ನಲ್ಲಿ ಕೆಲವಾರು ಸಾಧನ ಪ್ರೇಮ ಇದಕ್ಕೆ ಪುತ್ರ ಏನಿರ್ಬಹುದು, ಇದಕ್ಕೆ ಪುತ್ರ ಏನಿರ್ಬಹುದು ಅಂತ ಏನಾದರೂ ಪ್ರಶ್ನೆಗಳು ಹೇಳಬಹುದು. ನನಗೆ ಆರಂಭದಲ್ಲಿ ಭಕ್ತಿ ಅಂದ್ರೆ ನಂಬಿಕೆ, ಭಕ್ತಿ ಅನ್ನೋದು ಒಂದು ಭಾವನೆ ಇತ್ಯಾದಿ ಕಲ್ಪನೆಗಳು ಇತ್ತು. ಅಂದರೆ ಇತ್ತು ಅಂದರೆ ಸಹಜವಾಗಿ ಲೋಕದಲ್ಲಿದ್ದವರಿಗೆ. ಈಗ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಂಬಿಕೆ ಭಕ್ತಿ ಇವೆರಡಕ್ಕೂ ಏನು ವ್ಯತ್ಯಾಸ? ಭಕ್ತಿಯೂ ನಂಬಿಕೆಯೂ ಒಂದೇ ಅಥವಾ ಬೇರೆ ಬೇರೆಯೇ? ಭಗವಂತನ ಮೇಲೆ ಭಕ್ತಿ ಅಂದ್ರು ಭಗವಂತನ ಮೇಲೆ ನಂಬಿಕೆ ಅಂದ್ರು ಒಂದೇ ಅರ್ಥವೋ ಬೇರೆನೋ ಅಂತ ಏನು ಅಭಿಪ್ರಾಯ ನಿಮ್ದು? ನಂಬಿಕೆಯಿಂದ ಕೊನೆಗೆ ಎಲ್ಲಿ ನಿಲ್ಲತ್ತೆ? ಭಕ್ತಿಯಲ್ಲಿ ನಿಲ್ಲತ್ತೆ. ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಭಕ್ತಿಗೂ ನಂಬಿಕೆಗೂ? ಘಟನೆಯ ಮೇಲೆ ನಂಬಿಕೆ. ನಂಬಿಕೆಯಲ್ಲಿ ಪ್ರೇಮ ಇರಲ್ಲ, ಭಕ್ತಿಯಲ್ಲಿ ಪ್ರೇಮ ಇರಲ್ಲ. ನಂಬಿಕೆಯ ಸ್ವರೂಪ ಏನು? ಸರಿ, ನಂಬಿಕೆ ಶ್ರದ್ಧೆ ಪರ್ಯಾಯವಿಲ್ಲ. ನಂಬಿಕೆ ಯಾವುದನ್ನ ನಾವು ಒಪ್ಪುವಂತಹದ್ದು ನಂಬಿಕೆ ಅಂತಂದ್ರೆ, ಈಗ ಉದಾಹರಣೆಗೆ ಪುಣ್ಯ ಪಾಪಗಳು ನಂಬ್ಕೋತೀವಿ ನಾವು, ಜನ್ಮಾಂತರ ನಂಬ್ಕೋತೀವಿ, ಮಳೆ ಬರ್ತಾ ಇದೆ ಅಂತ ನಂಬ್ಕೋತೀರಾ? ಅದನ್ನ ನಂಬಿಕೆ ಅಲ್ಲ, ಅದು ನಂಬಿಕೆಯೇ ಜ್ಞಾನ ಅಲ್ಲ, ಪ್ರತ್ಯಕ್ಷ ಜ್ಞಾನ. ಹಾಗಾದ್ರೆ ನಂಬಿಕೆಗೆ ಎಷ್ಟೋ ಒಂದು ಲಿಮಿಟೇಷನ್ ಇದೆ ಅಲ್ವಾ? ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅಂತ ಇದೆಯೋ, ಅಥವಾ ನಂಬಿಕೆಯಲ್ಲಿ ತೊಂದರೆ ಆಗತ್ತೆ ಅಂತಿದೆಯೋ? ಹೇಳಿ. ಹೌದು. ಯಾವ ತರ ಇಟ್ಕೋತೀವಿ ನಂಬಿಕೆನ? ಈಗ ದೇವರದ್ದು ನಂಬಿಕೆಯಿಂದ ಶುರುವಾಗತ್ತೆ, ಭಕ್ತಿಯಲ್ಲಿ ಕೊನೆ ಕಾಣುತ್ತೆ ಅಂದ್ರು. ಹಾಗೆ ನಮ್ಗೆ ವಿವರಣೆ ಮಾಡಿ. ನಂಬಿಕೆಯಲ್ಲಿ ಶುರುವಾಗತ್ತೆ ಅಂದ್ರೆ ಏನು? ಈಗ ನಾವೀಗ ನಮ್ಮ ತಂದೆ ತಾಯಿಯಿಂದಲೂ ಕಲ್ತಿರೋದು, ಬೆಳಗಾಗಿ ಎದ್ದ ತಕ್ಷಣ ದೇವ್ರ ನಮಸ್ಕಾರ ಮಾಡೋ, ದೇವ್ರಿಗೂ ಅದು ಒಂದು ನಂಬಿಕೆಯಿಂದ ಶುರು ಆಗುತ್ತೆ. ಅದು ಆ ರೀತಿ ಸಂಸ್ಕಾರ ಹೊತ್ಕೊಂಡಾಗ ಒಂದು ಕೆಲಸ ಆಗುತ್ತೆ, ಆವಾಗ ನಂಬಿಕೆ ಆಗ್ಬೋದು. ಹೇಳಿ. ಆಮೇಲಿಂದ ಅದ್ರ ಭಗವಂತನ ಬಗ್ಗೆ ತಿಳುವಳಿಕೆ ಹಿಂಗೆ ನಂಬಿಕೆ ಹೋಗ್ಬಿಡ್ಬೋದಲ್ವಾ? ಹೊರಟೋಗ್ಬಿಡುತ್ತೆ, ಭಕ್ತಿ ಬರೋದಿಲ್ಲ. ಬರುತ್ತೆ. ನಾವೇನೋ ಅನ್ಕೊಂಡಿದ್ದು ಆಗದೆ ಹೋದ್ರೆ, ನಾವೇನೋ ಅನ್ಕೊಂಡಿರ್ತೀವಿ ಅದು ಆಗದೆ ಹೋದ್ರೆ ನಂಬಿಕೆ ಹೋಗುತ್ತೆ, ಭಕ್ತಿ ಹೋಗುತ್ತೆ. ಅವ ಭಕ್ತಿ ಬರೋದಿಲ್ಲ. ಅದೇ ನಂಬಿಕೆಯಿಂದ ಭಕ್ತಿ ಬರುವಾಗ ನಮ್ಮಲ್ಲಿ ಒಬ್ರು ಹೇಳಿದ್ರು, ನಿಮ್ಮ ನಂಬಿಕೆ ಈಗಿನ ಭೌತಿಕ ವಿಜ್ಞಾನಕ್ಕೆ ತಕ್ಕಂತೆ ಇರಬೇಕು ಅಂದ್ರು. ನನಗದು ಅರ್ಥ ಆಗಲಿಲ್ಲ. ಏನು ಭೌತಿಕ ವಿಜ್ಞಾನಕ್ಕೆ ತಕ್ಕಂತೆ ಅಂದ್ರೆ ಏನು ಅರ್ಥ ಅಂತ ಹೇಳಿದೆ. ಏನು ವಿಜ್ಞಾನ ಹೇಳತ್ತೋ ಅದನ್ನು ನಂಬಬೇಕು ಅಂತೀರಾ? ಅನುಭವದಲ್ಲಿ ಏನು ಬರುತ್ತೋ ಅದನ್ನು ನಂಬಬೇಕು ಅಂತೀರಾ? ಅಥವಾ ಅನುಭವಕ್ಕೆ ಯಾವುದು ಬರೋದೇ ಇಲ್ವೋ ಅದನ್ನು ನಂಬಬೇಕು ಅಂತೀರಾ? ಅನುಭವ ಬರೋದನ್ನ ನಂಬೇಕಾಗಿಲ್ಲ. ಅನುಭವ ಬರೋದನ್ನ ಯಾಕೆ ನಂಬಬೇಕು? ಒಪ್ಕೊಂಡ್ರೆ ಆಯ್ತಾ? ಅನುಭವ ಬರೋದನ್ನ ನಂಬೇಕಾಗಿಲ್ಲ. ಹಸಿವು ಬಾಯಾರಿಕೆ ಅನುಭವ ನಂಬೋದಂತ ಪ್ರಶ್ನೆ ಅಲ್ಲ. ಈಗ ನನಗೆ ಬೆಂಕಿ ಮುಟ್ಟಿದ್ರೆ ಸುಡತ್ತೆ, ನಂಬ್ಕೊಳ್ಬೇಕಲ್ಲ, ನಂಬ್ಕೋಬೇಕಾಗಿಲ್ಲ. ಅನುಭವ ಬರೋದು ಯಾವುದನ್ನು ನಂಬೇಕಾಗಿಲ್ಲ, ಒಪ್ಕೊಳ್ಳುವಂಥದ್ದಲ್ವಾ? ಏನು ಅನುಭವ ಬರೋದು ನಂಬಿಕೆ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲೇ. ಆದ್ರಿಂದ ಅನುಭವದ ಪರಿಚ್ಛೇದವನ್ನು ಬಿಟ್ಟು ಇನ್ನು ಉಳಿದದ್ದನ್ನು ನಂಬಬೇಕು. ಅದು ಅನುಭವ ವಿರೋಧ ಅಥವಾ ಅನುಭವ ಅವಿರೋಧ ಅಥವಾ ಅಲ್ಲ, ಅನುಭವ ಅಗಮ್ಯ ಅಂದ್ರೆ ಅನುಭವ ಗೊತ್ತೇ ಆಗಲ್ಲ, ಅನುಭವ ವಿರೋಧ. ಈಗ ಪುಣ್ಯ ಪಾಪ ಇದೆ, ಆ ನಂಬಿಕೆ ಅನುಭವ ಬರುತ್ತಾ? ಆದ್ರೆ ಅನುಭವ ವಿರೋಧ ಇದೆಯಾ? ಈಗ ಕೆಲವರು ಹೆಂಡತಿ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತ ನಂಬ್ಕೊಂಡಿರ್ತಾರೆ. ಅದು ಅನುಭವ ವಿರೋಧ ಹೌದಲ್ವಾ? ಸುಡುತ್ತಲ್ಲ, ತೊಂದರೆ ಇದ್ರೂ ಸುಡುತ್ತೆ. ತೊಂದರೆ ಆಗತ್ತೆ ಅನ್ನೋ ಪ್ರಶ್ನೆ ಬೇರೆ, ಸುಟ್ಟರು ಪರವಾಗಿಲ್ಲ ಅನ್ನೋ ವಿಚಾರ ಬೇರೆ. ಸುಡೋದಂತೂ ಹೌದಲ್ವಾ? ಹಾಗೆ ಈ ನಂಬಿಕೆಗಳು ನಮ್ಮ ಅನುಭವ ವಿರುದ್ಧವಾದರೆ ಆವಾಗ ಅನುಭವ ನಂಬಿಕೆ ವಿರೋಧದಲ್ಲಿ ಅನುಭವ ನಾಶಿಸಬೇಕಾಗತ್ತೆ, ನಂಬಿಕೆಯನ್ನ ಕೈ ಬಿಡಬೇಕಾಗುತ್ತೆ. ನಂಬಿಕೆ
ವ್ಯಕ್ತಿಗತ ನಂಬಿಕೆ, ಕುಟುಂಬದ ನಂಬಿಕೆ ಅಂತ ಇಟ್ಕೊಳ್ಳೋಣ. ನಮ್ಮ ಕುಟುಂಬದವರು ಒಂದು ನಂಬ್ಕೊಂಡಿದ್ದಾರೆ, ನಾನು ಒಂದು ನಂಬ್ಕೊಂಡಿದ್ದೀನಿ. ಒಂದಕ್ಕೊಂದಕ್ಕೆ ಅಕಸ್ಮಾತ್ ಕ್ಲಾಶ್ ಆಗತ್ತೆ. ಯಾವುದನ್ನು ಅನುಸರಣೆ ಮಾಡಬೇಕು? ಅಲ್ಲ, ಅನುಭವದಲ್ಲಿ ಇದ್ರ ನಂಬಿಕೆ ಪ್ರಶ್ನೆ ಇಲ್ಲ. ಅನುಭವವನ್ನು ನಂಬಿಕೆಯನ್ನು ಒಪ್ಕೊಳ್ತಾನೆ ಇಲ್ಲ. ಈಗ ನಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಬೇಕು ನಂಬಿಕೆ ಇದೆ ಕುಟುಂಬದ್ದು. ನನಗೆ ವ್ಯಕ್ತಿಗತವಾಗಿ ನಂಬಿಕೆ ಇಲ್ಲ. ನಾನು ಹೋಗ್ಬೇಕೋ ಹೋಗ್ಬಾರ್ದ? ಕರೆಕ್ಟ್ ಕರೆಕ್ಟ್, ಅವ್ರು ಸರಿ. ಕುಟುಂಬದ ನಂಬಿಕೆಯನ್ನು ನಾವು ವ್ಯಕ್ತಿಗತವಾಗಿ ನಂಬಿಕೆಯಲ್ಲಿ ಬಿಡಲಿ ಒಪ್ಕೋಬೇಕು ನೀವು. ಹಾಗೆ ಸಾಮಾಜಿಕ ನಂಬಿಕೆಯನ್ನು ಒಟ್ಟು ಕೌಟುಂಬಿಕ ಪದ್ಧತಿ ಇದೆಪ್ಪ, ಕುಟುಂಬ ಪದ್ಧತಿಯನ್ನೇ ಪ್ರಶ್ನೆ ಮಾಡ್ತಾರೆ. ನಮ್ಮ ಕುಟುಂಬ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ ಅಂತ, ಅದನ್ನು ಒಪ್ಪೋ ಬರಲ್ಲ. ಕುಟುಂಬ ಪದ್ಧತಿ ನೀವು ಒಪ್ಕೋಬೇಕು. ಸಮಾಜ ನನಗೆ ಕುಟುಂಬ ಪದ್ಧತಿ ನಂಬಿಕೆ ಇಲ್ಲ ಅಂದ್ರೆ ನಾನನ್ನು ಒಪ್ಪಲ್ಲ. ಸಮಾಜದ ಆಸ್ತಿಕತೆ ಇದ್ದವರು ಕುಟುಂಬ ಒಪ್ಪಲ್ಲ ಅನ್ನೋ ಹಾಗಿಲ್ಲ. ಅದೆಲ್ಲ ಕೇಳಬೇಕಾಗಿಲ್ಲ. ನಂಬಿಕೆಗೆ ಪ್ರಶ್ನೆ ಇಲ್ಲ, ನಂಬ್ಕೋತೀನಿ ಅಷ್ಟೇ. ಈಗ ದೇವತೆಗಳು ಇದ್ದಾರೆ, ನಂಬ್ಕೋತಿರೋ ಇಲ್ವ ಅಂತ ಕೇಳ್ತಾರೆ. ನಂಬಿಕೆ ಕ್ವಶನ್ ಇಲ್ಲ ಅಂದ್ಮೇಲೆ ನಂಬ್ಕೋಬೇಕು ಮಾಡಕ್ ಬರಲ್ಲ, ಆಗಲ್ಲ. ನಂಬ್ಕೊಳ್ಳೇಬೇಕು ಅಂತ ಹೇಗೆ ಮಾಡಕ್ ಬರಲ್ಲ? ಒಂದು ನಿಮಿಷ, ನಂಬಿಕೆಗಳೇ ಎರಡಾದ್ರೆ, ಎರಡೂ ನಂಬಿಕೆನೇ ಆದ್ರೆ ಒಂದಕ್ಕೊಂದು ಕ್ಲಾಶ್ ಆದ್ರೆ ಹೇಗೆ? ಅದು ಪ್ರಶ್ನೆ ಇಲ್ಲ. ಈಗ ದೇವತೆಗಳಿದ್ದಾರೆ ಅಂತ ಒಂದು ಪ್ರಶ್ನೆ ಏನು ಇಟ್ಕೋಣ, ಅದನ್ನು ಕುಟುಂಬ ನಂಬ್ತಾರೆ ಪ್ರಶ್ನೆ ಇಲ್ಲ. ವ್ಯಕ್ತಿಗತವಾಗಿ ದೇವತೆಗಳಿಗೆ ನಂಬಿಕೆ ಇಲ್ಲ ಅಂತ ಒಬ್ಬ, ನಂಬಿಕೆ ಇದೆ ಅಂತ ಒಬ್ಬ. ದೇವತೆಗಳು ಹೋಗೇ ನೋಡಿಲ್ಲ, ಅನುಭವ ವಿರೋಧವೇನಿಲ್ಲ. ಅಂದರೆ ದೇವಲೋಕಕ್ಕೆ ಹೋಗಿ ದೇವತೆಗಳು ಇಲ್ಲ ಅಂತ ಯಾರೂ ನೋಡಿಲ್ಲ, ಅದನ್ನು ಅನುಭವ ವಿರೋಧವಿಲ್ಲ. ಅಥವಾ ತರ್ಕಕ್ಕೂ ಏನು ವಿರೋಧ ಇಲ್ಲ, ತರ್ಕಕ್ಕೆ ಏನ ಲಿಂಗವೇ ಇಲ್ವಲ್ಲ, ತರ್ಕ ಮಾಡೋಕ್ಕೂ ಬರೋಲ್ಲ. ಅನುಭವ ತರ್ಕಗಳಿಗೆ ವಿರೋಧವಿಲ್ಲದ ನಂಬಿಕೆಯನ್ನು ನಾವು ಜೀವನದಲ್ಲಿ ಇಟ್ಕೋತೀವಿ. ಈಗ ದೇವರ ವಿಷಯ ಏನು ಹಾಗೆ ಇಟ್ಕೊಳ್ಳೋದು? ಹಾಗಾದ್ರೆ ದೇವರ ವಿಷಯ ನಂಬಿಕೆಯದು ಅಲ್ವ? ಹೌದು ಅಲ್ವಾ? ಆಮೇಲೆ ಹೀಗೂ ಉಂಟ ನಂಬಿಕೆ ಕೊನೆಯಲ್ಲಿ ಅನುಭವಕ್ಕಾಗೋದುಂಟ? ಅದು ವಿಷಯ ಬೇರೆ. ಅಧ್ಯಾತ್ಮ ಸೌಮ್ಯ ಅನ್ನೋದು ವಿಚಾರ ಮಾಡೋಣ ಹೇಳೋಣ. ಆದರೆ ನಾನು ಈಗ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಯಾರೋ ಒಬ್ಬ ತಿಳ್ಕೊಂಡ. ಅದು ಮುಂಚೆ ಇತ್ತೋ ಇಲ್ವಾ? ಅದು ನಂಬಿಕೆ ವಿಚಾರವಾ ಅನುಭವದ ವಿಚಾರವಾ? ನಿಮಗೆ ಕ್ಲಾರಿಟಿ ಇರಬೇಕು. ಇದು ಅನುಭವದ ವಿಚಾರ, ಇದು ನಂಬಿಕೆ ವಿಚಾರ. ನಂಬಿಕೆಯ ವಿಷಯವನ್ನು ಅನುಭವ ತಗೊಂಡು ಹೋಗೋದು. ಈಗ ದೇವರು ನಂಬ್ಕೋತೀವಿ, ಆಮೇಲೆ ಅದು ಅನುಭವಕ್ಕೆ ಬರುತ್ತೆ ಅಂದರೆ ಮೊದಲು ಅನುಭವದಲ್ಲಿ ಇರೋಲ್ಲ ಅಂತ ಅರ್ಥವಾ? ಅನುಭವ ಅರ್ಥ ಆಗದೆ ಮಾತ್ರಕ್ಕೆ ಅದು ನಂಬಿಕೆ ವಿಷಯವೋ ಅನುಭವದ ವಿಷಯ ಹೇಳ್ಬೇಕಲ್ಲ. ಸರಿಪ, ಒಂದು ಮಗು ಬೆಂಕಿನ ಮುಟ್ಟಿಲ್ಲ, ನಾವೆಲ್ಲ ಬೆಂಕಿನ ಮುಟ್ಟಿದೀವಿ, ಬಿಸಿನ ಗೊತ್ತಾಗತ್ತೆ. ಈಗ ಬೆಂಕಿಯನ್ನು ಮುಟ್ಟೋ ಬಿಸಿ ಅನುಭವ ನಂಬಿಕೆಯಲ್ಲೋ ಅನುಭವದ್ದು ಅಂತ ಕೇಳಿದ್ರೆ ಏನು ಹೇಳ್ತೀನಿ ನೀವು? ಆ ಮಗು ಇದೆ ಗೊತ್ತಿಲ್ವಲ್ಲ ಅಂದ್ರ ಅದು ಅನುಭವ ತಾನೆ. ಈಗ ಹೇಳ್ರಿ, ಈಗ ದೇವರು ಅನ್ನೋದು ಅನುಭವ ವಿಷಯ ನಂಬಿಕೆ ವಿಷಯ? ಅಲ್ಲ, ದೊಡ್ಡವ್ರ ಮಾತು ಕೇಳ್ರಿ, ಎಷ್ಟು ವಿಚಾರ ಹೇಳ್ರಿ ನೀವು. ಅಲ್ಲಪ್ಪ, ಅನುಭವ ಆಗೋದು ಬಿಡೋದು ವಿಷಯ ಬೇರೆ, ಅನುಭವಕ್ಕೆ ಗೊತ್ತಾಗುವಂತಹದ್ದು ಗೊತ್ತಾಗದೇ ಇರೋದು ಅಂತ ಅಷ್ಟೇ. ನನಗೆ ಅನುಭವ ಗೊತ್ತಾಗದೇ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಹಾ, ಹಾಗಲ್ಲ. ಮತ್ತೆ ಹೇಗೆ ಹೇಳಿ, ಏನು ವ್ಯತ್ಯಾಸ? ಬೆಂಕಿಯು ಅನುಭವದಿಂದ ಗೊತ್ತಾಗತ್ತೆ, ಇಂದ್ರಿಯಾನುಭವದಿಂದ ಗೊತ್ತಾಗತ್ತೆ. ಹೌದು, ನಂಬಿಸ್ಬೇಕಾಗಿಲ್ವಲ್ಲ? ಭೌತಿಕ ದೃಷ್ಟಾಂತ ಅಷ್ಟೇ, ಭೌತಿಕವಲ್ಲ. ಈಗ ನಾನು ಅನುಭವದ ವಿಷಯ ಒಂದು ದೃಷ್ಟಾಂತ ಕೊಟ್ಟೆ, ಅದ್ರಲ್ಲಿ ನಾನು ಹೇಳಿದ್ದು ಭೌತಿಕ ವಿಷಮ ಏನ್ ವ್ಯತ್ಯಾಸ ಹೇಳ್ರೆ? ನಾನೇ ಸಿಮಿಲಾರಿಟಿ ಹೇಳಿರೋದು ಏನ್ ಗೊತ್ತಾ? ಅನುಭವಕ್ಕೆ ಒಬ್ಬರಿಗೆ ಗೊತ್ತಾಗಿಲ್ಲ, ಇನ್ನೊಬ್ಬೊಬ್ಬರಿಗೆ ಗೊತ್ತಾಗಿಲ್ಲ. ಆದ್ರಿಂದ ಅವನಿಗೆ ಗೊತ್ತಾಗಿಲ್ಲ ಅಂತ ನಂಬಿಕೆ, ಇವನಿಗೆ ಗೊತ್ತಾಗಿಲ್ಲ ಅನುಭವ, ಹಾಗೆ ವ್ಯತ್ಯಾಸ ಆಗತ್ತಾ? ವಿವಕ್ಷಿತಾಂಶ ಅಷ್ಟೇ. ದೃಷ್ಟಾಂತದಲ್ಲಿ ನಿಮಗೆ ಅನುಭವ ಇದೆ, ಅವ್ನ ಅನುಭವ ಗೊತ್ತಾಗಿಲ್ಲ, ಅದು ಅನುಭವದಿಂದ ಹೋಗುತ್ತೆ, ಅನುಭವ ಅಲ್ಲದೆ ಹೋಗುತ್ತೋ ಅದಲ್ಲ. ಇವಾಗ ಭೌತಿಕವಲ್ಲದೆ ವಸ್ತು ವಿಷಯಕ್ಕೆ ಯಾವ ತರಹ ಆಮೇಲೆ ಪ್ರಶ್ನೆ ಮಾಡೋಣ. ಅನುಭವದಿಂದ ಇರೋವರೆಗೂ ಅನುಭವದಿಂದ ಗೊತ್ತಿದೆ, ಅನುಭವದಿಂದ ಗೊತ್ತಿಲ್ಲ ಅದಕ್ಕೆ, ಅದು ಅನುಭವ ಇಲ್ಲ ಅಂತಲ್ಲ.
ಮಿಕ್ಕಿದಾಗ ಅನುಭವ ಇದ್ದೇ ಇದೆ. ಆದ್ರೆ ಅವ್ನು ಗೊತ್ತಿಲ್ಲ ಅನ್ನೋ ಕಾರಣದಲ್ಲಿ ಅನುಭವ ಅಲ್ಲ ಅಂತ ಆಗತ್ತಾ? ಅವ್ನು ಗೊತ್ತಿಲ್ಲ ಅನ್ನೋ ಕಾರಣದಿಂದಲೇ ಇದು ಅನುಭವ ಅಲ್ಲ ಅಂತ ಆಗತ್ತಾ ಸುಡೋದು? ಅಷ್ಟೇ ಯೋಚಿತಂಶ ಅಷ್ಟೇ. ಭಗವಂತ ಜ್ಞಾನಲ್ಲ. ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ಹೇಳ್ತೀನಿ ಅಂದರೆ, ಪರಮಾತ್ಮನ ನಂಬ್ಕೊಂಡಿರೋ ಜನ ಬಹಳ. ನಾನು ಹೇಳೋ ಪ್ರಕಾರ ನಂಬಿಕೆ ವಿಷಯ ಅಲ್ಲ, ಅದು ಅನುಭವದ ವಿಚಾರ. ಈಗೇನೋ ನೀವು ಗೊತ್ತಿಲ್ಲದೆ ಇರೋ ನಂಬಿಕೆಯನ್ನು ಇಟ್ಕೊಂಡ್ರೆ ಆದರೆ ಇರೋ ಸತ್ಯ ಅದು. ಇರೋ ಸತ್ಯವನ್ನು ನಂಬೋದು ಬಿಡೋದು ನಿಮ್ಮ ನಂಬಿಕೆಯಿಂದ ಅದಕ್ಕೇನು ವ್ಯತ್ಯಾಸ ಆಗಲ್ಲ. ಸತ್ಯವನ್ನು ನಂಬ್ತೀನಿ ಬಿಡ್ತೀನಿ, ಇರೋ ಅನುಭವ ಸತ್ಯ ಅನುಭವಕ್ಕೆ ಬಂತಕೊಂಡ್ರೆ ಆಯ್ತು. ಹೌದಾ? ವ್ಯಕ್ತಿಗೆ ನನ್ನ ಅನುಭವಕ್ಕೆ ಬರದೇ ಹೋದ್ರೆ ಅದು ನಂಬಿಕೆ ವಿಷಯವಾಗಿರುತ್ತೆ. ಅಲ್ಲ ವಿಷಯ ಅಲ್ಲ. ಈಗ ನಿನ್ನ ಪುಣ್ಯ ಪಾಪ ಅನುಭವಕ್ಕೆ ಯಾರಿಗೂ ಬರಲ್ಲ. ಅದು ನಿಮ್ಮ ಯಾವತ್ತಾರು ಒಂದು ದಿವಸ ಅನುಭವ ಬರುತ್ತೆ ನಂಬ್ಕೋತೀಯಾ? ಸರಿ ಹೇಳಿದ್ಯಾ ಕಣೋ, ಯಾರು ಹೇಳಿದ್ದಾರೆ ಅಲ್ಲ. ನಂಬಿಕೆ ಅನುಭವಕ್ಕೆ ಯಾವತ್ತಾದ್ರೂ ಬರುತ್ತೆ ನಂಬ್ಕೊಂಡಿದ್ಯಾ? ಜನ್ಮಾಂತರ ಅನುಭವಕ್ಕೆ ಬರುತ್ತಾ? ಯಾವತ್ತಾರು ಬರುತ್ತಾ? ಯಾವತ್ತಾರು ಬರುತ್ತಾ? ಯಾರ ಪುಣ್ಯ ಪಾಪ ಫಲ ಅಂತ ಹೇಗೆ ಗೊತ್ತಾಗ ನಿಂಗೆ? ಪುಣ್ಯ ಪಾಪದ ಫಲ ಅಂತ ಹೇಗೆ ಗೊತ್ತಾಗ್ತ ಹೇಳು? ಈಗ ಫಲ ಬಂತಪ್ಪ, ಅದು ಪುಣ್ಯ ಪಾಪದಂದೇ ಬಂತು ಅಂತ ಹೇಗೆ ಗೊತ್ತಾಗತ್ತೆ? ನೀನ್ ತರ್ಕ ಹೊರಟ್ರೆ ಈಗೇನೋ ಒಂದು ಕಷ್ಟ ಬಂತಪ್ಪ, ಅದು ಪಾಪದಿಂದೇ ಕಷ್ಟ ಬಂತು ಅಂತ ಹೇಗೆ ಗೊತ್ತಾಗತ್ತೆ? ಆಯ್ತಾ? ಅದೇ ಥರನ ದೇವ್ರ ಮತ್ತೇನಾಯ್ತಾ? ಅಲ್ಲಪ್ಪ, ನಿನಗೆ ಅನುಭವ ಇದೆ, ನನಗೆ ಅನುಭವ ಇದೆ, ಪ್ರಶ್ನೆ ಅಲ್ಲ. ಆ ವಸ್ತು ಅನುಭವ ಬರುವಂತಹದ್ದು ಅಲ್ವಾ? ಈಗ ಕೇಳಿಲೆ, ವಸ್ತುವು ಅನುಭವಕ್ಕೆ ಸಿಗುವಂತಹದ್ದು ಅಲ್ವೋ ಅಷ್ಟೇ ಬರೋದು. ನನಗೆ ಅನುಭವ ಬರಲಿಲ್ಲ, ಅವನಿಗೆ ಅನುಭವ ಬರಲಿಲ್ಲ, ಪ್ರಶ್ನೆ ಇಲ್ಲ ಇಲ್ಲಿ. ಪ್ರಶ್ನೆ ಅನುಭವ ವಿಚಾರ ಹೊರತು ಯಾರಿಗೇನು ಪ್ರಶ್ನೆ ಇಲ್ಲ. ಅನುಭವ ವಿಚಾರ ಪ್ರಶ್ನೆ ಮಾಡ್ಕೊಂಡು ಅನುಭವ ವಿಚಾರ ವಸ್ತು ಸ್ಥಿತಿ ಅನುಭವ ವಿಚಾರ ಅಲ್ಲ. ವಸ್ತು ಯಾರು ನಮ್ಮ ಅನುಭವ ಬರ್ಬೇಕು? ನೀನು ಬಂದು ಅನುಭವ ವಿಚಾರ ಅಲ್ಲ ಅಂತ ಹೇಗಾಗತ್ತಾ? ವಸ್ತು ಸ್ಥಿತಿ ಆಗುತ್ತೆ, ವೈಯಕ್ತಿಕ ಆಗಲ್ಲ. ವೈಯಕ್ತಿಕ ಅಂತ ಹೇಳಿದೀನಿ ನಾನು. ಇವಾಗ ಮಗು ಬೆಂಕಿ ತಡೆಯ ನೀನು ಎಲ್ಲ ಬೇರೆ ದಾರಿ ತಪ್ಪಬೇಡ, ನಾನು ಹೇಳೋದು ಕೇಳೋ. ವಸ್ತು ಸ್ಥಿತಿಯು ಅನುಭವ ಬರುತ್ತೆ ಅಂತಾನೆ ವಸ್ತು ಸ್ಥಿತಿ ಇಟ್ಕೊಂಡಿರೋದು. ಸೈಂಟಿಸ್ಟಿಗೆ ಬಂದಿರ್ಬೋದು, ನನಗ್ ಬಂದಿರ್ಬೋದು, ನಿನಗ್ ಬಂದಿರ್ಬೋದು. ನನ್ ಗಣಿತ ಅರ್ಥ ಆಗ್ಲಿಲ್ಲ ನಂಬ್ಕೋತೀಯ ನೀನ? ನಾನು ಆತರ ಹೇಳ್ತಿಲ್ಲ. ಗಣಿತ ಅರ್ಥ ಆಗಿಲ್ಲ ಅಂದ್ರೆ ನನ್ ದೌರ್ಬಲ್ಯ ಅಂತ ಈಗ ಅಗ್ನಿ ಒಂದ್ ಮಗುಗೆ ಸುಡಿಸ್ಕೊಂಡ್ರೆ ಅನುಭವನೇ ಇಲ್ಲಪ್ಪ. ಆ ಹುಡುಗಿ ಆ ಮಗುಗೆ ಮಗು ಅನುಭವ ಆಗತ್ತ. ಯಾರು ವಿಚಾರ ನಾನು ಆತರ ವಿಚಾರ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು ವಸ್ತು ವಿಚಾರ. ಇದು ವಸ್ತು ವಿಚಾರವು ಅನುಭವ ವಿಚಾರ ಒಂದೇ ತರ. ವಸ್ತು ವಿಚಾರ, ಅನುಭವ ವಿಚಾರ, ಪ್ರಮಾಣ ವಿಚಾರ ಒಂದೇ ತರಹ. ನಂಬಿಕೆ ವಿಚಾರ ಆ ತರಹ ಅಲ್ಲ. ಪ್ರಶ್ನೆ ಅಂತ ಇಲ್ಲ. ಅನುಭವ ಅನ್ನೋದು ನಿತ್ಯ ವರ್ತಮಾನ ಕಾಲ ಆದ್ರೆ ಹಾ, ವರ್ತಮಾನ ಕಾಲ ಆದ್ರೆ ಅನುಭವ ಅನ್ನೋದು ಅನುಭವಕ್ಕೆ ಬರೋ ವಸ್ತು. ಅನುಭವ ಅನುಭವಕ್ಕೆ ಬರೋ ವಸ್ತು ನಿತ್ಯ ವರ್ತಮಾನವೋ ಆವರ್ತಮಾನ ಆ ಪ್ರಶ್ನೆ ಅಲ್ಲ. ವಸ್ತುವು ಅನುಭವಕ್ಕೆ ಬರೋದಾದ್ರೆ ನಂಬಿಕೆಯ ಪ್ರಶ್ನೆ ಅಲ್ಲಿ ಬರೋದಿಲ್ಲ. ಅಲ್ಲ, ಪುಣ್ಯ ಪಾಪಗಳ ಸಂಬಂಧ ಅಂದ್ರೆ ಪುಣ್ಯ ಪಾಪಗಳಿಂದ ಫಲ ಬರುತ್ತಿರೋ ಆ ಸಂಬಂಧ ಅನುಭವ ಗೊತ್ತಾಗದೇ ಇರಬಹುದು. ಆಯ್ತು, ಹೋಯ್ತು ನಿಂಗೆ. ಈಗ ಬರುತ್ತೆ ಅನುಭವಕ್ಕೆ. ನಿಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ಒಂದು ವಾಕ್ಯ ಇದೆ. ಇಲ್ಲಿ ನಾನು ಯಾತಕ್ಕೆ ತಗೊಂಡೆ ಅಂದ್ರೆ, ನಿಮ್ಮ ವಿಚಾರದ ಶೈಲಿಯಲ್ಲಿ ಯಾವುದು ಅನುಭವವೋ ಅನುಭವವನ್ನು ಪ್ರಧಾನ ಮಾಡಿಕೊಂಡಾಗ ಅನುಭವ, ವಸ್ತು ವಿಚಾರ, ಪ್ರಮಾಣ, ಜ್ಞಾನ, ಯುಕ್ತಿ, ತರ್ಕ ಅಲ್ಲಿ ಹೇಳ್ರಿ, ನಾನು ಒಪ್ಕೋತೀನಿ. ನಂಬಿಕೆ ವಿಷಯಕ್ಕೆ ಬಂದಾಗ ಆ ವಿಷಯ ಇಲ್ಲ. ಅವರವರ ವ್ಯಕ್ತಿಗತ, ಅದು ಶಾಸ್ತ್ರ ಮಾತ್ರ ಗಮ್ಯ. ಅಕಸ್ಮಾತ್ ನಮ್ಮ ನಂಬಿಕೆ ಹೇಗಿರಬೇಕು ಅನ್ನೋದು ನಾವೇ ಮಾಡ್ಕೊಂಡಂತ ಒಂದು ನಿಯಮಗಳು. ಈಗ ಒಟ್ಟು ಸಮಾಜ ನಂಬ್ತಾ ಇದೆ, ಬಟ್ಟೆ ಉಟ್ಕೊಂಡು ತಿರ್ಗಾಡ್ಬೇಕು ಅಂತ ನಂಬಿಕೆ ಇದೆ. ನನ್ ನಂಬಿಕೆ ಇಲ್ಲ ಅಂದ್ರೆ ಹಾಗೆ ತಿರ್ಗಾಡೋದು ಬರಲ್ಲ. ಹೌದು ಅಲ್ಲ, ನಿಜ ಅದು. ನಂಬಿಕೆ ಪ್ರಶ್ನೆ ಅದು. ಯಾಕೆ ಇದು ಕೇಳಪ್ಪ, ಯಾಕಪ್ಪ ಬಟ್ಟೆ ಉಟ್ಕೊಂಡು ತಿರ್ಗಾಡ್ಬೇಕ? ನಾನು ನಂಬಲ್ಲಪ್ಪ, ಯಾವುದು ಹೊಲಸಿಲ್ಲಪ್ಪ ಜಗತ್ತಿನಲ್ಲಿ, ನಾನು ಒಪ್ಪಲ್ಲಪ್ಪ. ಅದೆಲ್ಲ ಆಗೋಲ್ಲ. ಅದಕ್ಕೆ ನಂಬಿಕೆಯನ್ನ ತುಂಬಾ ಪ್ರಶ್ನೆ ಮಾಡೋಕ್ ಬರೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸರಿ ತಾನೆ? ವಿಚಾರ ಅಲ್ಲ.
ಜೈನ ಮುನಿಗಳು ಅಂತಲ್ಲ, ಸಾಮಾನ್ಯವಾಗಿ ಈಗ ಲೋಕದ ವ್ಯವಸ್ಥೆಯಲ್ಲಿ ನಂಬಿಕೆಗಳು ಇದೆ, ಅನುಭವಿಸುವ ಇದೆ. ಈಗ ಮಧ್ಯೆ ತಗೋಬೇಕೀಗ. ಈಗ ಭಕ್ತಿ ಅನ್ನೋದು ಯಾವುದಕ್ಕೆ ಸೇರುತ್ತೆ? ಅನುಭವಕ್ಕೆ ಸೇರುತ್ತೋ ನಂಬಿಕೆಗೆ ಸೇರುತ್ತಾ? ಇದು ಕೇಳಪ್ಪ ಇಲ್ಲ ಇವನ್ ಪ್ರಶ್ನೆನ. ನಂಬಿಕೆಯಿಂದ ಶುರು ಅನುಭವ ಮುಗಿಯತ್ತೆ. ಎಂತ ಒಡ್ಡದಿರಾ ಒಂದು ಅರ್ಥ ಆಗ್ಲಿ. ಇದು ನಾಳೆಯಿಂದ ಕ್ಲಾಸಿಗೆ ಬಾ. ನಾನು ಹೇಳ್ತಾ ಇದ್ದೀನಿ, ಯಾವುದು ಅನುಭವ ಬರೋದಿಲ್ವೋ ಅದೇ ನಂಬಿಕೆ ವಿಷಯ ಅಂತ. ಇವ್ರು ಉತ್ತರ ನಂಬಿಕೆ ವಿಷಯವಾಗತ್ತೆ, ಅನುಭವದಲ್ಲಿ ಕೊಡುತ್ತೆ. ವಾಕ್ಯಕ್ಕೆ ವಿರೋಧ. ನಾನು ಏನ್ ಹೇಳ್ತಾ ಇದ್ದೀನಿ, ಯಾವತ್ತೂ ಯಾರಿಗೂ ಅನುಭವಕ್ಕೆ ಬರೋದೇ ಇಲ್ವೋ ಅದು ಮಾತ್ರ ನಂಬಿಕೆ ವಿಷಯ ಅಂತ ನಾನು ನಂಬ್ಕೋಬೇಕೋ ಬಿಡಬೇಕು. ಅಂದ್ರೆ ನನ್ನ ಜನ್ಮಾಂತರ ಅನುಭವಕ್ಕೆ ಬರೋದೇ ಇಲ್ಲ, ದೇವತೆಗಳ ಅನುಭವಕ್ಕೆ ಬರೋದೇ ಇಲ್ಲ, ಪುಣ್ಯಪಾಪಗಳ ಅನುಭವಕ್ಕೆ ಬರೋದೇ ಇಲ್ಲ. ಎಷ್ಟೇ ತರ್ಕ ಮಾಡಿದ್ರು ತರ್ಕ ಸಿಗೋದೇ ಇಲ್ಲ. ಒಪ್ಕೊಳ್ಳೋದು ಬಿಡೋದು ವಿಷಯ ಬೇರೆ, ಆದ್ರೆ ಅದು ಇದೆ ಅಂತ ನಾವು ನಂಬ್ಕೊಂಡಿದೀವಿ. ನೀವು ಹೇಳ್ತಿರೋದು ವಸ್ತುಸ್ಥಿತಿಗಳನ್ನ ಹೇಳ್ತಿದ್ದೀರಾ, ನಾನು ಅದನ್ನ ಒಪ್ಕೊಂಡಿದ್ದೀನಿ. ನಾನು ಆತರ ಹೇಳ್ತೇನೆ, ಅನುಭವ ಅಂತ ಅರ್ಥ ಆಗಿಲ್ಲ. ನೀವ್ ಹೇಳ್ತಾರ ಒಪ್ಕೊಂತಾನೆ ಇಲ್ಲ ನಾನು. ನೋಡಿ ಪೂರ್ತಿ ಬಸ್ ಕೇಳ್ತೀನಿ. ಯಾವ್ದಾದ್ರು ಉದಾಹರಣೆ ಕೊಡೋದು ನಂಬಿಕೆಯಿಂದ ಬಂದದ್ದು ಅನುಭವದಲ್ಲಿ ಕೊಡೋದು. ಇಲ್ಲ ನಮ್ ಆತರ ಹೇಳ್ತಿಲ್ಲ. ಈ ಮೊದಲು ಕಲಿಬೇಕಾದ್ರೆ ಹೇಳ್ತೀರಾ, ಈಗ ಹೇಳಿದ್ರಲ್ಲ ವಿಚಾರ ಮಾಡ್ಬೇಕಾದ್ರೆ ಶ್ರದ್ಧೆ ಇಡ್ಬೇಕು ಅಂತ ಒಪ್ಕೊಂತೀರ ಇಲ್ವಾ? ಅದಕ್ಕೂ ಇದಕ್ಕೆ ಸಂಬಂಧ ಅಂತ ಸಂಬಂಧ ಏನು? ಅನುಭವ ವಿಚಾರಕ್ಕೆ ಸಂಬಂಧ ಏನು? ನೀವು ವಸ್ತುಗಳನ್ನ ಯಾಕೆ ಯೋಚನೆ ಮಾಡ್ತೀರಿ? ಈ ಕಡೆ ಯೋಚನೆ ಮಾಡ್ರೆ ವಸ್ತುಗಳನ್ನ ನೆನಪು ಯೋಚನೆ ಮಾಡ್ಬೇಕು. ವಿಚಾರವೇ ಕೇಳ್ತಾರೆ. ವಸ್ತು ವಿಚಾರ ಅನುಭವಿಸೋರ್ನ ಅಲ್ಲೇ ಇಲ್ಲ ಅಂತ ಹೇಳ್ತಿಲ್ಲ. ಈಗ ದೇವರು ಅನ್ನೋದು ನಂಬಿಕೆಗೆ ವಸ್ತು ವಿಷಯವಾದ ವಸ್ತುವಾ? ದೇವತೆ ನಂಬಿಕೆ ಶಾಸ್ತ್ರದಲ್ಲಿ ಒಪ್ಕೊಂತೀನಿ. ಪುಣ್ಯ ಪಾಪ ದೇವತಾರಿ ವಿಚಾರ ಎಲ್ಲ ನಂಬಿಕೆ ಸರಿ ಒಪ್ಕೊಂತೀನಿ. ಅದು ಯಾವತ್ತೂ ಅನುಭವಕ್ಕೆ ಬರಲ್ಲ. ದೇವರು ದೇವತೆ ಏನ್ ಬೇರೆ ಮಾಡ್ತಿದ್ರ ನೀವು? ದೇವರು ದೇವತೆ ಒಂದೇ ತರ ಅಂತ ಅಲ್ಲ, ಅದು ಅನುಭವ ಒಮ್ಮೆ 100% ಒಪ್ಕೊಂತೀನಿ ನಾನು. ಇವಾಗ ಮೊದಲು ನಮಗೆ ವಿಚಾರ ಕ್ರಮ ಹೇಳಿದಾಗ ಆ ವಸ್ತುದು ಅನುಭವ ಬರೋದಾಗಿರುತ್ತೆ. ನಮಗೆ ಏನಾರು ಗೊತ್ತಿರತ್ತಾ? ಅವಾಗ ಏನಿರುತ್ತೆ ಅದ ಹೇಳ್ರಿ. ಇದು ಪ್ರಶ್ನೆ. ಅಲ್ಲಪ್ಪ ಮೈಕ್ರೋಸ್ಕೋಪ್ ಇಟ್ಟವ್ರಿಗೂ ಕಾಣಲ್ಲ ಪರಮಾಣು, ಅದು ನಂಬಿಕೆ ವಿಚಾರ, ಆಮೇಲೆ ಅನುಭವ ವಿಚಾರ ಅಂತೀಯ. ಇವಾಗ ಅದು ಅನುಭವನೇ, ಅದು ನಾ ಇಲ್ಲ ಅಂತ ಹೇಳ್ತಿಲ್ಲ. ಇದು ಅನುಭವನೇ. ಮೊದಲು ಅವ್ನು ಶುರು ಮಾಡ್ತಾನಲ್ಲಪ್ಪ, ಅವನಿಗೆ ಅನುಭವ ಅಂತ ಹೇಳಿ ನಾನು ವಸ್ತು ವಿಚಾರದಲ್ಲಿ ಹೇಳ್ತಿಲ್ಲ. ಈಗ ತಿಳಿಸ್ಕೊಬೇಕಾದ್ರೆ ಅನುಭವ ಇರುತ್ತೆ, ಗೊತ್ತಿರಲ್ಲ. ಅವ್ನು ಶುರು ಮಾಡ್ಬೇಕಾದ್ರೆ ನಮ್ ಶ್ರದ್ಧೆ ಶುರು ಮಾಡೋ ಶಾಸ್ತ್ರದಲ್ಲಿ ಈಗ ಶ್ರದ್ಧೆ ನಂಬಿಕೆ ಎರಡು ಒಂದೇ ಅಪ್ಪ, ಬೇರೆ ಬೇರೆ. ನಾನೇನ್ ಹೇಳ್ತಿರೋದು ನಂಬಿಕೆ ಬೇಡ ಅಂತ ಹೇಳ್ತಾರೆ ಅಂತ ಹೇಳ್ತಿಲ್ಲ. ಆ ವಿಷಯ ಅರ್ಥ ಸಂಬಂಧ ಔಟ್ ಆಫ್ ಸಬ್ಜೆಕ್ಟ್ ಅದು. ಇಲ್ಲ ಭಕ್ತಿ ನಂಬಿಕೆನ ಅನುಭವನ ಕೇಳಿದ್ಮೇಲೆ ಈಗ ಅನುಭವ ಅಂತ ಯಾರು ಹೇಳ್ಬೇಕು? ಯಾರು ಹೇಳ್ಬೇಕು ಅನುಭವ ಅನ್ನೋದು? ನಾಲ್ಕು ಸೆಕೆಂಡ್ ಹೇಳಬೇಕು ಅನುಭವ ಅಂತ ಎಲ್ಲರೂ ಯಾರು ಹೇಳ್ರಿ? ನೀನು ನಾನು ಬರುತ್ತೆ ಇಲ್ಲ ಇವಾಗ ವೇದಾಂತ ಶಾಸ್ತ್ರ ಹೊರಟಿರೋದು ಅನುಭವ ಪ್ರಧಾನ ಹೊರಟಿರೋದು ಅಂತ ಹೇಳ್ತೀರಾ. ಯಾರ ಅನುಭವ ಮೊದಲಾಗಿ ಬರ್ಬೇಕು? ಯಾರು ಅನುಭವ ಬರುತ್ತೆ ಶಾಸ್ತ್ರ ವೇದಾಂತ ಶಾಸ್ತ್ರದಲ್ಲಿ ಹೇಳುವಾಗ ಯಾರು ಅನುಭವ ಬರುತ್ತೆ ವೇದಾಂತ ಶಾಸ್ತ್ರ ಹೊರಟಿದ್ಯೋ? ನಮ್ ಶಾಸ್ತ್ರ ಹೊರಟಿಲ್ಲ. ಯಾಕೆ ಹೊರಟಿಲ್ಲ ಹಾಗೆ? ಅದು ವಸ್ತು ವಿಚಾರ ಹೆಂಗಿದೆ ನಾನು ಅದನ್ನ ಪ್ರಶ್ನೆ ಮಾಡ್ತೇನಿಲ್ಲ. ನಾನು ಪ್ರಶ್ನೆ ನೀವು ಬೇರೆ ತಿರುಗಿಸಿದ್ರೆ ನನಗೆ ಅಲ್ಲ. ವೇದಾಂತದ ಪ್ರಕಾರ ವೈಯಕ್ತಿಕ ಅನುಭವ ಸಾರ್ವತ್ರಿಕ ಅನುಭವ ಬೇರೆ ಮಾಡಿ ತೋರಿಸು ನನಗೆ ತೋರ್ಸಕ್ಕಾಗತ್ತೆ. ವೇದಾಂತದ ಪ್ರಕಾರ ವೈಯಕ್ತಿಕ ಅನುಭವ ಬೇರೆ ಸಾರ್ವತ್ರಿಕವಂತ ಅನುಭವ ಇದೆ ಅನ್ನೋದು ಎರಡು ಅನುಭವ ಇದೆ ಅನ್ನೋದು ನಾನು ಸಿದ್ಧ ಮಾಡಿಸ್ತೀನಿ. ಗೊತ್ತಾಗ್ಲಿಲ್ಲ ಆದ್ರಿಂದ ತೆಗ್ತಾ ಇದೆಯಾ? ಭಕ್ತಿ ಅನ್ನೋದು ಅನುಭವ ಅಂತ ಹೇಳಿದ್ರಲ್ಲ, ಅದು ಸರ್ ನಾನು ಭಕ್ತಿ ಅನುಭವ ಹೇಳಿಲ್ಲ. ಭಕ್ತಿ ಅನುಭವ ಎಲ್ಲ ಹೇಳಿದ್ದೇನೆ. ಇವಾಗ ನಾನು ನಂಬಿಕೆಯಿಂದ ಶುರು ಅನುಭವ ಮುಗಿತೆ ಅಂದ್ರೆ ಗುರುಗಳು ಅಂದ್ರು ಅನುಭವ ಸುಮ್ಮನಿರು ಅಂದ್ರು. ಅಲ್ಲ, ನಂಬಿಕೆಯನ್ನು ಶುರುವಾದ ಅನುಭವ ಮುಗೋದು ಯಾವ್ದು ಇಲ್ಲ ಅಂತ ಹೇಳ್ತಿರೋದು. ನಂಬಿಕೆ ನಿಮ್ಗೆ ಕೆಲ ಕ್ಲಾರಿಟಿನೇ ಇಲ್ಲ. ನಂಬಿಕೆಯಿಂದ ಶುರುವಾಗಿ ಅನುಭವ ಮುಗುವಂತಹದ್ದು ಅಂದ್ರೆ ಕಿರಣ ಇಬ್ರು ಸುಮ್ಮನೆ 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 ಕೇಳಿ. ಈಗ ನಾನು ಯಾತಕ್ಕೆ ಇಷ್ಟೆಲ್ಲ ವಿಷಯ ತಗೊಂಡೆ ಅಂದ್ರೆ, ಸಂವಾದದಲ್ಲಿ ನಮಗೆ ಕೇಳುವಾಗ ಇವರು ಒಬ್ರು ಹರಿಕಥೆ ಮಾಡ್ತಾ ಇದ್ದಾರೆ. ಹರಿಕಥೆ ಮಾಡುವಾಗ ಹರಿಕಥೆ ನಾವು ಕೇಳ್ತಾ ಇದ್ದೀವಿ. ಒಬ್ಬ ವಿವೇಕಿಯಾದವನು ಕೇಳ್ತಾನೆ, ಒಬ್ಬ ಸಾಮಾನ್ಯ ಜನ ಕೇಳ್ತಾನೆ, ಒಬ್ಬ ಭಾವುಕ ಕೇಳ್ತಾನೆ. ಕೇಳುವಾಗ ನಮ್ಗೆ ಆ ವಿಷಯದಲ್ಲಿ ಈ ಹರಿಕಥೆ ಅನ್ನೋದು ಯಾವ ಕ್ಷೇತ್ರಕ್ಕೆ ಸೇರಿದೆ, ಅನುಭವ ಪ್ರಧಾನವೋ, ನಂಬಿಕಾ ಶ್ರದ್ಧಾ ಪ್ರಧಾನವೋ, ಭಾವನಾ ಪ್ರಧಾನವೋ ಅಂತ ಕೇಳಲ್ವಾ? ಹಾಗೆ ವಿಚಾರ ಮಾಡೋಕ್ಕಷ್ಟೇ. ನಮಗೆ ನಿಮಗೆ ನಿನಗೆ ಬರುತ್ತೋ ಅಂತಲ್ಲ, ವೈಯಕ್ತಿಕ ವಿಚಾರ ಅಲ್ಲ ಇದು, ಯಾರ ವ್ಯಕ್ತಿ ವಿಚಾರ ಅಲ್ಲ. ಈಗ ಪ್ರಕೃತ ಏನಪ್ಪ ಅಂದರೆ, ನಂಬಿಕೆಗೂ ಭಕ್ತಿಗೂ ಏನು ವ್ಯತ್ಯಾಸ ಅಂತ ಕೇಳಿದೆ ನಾನು ಆರಂಭದಲ್ಲಿ. ಅದೇ ಪ್ರಶ್ನೆ ಬಂದದ್ದು. ಆವಾಗ ನಂಬಿಕೆಗೆ ಇಷ್ಟು ವಿವರಣೆ ಕೊಟ್ಟೆ. ನಂಬಿಕೆಯನ್ನು ಕೆಲವು ಸಲ ನಾವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗಲಿ ನಾವು ಒಪ್ಕೊಳ್ಳಿ ಬಿಡಲಿ ಬೇರೆಯವ್ರದ್ದು ಗೌರವಿಸ್ಬೇಕು ನಾವು.
ಬೇರೆಯವರ ನಂಬಿಕೆಯನ್ನು ಒಪ್ಕೊಳ್ಳುವಂಥ ಒಂದು ಸ್ವಭಾವ ಇರಬೇಕು, ಅದು ಸಾಮಾಜಿಕ ವ್ಯವಸ್ಥೆ ಇದೆ. ಈಗ ಬರ್ತೇನೆ ನಾನು ಭಕ್ತಿ ಅಂತ ಹೇಳ್ತೀವಲ್ಲ, ಇದು ನಂಬಿಕೆಯಿಂದ ಆರಂಭವಾಗುತ್ತೆ, ಭಕ್ತಿಯಲ್ಲಿ ಕೊನೆಗಾಣುತ್ತೆ ಅನ್ನೋ ಸರಿ. ತೋರ್ಕೊತಾ ಇದ್ದಾನೆ ಅಷ್ಟೇ, ಅದು ತೋರ್ತಾ ಇರೋದೆಲ್ಲ ಭಗವಂತನೇ ಅನ್ನೋದು. ಅದು ನಂಬಿಕೆಯಷ್ಟೇ ಇದ್ದರೆ ಅದರ ಸ್ಥಾನ ಎಷ್ಟು, ಭಕ್ತಿಯಾಗಿ ಬೆಳೆದ ಮೇಲೆ ಯಾವ ಥರ ತಿರುಗತ್ತೆ, ಅದಕ್ಕೇನು ವ್ಯತ್ಯಾಸ ಏನೋ? ಅದು ಭಾವನಾ ರೂಪವೋ ಕೇವಲ ಶ್ರದ್ಧಾ ರೂಪವೋ? ಇಲ್ಲ, ಈಗ ಅನುಭವದಲ್ಲಿ ಕೊನೆ ಆಗತ್ತೆ ಅಂತಂದ್ರೆ ಅದು ಯಾರ ಅನುಭವದಲ್ಲಿ ಕೊನೆ ಆಗುತ್ತೆ ಅಂತ ಹೇಳಿದ್ರ? ನಾನು ಹೇಳ್ತೇನೆ ಈಗ ಅನುಭವದಲ್ಲಿ ಯಾವ್ದು ಕೊನೆ ಆಗುತ್ತೆ? ಭಕ್ತಿ. ಇವಾಗ ನಾವು ನಂಬಿಕೆಯಿಂದ ಶುರು ಮಾಡ್ಕೊಂಡ್ವಿ, ಆದ್ರೆ ನಂಬಿಕೆಗೆ ಅನುಭವ ಈಗ ನೀವೇ ಹೇಳಿದ್ರಲ್ಲ, ಯಾವುದು ಅನುಭವಕ್ಕೆ ಬರೋದು ಅದು ನಂಬಿಕೆ ಅಂತ. ಅದೇ ಅನುಭವಕ್ಕೆ ಬರದೇ ಯಾವತ್ತಿಗೂ ಅನುಭವಕ್ಕೆ ಬರಲ್ಲ ಅಂತ ಆಗಬೇಕು. ಯಾರಿಗೂ ಯಾವತ್ತಿಗೂ ಅನುಭವಕ್ಕೆ ಬರದೇ ಇರೋ ವಿಷಯ ಮಾತ್ರವೇ ನಾವು ನಂಬಿಕೆ ಅಂತ ಇಟ್ಕೊಂಡಿದ್ದೀವಿ. ಆದ್ರೆ ಅನುಭವನೇ ಭಗವಂತ ಆಗೋಗ್ತಾರ. ನಾವು ಒಂದು ಶುರು ಆಗಿರುತ್ತೆ, ಈಗ ಮಕ್ಕಳಿಗೆ ಗೊತ್ತಿರಲ್ಲ, ಹೇಳಿದ್ದನ್ನ ಮಾಡುವಂಥದ್ದಾಗಿರುತ್ತೆ. ಕೊನೆಯಲ್ಲಿ ನಾವು ಅವ್ರ ಬಗ್ಗೆ ತಿಳಿತಾ ತಿಳಿತಾ ಗುರುಗಳು ಹೇಳೋಂಗೆ ನಾವು ಯಾವೊಂದೊಂದು ವಿಚಾರವನ್ನ ಮಾಡ್ತಾ ಮಾಡ್ತಾ ಇರ್ತೀವೋ ಅದೇ ನಾವು ಹೋಗ್ಬಿಡ್ತೀವಿ ಗುರುಗಳು. ಆದ್ರಿಂದ ಅವ್ರ ವಿಚಾರ ಕೇಳಿದ್ರಿಂದ ಅವನೇ ನಾವು ಆಗ್ಬಿಟ್ಟಿರ್ತೀವಲ್ಲ. ಈಗ ಏನಾಯ್ತು ಅಭಿಪ್ರಾಯ ಏನು ಹೇಳಿದ್ರು ಅವ್ರು? ನನಗೆ ಅರ್ಥ ಆಗಲಿಲ್ಲ, ಕನ್ಫ್ಯೂಸ್ ಆಯ್ತು. ಯಾಕೆಂದ್ರೆ ಈಗ ಭಕ್ತಿ ಅನುಭವ ಸ್ವರೂಪ ಅಂತ ಹೇಳ್ತಾ ಇದ್ದೀರಾ, ಅನುಭವ ರೂಪ, ನಂಬಿಕೆ ಅಲ್ಲ ಭಕ್ತಿ. ಭಕ್ತಿ ನಂಬಿಕೆ ಅಲ್ಲ, ಅನುಭವ. ಅನುಭವದಲ್ಲಿ ಪರಿಸಮಾಪ್ತಿ ಭಕ್ತಿ ಅಲ್ಲ, ತ್ರಿಪುಟಿ ಹೊಟ್ಟೋಗ್ಬಿಡುತ್ತವಾಗ. ಭಗವಂತನ ಆನಂದ ರೂಪ ಏನಿದೆ, ಆನಂದ ಸ್ವರೂಪ, ಪ್ರೇಮ ಭಕ್ತಿಯಾಗಿ ತೋರ್ಕೊಳ್ಳೋದ್ರಿಂದ ಭಕ್ತಿನೂ ಅನುಭವವೇ. ಪ್ರಾರಂಭದಲ್ಲಿ ಯಾರಿಗೂ ಅನುಭವ ಇಲ್ಲ. ಭಗವಂತನ ಕುರಿತು ನಾವು ಕೇಳ್ತೇವೆ, ಅವ್ರು ಹೇಳಿದ್ದು ಕರೆಕ್ಟ್. ಅದು ಕರೆಕ್ಟ್ ಅಂದರೆ ನಮಗೆ ಅನುಭವ ಹಾಗೆ ಇರ್ತದೆ. ದೊಡ್ಡವ್ರು ಹೇಳ್ತಾರೆ ಭಗವಂತ ಇದ್ದಾನೆ, ನಮಗೇನು ಗೊತ್ತಿಲ್ಲ, ಅವನ ಸ್ವಭಾವ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ. ಸುಮ್ಮನೆ ದೇವಸ್ಥಾನ ಮನೆಯಲ್ಲಿ ಆಗುತ್ತೋ ಇರ್ತದೆ. ನಾವು ತಂದೆ ತಾಯಿ ಮಾಡ್ತಾರಲ್ಲ, ಆಮೇಲೆ ನಾವು ಮಾಡ್ತಾ ಇರ್ತೇವೆ ಅಷ್ಟೇ. ಅವರು ಇದ್ದಾರೆ ಎಂಬುದು ಕೇವಲ ಶ್ರದ್ಧಾ ಅಷ್ಟೇ, ನಂಬಿಕೆ. ದೊಡ್ಡವರಿದ್ದಾರೆ ನಂಬಿಕೆ. ಶ್ರದ್ಧಾ ವಿಚಾರದ ವಿಭಾಗ ಮಾಡೋದು ಕಮ್ಮಿನೇ ಅರ್ಥ ಮಾಡೋದಿಲ್ಲ. ಶ್ರದ್ಧಾ ಯಾವುದೋ ಯಾವತ್ತಿಗೂ ಯಾವ ಅನುಭವಕ್ಕೆ ಬರೋದಿಲ್ಲ, ಅದು ಶ್ರದ್ಧೆ, ನಂಬಿಕೆ. ಅದು ಅವ್ರು ಹೇಳಿದ್ರು. ಈಗ ಒಂದು ಕೆಲಸ ಮಾಡೋಣ, ನಾನು ಇನ್ನೊಂದು ವಿಷಯ ತಗೋತೀನಿ. ಈಗ ನಂಬಿಕೆ ವಿಷಯದಲ್ಲಿ ಇಷ್ಟು ಹೇಳಿದೆ, ಈಗ ಅನುಭವವನ್ನೇ ತಗೊಂಡು ಕೇಳ್ತೇನೆ. ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಮಾಡ್ತಾ ಅನುಭವ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ. ಮಾಡ್ತಾ ಮಾಡ್ತಾ ಅನುಭವ ಬರುತ್ತೆ ಕೆಲಸ ಅಂತ ಒಂದು ಉದಾಹರಣೆ ಹೇಳಿ, ಏನಾದರೂ ಒಂದು ದೃಷ್ಟಾಂತ ಹೇಳಿ. ಹಾಂ, ಏನು ಅನುಭವ ಬರುತ್ತೆ? ಅನುಭವ ಅಂದ್ರೆ ಏನಲ್ಲೇ ಹಾಗೆ ಬರುತ್ತೆ. ಇನ್ನೊಂದು ಉದಾಹರಣೆ ಹೇಳಿ. ಹಾಂ, ಹೌದು, ಟೈಪ್ ಮಾಡೋನಿಗೆ ಟೈಪ್ ಮಾಡೋ ಅನುಭವ ಬರುತ್ತೆ, ಅಡುಗೆ ಮಾಡೋನಿಗೆ ಅಡುಗೆ ಮಾಡೋ ಅನುಭವ ಬರುತ್ತೆ. ಆದರೆ ವೇದಾಂತದಲ್ಲಿ ಯಾವುದೂ ಅನುಭವವೇ ಅಲ್ಲ, ಹುಚ್ಚದು. ಆ ಮಾಡ್ತಾ ಮಾಡ್ತಾ ಬರೋದು ಯಾವುದು ನಿಜವಾಗಿ ಅನುಭವವೇ ಅಲ್ಲ. ಕರ್ಮೇಂದ್ರಿಯದಿಂದ ಯಾವ ಅನುಭವ ಬರಲ್ಲ, ಗೊತ್ತಾಯ್ತಾ? ಕರ್ಮೇಂದ್ರಿಯ ಇದೆಯಲ್ಲ, ನಿಮಗೆ ವ್ಯಾವಹಾರಿಕ ಜ್ಞಾನ ಉಂಟಾಗ್ಬೋದು. ಕರ್ಮೇಂದ್ರಿಯ ಇದೆಯಲ್ಲ, ಯಾವ ಅನುಭವನೂ ಕೊಡಲ್ಲ. ಹೌದು, ಜ್ಞಾನೇಂದ್ರಿಯಲ್ಲೇ ಅನುಭವ ಬರೋದು. ವ್ಯಾವಹಾರಿಕ ದೃಷ್ಟಿಯಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಜ್ಞಾನ ಬರ್ತಾ ಅನ್ಕೋದಿದೆ. ಕರ್ಮೇಂದ್ರಿಯ ಜ್ಞಾನ ಅದಾಗಿದೆ. ನೀವೇ ಯಾವುದರಿಂದ ಜ್ಞಾನ ಬರ್ಬೋದು ಅಂತ? ಕರ್ಮೇಂದ್ರಿಯಿಂದ, ಕರ್ಮದಿಂದ ಜ್ಞಾನ ಬರಲ್ಲ ಅಂತಲ್ಲ. ಈಗ ಜ್ಞಾನ ಬರ್ಬೋದು ಅಂತಂದ್ರೆ ಜ್ಞಾನ ಅಂದರೆ ಕರ್ಮ ಮಾಡ್ತಾ ಮಾಡ್ತಾ ಅಭ್ಯಾಸದಿಂದ ತಿಳುವಳಿಕೆ ಪರ್ಫೆಕ್ಟ್ ಆಗ್ಬೋದು. ಅನುಭವ ಬೇರೆ. ಮಾಡ್ತಾ ಮಾಡ್ತಾ ಹೇಗೆ ತಿಳುವಳಿಕೆ? ಅದು ಅಭ್ಯಾಸದಿಂದ. ಈಗ ನಡಿಗೆ ನಡೆದು ಹೋಗ್ತಾ ಇರುವಾಗಲೂ ನಡೀತಾ ಇದ್ದಿಂದ ಅನುಭವ ಬೇಕಾಗಿಲ್ಲ, ನಡ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲ, ಜ್ಞಾನ ಬರುತ್ತೆ ಅಂದ್ರೆ ತಿಳುವಳಿಕೆಯಲ್ಲಿ ನಿಶ್ಚಿತವಾದಂತಹ ಒಂದು ತಿಳುವಳಿಕೆ ಬರುತ್ತೆ ಅಭ್ಯಾಸದಿಂದ. ಅಭ್ಯಾಸದಿಂದ ತಿಳುವಳಿಕೆ ನಿಶ್ಚಿತ ಬರುತ್ತೆ ಅನ್ನೋದು ಅಭ್ಯಾಸದ್ದೇ, ಅದು ಅನುಭವ ಅಲ್ಲ. ಏನಾಗಪ್ಪ ಕರ್ಮೇಂದ್ರಿಯ ಅರಿವು ಬರ್ತೋ ಇಲ್ವೋ? ಕರ್ಮೇಂದ್ರಿಯ ಅರಿವು ಬರ್ತೋ ಇಲ್ವೋ? ಅರಿವು ಅನ್ನೋ ಶಬ್ದಕ್ಕೆ ಮೊದಲ ಅರಿವಲ್ಲ, ಅರಿವು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಕಂಪ್ಯೂಟರ್ ಹೀಗೆ ತಿಳ್ಕೊಳ್ಳೋದಕ್ಕೂ ತಿಳ್ಕೊಳ್ಳೋ ಆ ಜ್ಞಾನಕ್ಕೂ ಬೇರೆ. ಸೈಕಲ್ ಹೊಡೆಯೋ ಜ್ಞಾನ ಬರುತ್ತೆ. ಈಗ ಸೈಕಲ್ ಹೊಡೆಯೋ ಜ್ಞಾನ ಬಂತು ಅಂದ್ರೆ ಅರ್ಥ ಮೊದಲನೇ ಸಲ ಹೊಡೆದದ್ದೇ ಅಭ್ಯಾಸವಾಗಿ ನಿಂತ್ಕೊಳ್ತಾರೆ, ಅದು ಜ್ಞಾನ ಅಲ್ಲ.
ಜ್ಞಾನ ಅಲ್ಲ. ಅದೇ ಉದ್ದೇಶಕ್ಕೆ ಕನ್ನಡದಲ್ಲಿ ಒಬ್ಬರು ನಾಸ್ತಿಕರಿದ್ರು, ಎಚ್ ನರಸಿಂಹಯ್ಯ ಅಂತ. ಅವರ ಕರ್ಮೇಂದ್ರಿಯದಿಂದ ಯಾವ್ದು ಗಮ್ಯವೋ ಅದನ್ನು ಮಾತ್ರ ಅನುಭವ ಅಂತ ತಗೋತಾ ಇದ್ರು. ಮತ್ತ ಯಾವುದೇ ಒಂದು ವಿಷಯವನ್ನು ಹೇಳಿದ್ರು ಸಹ ಪ್ರಶ್ನಿಸಿ ಒಪ್ಕೋಬೇಕು, ಇಲ್ಲಾಂದ್ರೆ ಅದನ್ನ ಒಪ್ಪಿಕೊಡುದು ಅಂತ ಹೇಳ್ತಾರೆ. ಅಲ್ಲ, ಪ್ರಶ್ನಿಸಿ ಒಪ್ಬೇಕು. ಕರ್ಮೇಂದ್ರಿಯಿಂದ ಯಾವ್ದು ಬರುತ್ತೋ ಅದು ಅನುಭವ ಗಮ್ಯ ಆಗುತ್ತೋ. ಕರ್ಮೇಂದ್ರಿಯ ಅಂದ್ರೆ ಏನ್ ಹೇಳ್ರೆ, ಯಾವುದು ಜ್ಞಾನ ಇಲ್ವೋ ಅದು ಕರ್ಮೇಂದ್ರಿಯ. ಆ ಕರ್ಮೇಂದ್ರಿಯಿಂದ ಅನುಭವ ಬರುತ್ತೆ ಅಂತ ಹೇಳಿ. ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಒಟ್ಟು ಇಂದ್ರಿಯಗಳಿಂದ ಬರುತ್ತೆ. ಅಲ್ಲ, ಜ್ಞಾನೇಂದ್ರಿಯಿಂದ ಬರುತ್ತೆ, ಕರ್ಮೇಂದ್ರಿಯ ಕ್ರಿಯೆ. ನದಿಗೆ ಹೊರದು 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 ಜ್ಞಾನ ಬರ್ತದೆ ನದಿಗೆ. ಅಲ್ಲ, ನಾನು ಹೇಳಿ ಕರೆಕ್ಟು. ನಾ ಜ್ಞಾನೇಂದ್ರಿಯದಿಂದ ಏನು ಬರುತ್ತೋ ಅದು ಮಾತ್ರ ಒಪ್ಕೋತೀನಿ ನಾನು. ಆ ಅನುಭವ ಮಾತ್ರ ಒಪ್ಕೋತೀನಿ ಅಂತ. ಅಂದ್ರೆ ಈಗ ಪ್ರಶ್ನೆ ಏನು ಬರ್ಕೊತ್ತಾ, ಜ್ಞಾನೇಂದ್ರಿಯಿಂದ ಏನು ಬರುತ್ತೋ ಅದನ್ನು ಮಾತ್ರ ನಾನು ಒಪ್ಕೋತೀನಿ ಅಂತ ಒಂದು ಸ್ಟೇಟ್ಮೆಂಟು. ಈಗ ಆ ನೋ ಎಕ್ಸೆಪ್ಷನ್, ಅದಕ್ಕೆ ಮತ್ತೆ ಅಂಡ್ರ ಟಿಪ್ಪಣಿ ಇಲ್ಲ, ಅಪವಾದ ಇಲ್ಲ. ಹಾ ಹೇಳಿ. ಆದ್ರಿಂದ ನನಗೆ ಯಾವ್ದ್ರಲ್ಲೂ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಇಲ್ಲ ನೋಡ್ರಿ. ಈಗ ಅನುಭವವನ್ನು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮೂರ್ಖ ಅಂತೀನಿ ನಾನು. ಅಲ್ಲ, ಅದು ಬರದೇ ಇರೋದನ್ನ ನಾನು ನಂಬಲ್ಲ ಅಂತ. ಅಲ್ಲಪ್ಪ, ಸರಿ, ನಾನು ಕೇಳ್ತೀನಿ. ಈಗ ಒಂದು ಮೊದಲನೇ ವಾಕ್ಯ ಏನು ಹೇಳಿದ್ರೆ, ಪ್ರಕಾರ ಅವ್ರು ಹೇಳಿದ್ರು. ಅಲ್ಲ, ಜ್ಞಾನೇಂದ್ರಿಯಗಳಿಗೆ ಏನು ಗೋಚರವಾಗುತ್ತೋ ಕರ್ಮೇಂದ್ರಿಯ ಅಲ್ಲ, ಕರ್ಮೇಂದ್ರಿಯ ಬಿಟ್ಬಿಡ್ರಿ. ಇಂದ್ರಿಯಗಳಿಗೆ ಗೊತ್ತಾಗುವ ಅನುಭವ ಅಂದ್ರೆ ಜ್ಞಾನೇಂದ್ರಿಯ ಅಂತ. ಜ್ಞಾನೇಂದ್ರಿಯಗಳಿಗೆ ಗೊತ್ತಾಗುವ ಅನುಭವ ಮಾತ್ರ ನಾನು ಒಪ್ಪುತ್ತೇನೆ. ಈಗ ಈ ವಾಕ್ಯದಲ್ಲಿ ಜ್ಞಾನೇಂದ್ರಿಯಗಳು ಅನುಭವ ಬರುತ್ತೋ ಇಲ್ವಾ? ತಡಿಯ, ಜ್ಞಾನೇಂದ್ರಿಯಗಳು ಯಾವುದಕ್ಕೆ ಅನುಭವ ಬರುತ್ತೆ? ಜ್ಞಾನೇಂದ್ರಿಯಗಳು ಯಾವುದಕ್ಕೆ ಅನುಭವ ಬರುತ್ತೆ? ಪ್ರಶ್ನೆ ಕೇಳೆ. ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯಕ್ಕೆ ಅನುಭವ ಬರುತ್ತಾ, ಬೇರೆದಕ್ಕೆ ಬರುತ್ತಾ? ಬೇರೆದಕ್ಕೆ ಬಂದ್ರೆ ಅವ್ರ ನಿಯಮ ಹೋಯ್ತು. ಜ್ಞಾನೇಂದ್ರಿಯಗಳಿಗೆ ಮಾತ್ರ ಅನುಭವ ಬರೋದನ್ನ ಒಪ್ಕೋತೀನಿ, ಬೇರೆದಕ್ಕೆ ಬರೋದನ್ನು ಒಪ್ಕೋಬೇಕಾಗುತ್ತೆ. ನೀವು ಹೋಯ್ತು, ನೀವು ಹಾಗೆ ಹೇಳ್ಬೇಡ, ಅವ್ರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಅರ್ಥ ಆಯ್ತಂದ್ರೆ. ಈಗ ಇಂದ್ರಿಯಗಳಿದೆ, ಅದು ಇಂದ್ರಿಯಗಳಿಂದ ಅನುಭವಿಸಿ ಇಂದ್ರಿಯಗಳಿದೆ ಅಂತ ತಿಳ್ಕೊಂಡ್ರು ಹಾಗೆ ಒಪ್ಕೊಂಡ್ಬಿಟ್ರ. ಇಂದ್ರಿಯಗಳ ಅನುಭವ ಗಮ್ಯ ಹೊರಗಿನ ವಸ್ತು ಆಯ್ತಪ್ಪ. ಇಂದ್ರಿಯಗಳು ಇದೆ ಅಂತ ಗೊತ್ತಾದದ್ದು ಹಾಗೆ. ಆದ್ರೆ ಜ್ಞಾನೇಂದ್ರಿಯ ಏನಲ್ವಲ್ಲ. ಆದ್ರೆ ಜ್ಞಾನೇಂದ್ರಿಯಗಳಿಗೆ ಗೋಚರವಾದನ್ನು ಮಾತ್ರ ಒಪ್ಕೋತೀನಿ ಅಂತ ಯಾಕೆ ಸ್ಟೇಟ್ಮೆಂಟ್? ಮನಸ್ಸಿಗೆ ಗೊತ್ತಾಗೋದು ಹೇಳ್ಬೇಕಾಯ್ತಲ್ಲ. ಅದೇನಾದ್ರು ಆಗಲಿ, ನಮ್ಗೆ ಇಷ್ಟ ಇಲ್ಲ. ಅದು ವಿಷಯ ಅಂತ ನಿಮ್ ವಾಕ್ಯ ಹಿಡಿಬೇಕು ನೀವು. ವಾಕ್ಯ ಏನೋ, ಇಂದ್ರಿಯಗಳಿಗೆ ಗೊತ್ತಾಗುವುದನ್ನು ಮಾತ್ರ ಒಪ್ತೇನೆ ಅಂದ್ರೆ ಇಂದ್ರಿಯಗಳು ಇಂದ್ರಿಯಕ್ಕೆ ಗೊತ್ತಾಗತ್ತೆ ಅಂತ ಹೇಳ್ತೀರೋ ಅಥವಾ ಬೇರೆದಕ್ಕೆ ಗೊತ್ತಾಗತ್ತ? ಬೇರೆದಕ್ಕೆ ಅಂದ್ರೆ ಯಾವುದಕ್ಕೆ? ಮನಸ್ಸಿಗೆ. ಹಾಗಾದ್ರೆ ಜ್ಞಾನೇಂದ್ರಿಯಗಳಿಗೆ ಗೊತ್ತಾಗೋದು ಮಾತ್ರ ಮನಸ್ಸಿಗೆ ಗೊತ್ತಾದ್ರು ಒಪ್ತೀನಿ ಅಂತ ಹೇಳ್ಬೇಕು. ಆದ್ರೆ ಇಂದ್ರಿಯಗಳನ್ನ ಒಪ್ಪಲ್ವಾ? ಇಂದ್ರಿಯಗಳಿದೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತೀರಾ. ಇಂದ್ರಿಯಗಳು ಇಲ್ಲ ಅಂತ ಒಪ್ಕೊಂಡ್ರೆ ಆಯ್ತು, ಇಲ್ಲ ಮನಸ್ಸು ಇಲ್ಲ ಇಂದ್ರಿಯಗಳು ಇಲ್ಲ ಅಂತ ಇಟ್ಕೊಂಡ. ಇಲ್ಲದೇ ಇರೋ ಮನಸ್ಸು ಇಲ್ಲದೇ ಇಂದ್ರಿಯಗಳು ಯಾವ್ದಾದ್ರು ನೋಡುತ್ತಾ? ಆಯ್ತು, ಇಂದ್ರಿಯ ಸಂವೇದನೆಯೂ ಇಲ್ಲ, ಮನಸ್ಸು ಇಲ್ಲ, ಏನೂ ಇಲ್ಲ, ಒಪ್ಪೋಣ. ಆಯ್ತು, ನೀವು ಹೇಳಿದಾಗ ಇಂದ್ರಿಯಗಳು ಇಲ್ಲ, ಮನಸ್ಸು ಇಲ್ಲ, ಏನೂ ಇಲ್ಲ, ಅವುಗಳೆಲ್ಲ ಇಲ್ಲ. ಇಲ್ಲದೇ ಇರೋ ಇಂದ್ರಿಯಗಳು ಹೇಗಾಯ್ತಾ? ಅಲ್ಲ, ತಡೆಯೋ ಪ್ರಶ್ನೆಗಳು. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮೊದಲು ಒಂದು ರೂಲ್ಸ್ ಮಾಡ್ಕೋತೀವಲ್ಲ, ಅದು ಪೂರ್ಣ ಎಲ್ಲ ಅನುಭವಗಳನ್ನು ನೋಡಿ ರೂಲ್ಸ್ ಮಾಡಬೇಕು. ನಮಗೇನಾಗುತ್ತೆ, ಕನ್ಫ್ಯೂಸ್ ಆಗ್ಬಿಡತ್ತೆ. ಎಲ್ಲ ಹೌದು, ನಾನು ಕಣ್ಣಿಗೆ ಕಂಡದ್ದನ್ನು ಮಾತ್ರ ಒಪ್ಕೋತೀನಿ ಅಂತ ಒಬ್ಬ ಅಲ್ಲೇ ಸಿಕ್ಬಿಡ್ತಾನ. ಅವನು ಕಣ್ಣಿಗೆ ಕಂಡದ್ದನ್ನು ಒಪ್ಕೋತೀನಿ ಇದೆಯಲ್ಲ, ಅಲ್ಲಿ ಕಣ್ಣು ಕಾಣಲ್ಲ, ಕಣ್ಣಿಗೆ ಕಾಣದೇ ಇರೋದು ತುಂಬ ಇರುತ್ತೆ, ಅದನ್ನು ಒಪ್ಕೋಬೇಕಾಗತ್ತೆ. ನಮ್ಗೆ ಹಸಿವು ಕಣ್ಣಿಗೆ ಕಾಣಲ್ಲ, ಅದೆಲ್ಲ ಇದೆ ಅಂತ ಹೇಳಬೇಕೋ ಇಲ್ವೋ? ಅದು ಯಾವ ಇಂದ್ರಿಯ ಕಾಣತ್ತೆ? ಆ ಸಂವೇದನೆಗಳು ಇದೆ ಅಂತ ಹೇಗೆ ಗೊತ್ತೋ? ಆ ಸಂವೇದನೆಗಳು ಇವೆ ಅಂತ ಹೇಗೆ ಗೊತ್ತೋ?
ಆ ಸಂವೇದನೆಗಳು ಇದೆ ಅಂತ ಹೇಗ್ರಿ ಗೊತ್ತಾ? ನಮ್ಗೆಲ್ಲ ಗೊತ್ತಾಗಲ್ವಾ ನಿಮ್ಗೆ ಸಂವೇದನೆ ಅಂತ? ಸಂವೇದನೆ ಆಗ್ತಾನೆ ಆಗ್ತಾ ಇರುತ್ತೆ. ಇಲ್ಲಪ್ಪ, ನಾನು ಇಲ್ಲ ಅಂತ ಹೇಳ್ತಾ ನಿಮ್ಗೆ ಯಾವ ಸಂವೇದನೆಗಳು ಇಲ್ಲ ನಾನು ಹೇಳ್ತಾ ಇದ್ದೀನಿ. ತೋರಿಸ್ರೆ ಸಂವೇದನೆಗಳು ಇದೆ ಅಂತ ನಮ್ಗೆ ತೋರಿಸಿ, ಪ್ರೂವ್ ಮಾಡ್ರೆ. ನೀವು ಉಪವಾಸ ಇದ್ರೆ ಗೊತ್ತಾಗುತ್ತೆ. ನಾ ಯಾಕೆ ಉಪವಾಸ ಇರ್ಬೇಕು? ನಿಮ್ಮ ಉಪವಾಸ ಗೊತ್ತಾಗಬೇಕು. ನಿಮ್ಮ ಉಪವಾಸ ತೋರಿಸಿದ್ರೆ ನಾವು ಉಪವಾಸ ಇರ್ಬೇಕಂತ. ನನಗೆ ನಿಮ್ಮ ಉಪವಾಸ ತೋರಿಸ್ಬೇಕು ನಿಮ್ಗೆ. ನಾನು ಯಾಕೆ ಉಪವಾಸ ಇರ್ಬೇಕಾ? ಚೆನ್ನಾಗಿ ಹೇಳ್ತೀನಿ. ಈಗ ಕಂಬ ಇದೆ ನಿಮ್ಗೆ ತೋರಿಸಿದೆ ಇಲ್ವಾ? ಹಾಗೆ ನಿಮ್ಮ ಉಪವಾಸ ನಮ್ಗೆ ತೋರಿಸ್ರೆ. ಕಣ್ಣಿಗೆ ಕಾಣೋದು ಮಾತ್ರ ಅಂತೀನಿ ನಾನು. ಅಂದ್ರೆ ಅರ್ಥ ಇಲ್ಲ ನಾನು ಹೇಳಿದೆ. ಈಗ ನನಗೆ ಏನು ಪ್ರಶ್ನೆ ಏನಂದರೆ, ನಾವು ವಿಚಾರ ಮಾಡುವಾಗ ಅನುಭವ ಅನ್ನೋದು ಏನಿದೆಯೋ ಅದರಲ್ಲಿ ಈ ನಂಬಿಕೆ, ಈ ಭಾವನೆಗಳು ಮಿಕ್ಸ್ ಆಗಿರುತ್ತೆ, ಕಲ್ಪನೆಗಳು ಮಿಕ್ಸ್ ಆಗಿರುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಇದು ಅನುಭವ ಅಂತ ಗೊತ್ತಾಗಬೇಕು. ಆವಾಗ ನಾವು ವಿಚಾರ ಮಾಡೋಕ್ಕೆ ಈ ಅನುಭವನ ಇಟ್ಕೊಂಡು ಹೀಗೆ ವಿಚಾರ ಮಾಡಿದರೆ ಈ ಜ್ಞಾನ ಆಗತ್ತೆ ಅಂತ ಹೇಳ್ಬೋದು. ಅನುಭವ ಅಂದರೆ ಏನು ಅಂತ ಗೊತ್ತಿರಲ್ಲ. ಒಬ್ಬರು ತುಂಬ ದಿವಸ ಅಡುಗೆ ಮಾಡಿದ್ರೆ ಅನುಭವ ಆಗತ್ತೆ ಅಂತಾರೆ, ಒಬ್ಬ ಸೈಕಲ್ ಹೊಡೆದ್ರೆ ಅನುಭವ ಆಗುತ್ತೆ, ಒಬ್ಬರು ಮಾತಾಡಿದ್ರೆ ಅನುಭವ ಆಗುತ್ತೆ. ಅನುಭವ ಆಗತ್ತೆ ಅಂದರೆ ಏನು ಉಂಟಾಗತ್ತೆ ಅಂತ, ನಿಜವಾಗಿ ಅನುಭವ ಉಂಟಾಗತ್ತೆ ಅಂತ ಒಪ್ಕೊಂಡಿರೋದು 5 ಇಂದ್ರಿಯದಿಂದ ಅನುಭವ ಉಂಟಾಗತ್ತೆ ಅಂತ ಒಪ್ಕೊಂಡಿದ್ದೀವಿ. 5 ಇಂದ್ರಿಯಲ್ಲೇ ಮಾತ್ರ ಅನುಭವ ಉಂಟಾಗತ್ತೆ ಅಂತ ಹೇಳಲಿಲ್ಲ ನಾವು. ಏನು ಹೇಳಬೇಕು? ಇಂದ್ರಿಯಗಳಿದೆಯಲ್ಲ, ಜ್ಞಾನೇಂದ್ರಿಯಗಳಿಗೆ ಕಣ್ಣು ಬಿಟ್ಟರೆ ರೂಪಾನುಭವ ಆಗತ್ತೆ, ಕರೆಕ್ಟ್. ಆದರೆ ರೂಪಾನುಭವ, ನೆನ್ನೆ ರೂಪಾನುಭವ ಇವತ್ತಾಗತ್ತೋ? ಆಗಲ್ಲ. ಈಗ ರೂಪಾನುಭವ ಆಗತ್ತೆ ಅಂತ ಒಪ್ಕೊಳ್ಳೋಣ. ರೂಪಾನುಭವದ ಜೊತೆಯಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಹೌದಾ ಇಲ್ವಾ? ರೂಪಾನುಭವದ ಜೊತೆಯಲ್ಲಿ ಚೆನ್ನಾಗಿದೆ ಅನ್ನೋದು ಅನುಭವಕ್ಕೆ ಸೇರಿದ್ದೋ ಕಲ್ಪನೆಗೆ ಸೇರಿದ್ದೋ? ಅನುಭವ ಅಲ್ಲ, ಅಲ್ಲ. ಈಗ ಕೇಳೋಣ, ಚೆನ್ನಾಗಿದೆ ಅನ್ನೋದು ವಸ್ತುಗೆ ಸೇರಿದ್ದೋ ನಮ್ಮ ಮನಸ್ಸಿಗೆ ಸೇರಿದ್ದೋ? ವಸ್ತುಗೆ ಸೇರಿದ್ದಲ್ಲ. ನೀವು ಹೇಳುವಾಗ ಹೇಗೆ ಹೇಳ್ತೀರಾ? ವಸ್ತು ಚೆನ್ನಾಗಿದೆ ಅಂತೀರೋ, ನಮ್ಮ ವಸ್ತುವಿನ ರೂಪ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತೀರಾ? ಆದ್ರೆ ಯಾವುದು ಚೆನ್ನಾಗಿರೋದು? ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಯಾವುದು? ಪರವಾಗಿಲ್ಲ ಹೇಳಿ. ಸುಮಾರು ಜನರು ಅದೇ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರಲ್ಲ, ಹೇಳಿಕೆಯನ್ನ, ಆವಾಗ ಅದೇನಾಗುತ್ತೆ? ವಸ್ತುಲ್ಲ ಆಗ್ಬಿಡತ್ತಾ? ತುಂಬಾ ಜನ ಅದೇ ಹೇಳಿಕೆ ಹೇಳ್ಬಿಟ್ರೆ ಅದು ವಸ್ತುನಿಷ್ಠವಾಗತ್ತಾ? ಒಂದು ಹಸು ಹೋಗಿ ನೋಡಿದ್ರ ಚೆನ್ನಾಗಿದೆ ಅಂತ ಹೇಳಿದ್ದಾರಲ್ಲ, ಕಲ್ಲಿನ ಬಂಡೆ, ಈಗ ಒಂದು ಕಲ್ಲಿನ ಬಂಡೆ ಇದೆಯಪ್ಪ, ಅದನ್ನು ಒಬ್ಬ ಶಿಲ್ಪಿ ಕಡಿತಾನೆ, ಕಡದಾಗ ಚೆನ್ನಾಗಿದೆ ಅನ್ಸತ್ತೆ. ಆ ಚೆನ್ನಾಗಿದೆ ಅನ್ನೋದು ಬಂಡೆಗೆ ಸೇರಿದ್ದೋ ನಮ್ಮ ಕಣ್ಣಿಗೆ ಸೇರಿದ್ದ? ಅನುಭವಕ್ಕೆ ಸೇರಿದ್ದೋ ವಸ್ತುವಿಗೆ ಸೇರಿದ್ದ? ಅಲ್ಲ, ಬರೀ ಕಲ್ಪನೆಗೆ ಸೇರಿದ್ದ? ಎಲ್ಲ ಜಾಗದಲ್ಲೂ ಚೆನ್ನಾಗಿದೆ ಅನ್ನೋ ಕಲ್ಪನೆ ಸೇರಿದ್ದ? ಆಗ್ಬೋದು. ಮನಸ್ಸಿಗೆ ಸೇರಿದೆ ಅಂದರೆ ಮನಸ್ಸು ನಮ್ಮ ವಶದಿಂದ ಹೇಳ್ತಾ ಇದೆಯೋ, ವಸ್ತುನಿಷ್ಠವೂ ಏನಾದರೂ ಇದೆಯಾ? ಅಲ್ಲ, ಹೇಳ್ಬೋದು. ಇದೆಯೋ ಅಂತ ಕೇಳಿದೆ ನಾನು. ನಿಜವಾಗ ಹಾಗಿರುತ್ತೋ ಸುಮ್ಮನೆ ಹೇಳ್ತೀವ? ಹಳೆ ಅನುಭವ ಹಾಗಲ್ಲಮ್ಮ, ನಾವು ಈ ಹೂ ಚೆನ್ನಾಗಿದೆ ಅಂತ ಹೇಳ್ತು, ಈ ಹೂ ಚೆನ್ನಾಗಿದೆ ನಮ್ಮ ಹೇಳ್ತೀವಿ ಹೇಳ್ತೀವ. ಈ ಹೂ ಚೆನ್ನಾಗಿದೆ, ಈ ಭಕ್ಷ್ಯ ಚೆನ್ನಾಗಿದೆ, ಈ ಒಂದು ಪದಾರ್ಥ ಯಾತ ಕೇಳಿದೆ ಅಂದರೆ ವಸ್ತುನಿಷ್ಠ ಅನುಭವ ಜ್ಞಾನ ನಮಗಾಗತ್ತೆ. ಇನ್ನೊಂದು ಕಡೆ ಅನುಭವ ಆಗದೆ ಇರೋದ್ರ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಈ ಭಾವನೆಗಳಿದೆಯಲ್ಲ, ಚೆನ್ನಾಗಿದೆ, ಬೇಕಾಗಿದೆ, ಅದರ ಬಗ್ಗೆ ಬೇರೆ ಬೇರೆ ಕಲ್ಪನೆಗಳು ಆಗಿದೆ, ಹೇಗಿದೆ, ಈ ಭಾವನೆಗಳು ವಸ್ತುವಿಗೆ ಸೇರಿದ್ದೋ ಸೊ ಬರೀ ನಮ್ಮ ಮನಸ್ಸಿಗೆ ಸೇರಿದ? ನಮ್ಮ ಸ್ವತಂತ್ರವೋ ಸೊ ವಸ್ತುನ ಆಶ್ರಯಿಸಲೇಬೇಕು? ಎಷ್ಟು ಇಲ್ಲದೆ ಅಂದರೆ ಭಾವನೆ ಬರಲ್ವಾ? ವಸ್ತುವನ್ನು ಆಶ್ರಯಿಸಲೇಬೇಕು. ವಸ್ತುವಿಂದ ಬರುತ್ತೆ. ಸೆಕೆಂಡು ಇಲ್ಲಿಯಾದ್ರೂ ಬರಲ್ಲ. ಯಾಕೆ ನಾನು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ, ಇಟ್ಕೊಂಡ್ರಿ ಅಲ್ಲಪ್ಪ, ಈ ವಸ್ತು ಏನು ಕಾಣುತ್ತೆ? ಇಲ್ಲ, ಒಂದು ವಸ್ತುವಿನ ಇಟ್ಕೊಂಡೇ ನಾವು ಅದಕ್ಕೆ ಭಾವನೆ ಮಾಡಬೇಕು. ಹಿಮಾಲಯ ಅನ್ನೋದೇ ಭಾವನೆ. ಹಿಮಾಲಯ ವಸ್ತು ಇಲ್ಲ ಅಂತ ಭಾವನೆಯೇ. ದೇವಲೋಕ, ಇಂದ್ರಲೋಕ ಇದೇ ಭಾವನೆ ಮಾಡ್ತಾ ಇದ್ದೀನಿ.
ಭ್ರಮೇನ ಅವರಿಗೆ ಭಾವನೆಯಲ್ಲಿ ಭ್ರಮೇನ ಸತ್ಯನ ಪ್ರಶ್ನೆ ಇಲ್ಲ. ನನಗೆ ಒಂದು ಒಳ್ಳೆ ಹೂವಿನ ಉದ್ಯಾನವನಕ್ಕೆ ಹೋದೆ, ಅಲ್ಲಿ ಒಳ್ಳೆ ಕಲ್ಮಂಚದ ಮೇಲೆ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದೀನಿ, ಭಾವನೆ ಬರ್ತಾ ಇದೆ. ಆ ಭಾವನೆಗೆ ಅನುಭವ ಇರಬೇಕಾ? ಆಮೇಲೆ ಭಾವನೆ ಭ್ರಮೇನ ಸತ್ಯ ಅನ್ನೋ ಪ್ರಶ್ನೆ ಇಲ್ಲ, ನನಗೆ ಸಂತೋಷ ಆಗತ್ತಪ್ಪ. ಈಗ ಟಿ ವಿ ನೋಡೋ ಭ್ರಮೆ ಇರ್ಬೋದು, ಆನಂದ ಆಗತ್ತೆ ಅಂತ ಹೇಳ್ತೀವ ಇಲ್ವಾ? ಭ್ರಮೆಗಿಮೆ ಪ್ರಶ್ನೆ ಇಲ್ಲ ಇಲ್ಲಿ. ಭಾವನೆ ಮಾಡೋದು ಮನುಷ್ಯನ ಇಚ್ಛೆ ಒಳಪಟ್ಟದ್ದು, ಹೌದಾ ಅಲ್ವಾ? ಪೂರ್ಣ ಸ್ವತಂತ್ರನ? ಯಾಕ ಪೂರ್ಣ ಸ್ವತಂತ್ರ ಅಲ್ವಾ? ಈಗ ಇವನು ನಮ್ಮ ತಮ್ಮ ಅನ್ನೋದು ಭಾವನೆನೋ ವಸ್ತುನಿಷ್ಠವಾ? ಏನ್ರಿ ಇದು? ಒಂದು ಕ್ಲಾರಿಟಿನೇ ಇಲ್ಲಪ್ಪ, ಒಬ್ಬೊಬ್ರು ಒಂದು ಹೇಳ್ತಾರೆ. ಕರೆಕ್ಟ್ ಹೇಳ್ರೆ ವಸ್ತುನಿಷ್ಠ ಬರೀ ಭಾವನೆನಾ? ಗಂಡ ಹೆಂಡತಿ ಅದೇ ಗಂಡ ಹೆಂಡತಿ. ಈಗ ಒಂದು ಪ್ರಶ್ನೆ ಮಾಡ್ತೀನಿ, ಗಂಡ ಹೆಂಡತಿ ಭಾವನೆನಾ? ಗಂಡ ಹೆಂಡತಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಅನುಭವ ಇದು, ಭಾವನೆ ಆಯಿತು, ವ್ಯತ್ಯಾಸ ಗೊತ್ತಾಯ್ತು. ಈಗ ಕಲ್ಪನೆ ಅಂತ ಕೇಳ್ತೀನಿ. ಕಲ್ಪನೆ ಅಂದರೆ ಕೆಲವು ನಮ್ಮ ಮನಸ್ಸಲ್ಲಿ ಸ್ವತಂತ್ರವಾದ ಕಲ್ಪನೆ, ಕೆಲವು ವಸ್ತು ನಿಜವಾಗಿ ಬೇರೆದಿರುತ್ತೆ, ಬೇರೆ ಥರ ತೋರ್ತಾ ಇದೆ. ಆ ಬೇರೆ ಥರ ತೋರೋದು ಹಾಗೆ ಇದೆ ಅಂದ್ಕೊಂಡು ಅದು ಕಲ್ಪನೆ ಅಂತ ಒಪ್ಕೋತಿರಲ್ವಾ? ಯಾವ ಗೌಣಭಕ್ತಿಯ ಸಮಾಪ್ತಿ ಎಲ್ಲಿಗೆ? ಆ ಸಮಾಪ್ತಿ ಎಂಡಾಗ ಭ್ರಮೆ ವ್ಯತ್ಯಾಸ ಅಲ್ಲ. ಯಾಕೆ ಕಲ್ಪನೆ ಅಂತ ಹೇಳ್ತೀನಿ ಅಂದರೆ ಅನುಭವ ಅಲ್ಲ ಅಂತಷ್ಟೇ. ಈಗ ಅಲ್ಲಿ ಕಾರಿದೆಪ್ಪ, ಕಾರಿದೆ ಅಂದರೆ ವಸ್ತುನಿಷ್ಠವಾಗಿ ಕೇಳಿದರೆ ಅದು ಬರೀ ಕಬ್ಬಿಣ ಅಂತ ಅಷ್ಟೇ ಕೇಳಿದರೆ, ಕಾರು ಅನ್ನೋದು ಕಲ್ಪನೆನೋ ಅನುಭವ? ಭಾವನೆ ಪೂರ್ತಿ ನನ್ನ ಸ್ವತಂತ್ರ. ಕಲ್ಪನೆಯಲ್ಲಿ ವಸ್ತು ಹಾಗೆ ತೋರ್ಬೋದು, ವಸ್ತು ಇರೋದು ಅಲ್ಲಪ್ಪ. ಈಗ ಮಣ್ಣು ಕುಡುಕಿಯಾಗಿ ತೋರ್ತಾ ಇದೆ, ಅಥವಾ ಒಂದು ಮಣ್ಣಿನ ಪಾತ್ರೆ ಬಳೆ ತೋರ್ತಾ ಇದೆ. ಬಳೆ ತೋರ್ತಾ ಇರೋದು ಚಿನ್ನ ಬಳೆ ಅನ್ನೋದ್ರಲ್ಲಿ, ಬಳೆ ಅನ್ನೋದು ಕಲ್ಪನೆನೋ ಭಾವನೆನೋ ನಂಬಿಕೆನೋ? ಬಳೆನೋ ವಸ್ತುನಿಷ್ಠ. ಎರಡನೇದು ಕಲ್ಪನೆ, ಭಾವನೆ, ನಂಬಿಕೆ. ನಾಲ್ಕು ಹೇಳ್ಬಿಟ್ರೆ ವಸ್ತುನಿಷ್ಠ ಅಲ್ಲ. ಏನದು? ಬಳೆ ಅನ್ನೋದು ಯಾವುದು? ಬಳೆ ಅಂತಿದೆ ಈಗ ಅಲ್ಲ, ಈಗ ತೋರುತ್ತೆ ತಾನೆ. ಕಲ್ಪನೆಯ ಭಾವನೆ, ಕಲ್ಪನೆಗೂ ಭಾವನೆಗೂ ವ್ಯತ್ಯಾಸ ಏನು ಅಂದ್ರೆ, ನಿಮ್ಮ ಇಷ್ಟ ಇರಲಿ ಬಿಡಲಿ ಅದು ಹಾಗೆ ತೋರುತ್ತದು. ಭಾವನೆಯಲ್ಲಿ ಹಾಗಲ್ಲ. ನಾವು ಬೇಕಾದ್ರೆ ಭಾವನೆ ಮಾಡ್ಬೋದು, ಇದ್ರಲ್ಲಿ ಬಿಟ್ಬಿಡ್ಬೋದು, ಬಿಟ್ಟು ಹಾಕ್ಬೋದು. ಯಾವುದು? ಬಳೆ ಕಲ್ಪನೆ. ಹಾ, ಗೊತ್ತಾಗ್ಲಿಲ್ಲ. ಹಾ, ಶಾಸ್ತ್ರ ಹೇಳಿದ ನಂಬಿಕೆಯನ್ನು ಶ್ರದ್ಧೆ ಅಂತಲೋ, ಶಾಸ್ತ್ರ ಹೇಳಿದ ಭಾವನೆಗಳನ್ನು ಉಪಾಸನೆ ಅಂತಲೂ ನಾವು ಒಪ್ಪತ್ತೀವಿ. ಇಲ್ಲೋದು ನಮ್ಮನೆ ಭಾವನೆ ಇದೆ. ಮನುಷ್ಯನಿಗೆ ಹೌದು, ಕರೆಕ್ಟ್, ಹೌದು, ಸರಿಯ. ಎಲ್ಲಿ ಹೋದ್ರೆ ದನ ತಿಂತಿರ್ಲಿಲ್ಲ ಅಲ್ಲ, ವಸ್ತುನಿಷ್ಠವಾಗಿ ಅದು ದನಕ್ಕಷ್ಟೇ. ಪೇಪರ್, ನೀವು ಪೇಪರ್ ಅನ್ನೋದು ಕರೆಕ್ಟು. ಆದರೆ ಈಗ ಪ್ರಶ್ನೆ ಇದು ಬರುತ್ತೆ, ಪೇಪರ್ ಅನ್ನೋದು ಒಂದು ಮೂಲ ರೂಪವನ್ನು ಹೊಂದಿದೆ, ಬೇರೆ ಒಂದು ಮೂಲ ರೂಪವನ್ನು. ಆ ಬೇರೆ ಮೂಲ ರೂಪ ಹೊಂದಿರೋ ಪೇಪರ್ ಅನ್ನೋದು ಏನೋ ಭಾವನೆನೋ ಕಲ್ಪನೆನೋ? ಅಲ್ಲ, ಪೇಪರ್ಗೂ 3 ರೂಪಾಯಿ ಇದೆಯಲ್ಲ, ಹಾಗೆ 100 ರೂಪಾಯಿ ಕಲ್ಪನೆನಾ ಪೇಪರಲ್ಲಿ? ಹಾಗೆ ಪೇಪರ್ ಪೇಪರ್ ಒಂದು ಕಲ್ಪನೆ ತಾನೆ. ಅಲ್ಲ, ಬಿದಿರಿಲ್ವಾ? ಬೊಂಬಿಲ್ಲ ಪೇಪರ್ ಮಾಡೋದು. ಈಗ ಬೊಂಬು ಸತ್ಯವಾದ್ರೆ ಪೇಪರ್ ಏನು? 100 ರೂಪಾಯಿ ಪೇಪರ್ ಎರಡು ಸತ್ಯನಾ? ಅಲ್ಲ, 100 ರೂಪಾಯಿ ಕಲ್ಪನೆ ಒಪ್ಪಲಿಲ್ವಾ? 100 ರೂಪಾಯಿ ಕಲ್ಪನೆ ಪೇಪರ್ ಸತ್ಯ ಅಂದ್ರೆ, ಹಾಗೆ ಪೇಪರ್ ಕಲ್ಪನೆ ಬೊಂಬು ಸತ್ಯ ಅನ್ನಿ, ಹಾಗೆ ಬೊಂಬು ಕಲ್ಪನೆ ಮಣ್ಣು ಸತ್ಯ ಅನ್ನಿ. ಈಗ ನಾನು ಯಾತಕ್ಕೆ ಹೇಳ್ತೀನಿ, ಈಗ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ನಾನು. ಈಗ ಚಿನ್ನ ಅಂತ ಒಂದು ಉದಾಹರಣೆ ಕೊಟ್ಟು, ಬಳೆ ಅಂತ ಒಂದು ಕಲ್ಪನೆ ಕೊಟ್ಟೆ. ಬೆಳೆ ಚೆನ್ನಾಗಿದೆ ಅಂತಾರಲ್ಲ,
ಇದು ಚೆನ್ನಾಗಿದೆ ಅನ್ನೋದು ಯಾವುದಕ್ಕೆ ಸೇರಿದ್ದು? ಕಲ್ಪನೆಗೆ ಸೇರಿದ್ದು, ಭಾವನೆಗೆ ಸೇರಿತಾರೆ. ಕಲ್ಪನೆ ನಶಿಸಿದ್ದು ಬಂಗಾರ ಚೆನ್ನಾಗಿರಲ್ಲ ಅಲ್ಲ. ಈಗ ಕಲ್ಪನೆ ಯಾವುದಕ್ಕೆ ಸೇರಿದ್ದು ಸರಿ. ಈಗ ಚೆನ್ನಾಗಿದೆ ಅಂತ ಅವನು ಹೇಳಿದ್ದು ಮನಸ್ಸಿನ ಭಾವನೆ ಇರಬಹುದು. ಆದರೆ ನನ್ನ ಪ್ರಶ್ನೆ, ಬಳೆ ಚೆನ್ನಾಗಿದ್ನೋ ಬಂಗಾರ ಚೆನ್ನಾಗಿದೆ ಅನ್ನೋ? ಬಂಗಾರದ ಚೆನ್ನಾಗಿದೆ ಬಳೆಗೆ ಬಂದಿದೆಯೋ, ಅಥವಾ ಎರಡೂ ಅಲ್ಲದೆ ಇವನ ಮನಸ್ಸಲ್ಲಿ ಮಾತ್ರ ಹುಟ್ಕೊಂಡಿದೆಯೋ? ಆದ್ರಿಂದ ಬಳೆನೇ ಚೆನ್ನಾಗಿದೆ, ಬಂಗಾರ ಅಲ್ಲ. ಹೇಳೋ ಸರಿ. ವಸ್ತುತಃ ಬಳೆ ಚೆನ್ನಾಗಿದೆ ಅಂತ ಹೇಳುವಾಗ ಅದು ಬಂಗಾರ ಬಿಟ್ಟು ಹೇಳಕ್ಕಾಗುತ್ತಾ ಅಂತ ಅಂದ್ರೆ ಯಾರು ಸೇರ್ತದೋ ಬಳೆ ಇಲ್ಲವೇ ಅದು ಬಂಗಾರಕ್ಕೇನೆ ಬಳೆ ಚಂದ ನಾವು ಹೇಳ್ತಾ ಇದೀವಿ. ಈಗ ಯಾವ್ದು ಸೇರಿದ್ದು ಅಂತ ಕಲ್ಪನೆಗೂ ಭಾವನೆಗೂ ವ್ಯತ್ಯಾಸ ಹೇಳಿದ್ನಲ್ಲ. ಕಲ್ಪನೆಯನ್ನ ಕೆಲವು ಸಲ ನಾವು ಕೂತ್ಕೊಂಡು ಕಲ್ಪನೆ ಮಾಡೋ ನಮ್ಮ ಸ್ವತಂತ್ರ ಇರಬಹುದು. ಈಗ ಪರಮಾತ್ಮನು ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅಂತ ಹೇಳ್ತೀವಿ, ಅದು ಕಲ್ಪಿತ ರೂಪ ಅಂತ ಹೇಳ್ತೀವಿ. ಹೌದಾ? ಪರಮಾತ್ಮನಾಗಿದ್ದಾನೆ, ಪ್ರಪಂಚವಾಗಿ ತೋರ್ತಾ ಇದ್ದಾನೆ, ಅದು ಕಲ್ಪನೆ ಅಂತ. ಕಲ್ಪನೆ ಅಂದರೆ ಹಾಗೆ ಇನ್ನೊಂದು ವಸ್ತು ಇದ್ದು ಅದು ಕಲ್ಪನೆ. ಆ ಇನ್ನೊಂದು ವಸ್ತು ನೋಡೋಕ್ಕೂ ಒಂದು ಅನುಭವ ಇರಬೇಕು. ಯಾಕಂದರೆ ಬರೀ ಇದು ಒಂದೇ ಆರ್ಡರ್ ಆಗಲ್ಲ. ಇದು ಇಲ್ಲವರು ಇದೇ ನಿಜ ಆಗ್ಬಿಡುತ್ತೆ, ಕಲ್ಪನೆಯೇ ಅನುಭವ ಆಗ್ಬಿಡುತ್ತೆ. ಕಲ್ಪನೆ ನೀವು ಯಾವತ್ತಿಗೆ ಹೇಳಬೇಕು ಅಂದರೆ ಅದಕ್ಕೆ ಹಿಂದಕ್ಕೆ, ಈಗ ಕಂಬ ಕಲ್ಪನೆ ಅಂತ ಹೇಳಬೇಕಾದ್ರೆ ಕಬ್ಬಿಣ ನಿಜ ಅಂತ ಗೊತ್ತಾಗಬೇಕು ಆ ಅರ್ಥದಲ್ಲಿ. ಹಾಗಾದರೆ ಪರಮಾತ್ಮನನ್ನು ಪ್ರಪಂಚವಾಗಿ ಕಲ್ಪಿಸಿದ್ದೀವಿ ಅನ್ನೋದು ಬರೀ ನಮ್ಮ ಸ್ವಾತಂತ್ರ್ಯವೋ ಅವನಿಗೂ ಸ್ವಲ್ಪ ಸೇರಿದ ಅಂಶ ಇದೆಯಾ? ಅವನು ಸ್ವಲ್ಪ ತೋರೋ ಹಾಗೇನೋ ಮಾಡ್ಕೋತಾನ, ಅವನಿಗೂ ಕೆಟ್ಟ ಸ್ವಭಾವ ಇದೆಯೋ ಅಂತ. ಗೋಳ ಹಾಕೊಳ್ಳೋಣ, ಇವ್ರನ್ನ ನೋಡೋಣ, ಭಕ್ತರಿದ್ದಾರೆ ಭಾರಿ ನಮ್ಗೆ ಗುರುತು ಹಿಡಿತೀವಿ ಅಂತಾರೆ, ಜಂಬ ಬಿಡ್ತಾರೆ. ನಾನು ಪ್ರಪಂಚವಾಗಿ ತೋರಿದ್ರೆ ನನ್ನ ಪರಮಾತ್ಮನ ಗುರುತಿಸ್ತಾರೋ ಅಥವಾ ಪ್ರಪಂಚ ಏನಪ್ಪ? ಪರಮಾತ್ಮದ ಅಂಶ ಇದೆ, ಸರಿನಾದ? ಪರಮಾತ್ಮನೇ ಈಗ ನಮ್ಮ ಬರೀ ಕಲ್ಪನೆ ಅಂತ ಆಗಿದ್ರೆ ಒಬ್ಬೊಬ್ರು ಒಂದೊಂದು ಥರ ಕಲ್ಪನೆ ಮಾಡ್ಬೋದಾಯ್ತು. ಹಾಗಾಗಲ್ಲ. ಪ್ರಪಂಚವನ್ನ ಎಲ್ಲರೂ ಒಂದೇ ಥರ ನೋಡ್ತಾ ಇದ್ದೀವಿ ಅಂತ ಇಟ್ಕೊಂಡಿದ್ದೀವಿ. ಒಂದೇ ಥರ ನೋಡ್ತಾ ಇದ್ದೀವೋ ಗೊತ್ತಿಲ್ಲ, ಒಂದೇ ಥರ ನೋಡ್ತಾ ಇದ್ದೀವಿ ಅಂತ ಇಟ್ಕೊಂಡಿದ್ದೀವಿ. ಒಂದೇ ಥರ ಕಾಣಿಸ್ತಾ ಇರೋ ಈ ಪ್ರಪಂಚ ಪರಮಾತ್ಮನು ಹೀಗೆ ತೋರಬೇಕು ಅಂತ ಏನಾದರೂ ಅವನಲ್ಲೂ ಒಂದು ಪ್ರಯತ್ನ ಇದೆಯೋ? ಬರೀ ನಮ್ಮ ಮನಸ್ಸಿಂದ ಕಲ್ಪನೆನೋ? ನೀವು ಮಾತಾಡಂಗಿಲ್ಲ. ಈಗ ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ನಮ್ಮಲ್ಲಿ ಇಷ್ಟಕ್ಕೂ ಅನುಭವ ಹೊಂದಿದೆ, ಕಲ್ಪನೆಗಳಿವೆ, ಭಾವನೆಗಳಿವೆ, ಆಮೇಲೆ ನಂಬಿಕೆಗಳಿವೆ, 4 ಓಡಾಡ್ತಾ ಇರುತ್ತೆ. ಎಲ್ಲೋ ಯಾವುದೋ ಸುಮ್ಮನೆ ಹೇಳ್ತೀವಿ ಬಹಳ ಚೆನ್ನಾಗಿತ್ತು ಅಂತ. ಅದು ಯಾವುದು ಕಲ್ಪನೆ, ಯಾವುದು ಭಾವನೆ, ಯಾವುದು ನಂಬಿಕೆ, ಯಾವುದು ಅನುಭವ, ಏನೂ ತಿಟ್ಕೊಂಡು ಹೇಳ್ತಾ ಇದ್ದೀವಿ. ಈ ಮಳೆ ಬರ್ತಾ ಇದೆ ಅಂತ ಅನುಭವ ಇದೆ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳ್ತೀವಿ. ಏನು ಹೇಳ್ಬೋದು? ಹೌದಾ? ಹಾಗಾದ್ರೆ ಈಗ ನಮ್ದು ಮಾಡ್ಕೊಳ್ಳೋದಿದೆಯಲ್ಲ ಯಾವುದಾದ್ರೂ ವಸ್ತುವನ್ನ, ಅದು ಬರೀ ಭಾವನೆಯೋ ಕಲ್ಪನೆಯೋ ಅನುಭವ? ಭಾವನೆ ಅಂದ್ರೆ ಬಿಡೋದು ಬರುತ್ತಾ? ಬಿಡ್ಲೇಬೇಕು ಅಂತ ಹೇಳ್ಬೇಡ, ಬಿಡೋದು ಬರುತ್ತೆ. ನಮ್ದಾಗಿರೋದು ಮಳೆ ಅಲ್ಲ, ನಮ್ದಾಗಿರೋ ವಸ್ತು. ನನ್ನ ಮಗ, ಇವನ್ ನನ್ನ ಮಗ ಅನ್ಕೋತಾನೆ, ನೀವು ಸಹ ನಮ್ಮ ಮಗಲ್ಲ ಅನ್ಕೋಬೋದಾ? ಅನ್ಕೋತಾರೆ. ಹಾಗೆ ನಮ್ಮ ದೇಹವನ್ನು ನಮ್ಮ ದೇಹ ಅಲ್ಲ ಅಂತ ಅನ್ಕೊಂಡ್ರೆ ಆಗತ್ತಾ? ಈಗ ದೇಹವನ್ನು ಭಾವನೆಯನ್ನ ನಮ್ದಲ್ಲ ಮಾಡ್ಕೊಳಕ್ ಬರುತ್ತಾ? ಇದು ದೇಹದಲ್ಲಿ ನಮ್ದು ಬಂದ ಭಾವನೆಯನ್ನ ಮಾಡ್ಕೊಳಕ್ ಬರಲ್ಲ. ಇಲ್ಲೇ ದೇಹ ನಾನು ಬಂದ್ರೆ ತಪ್ಪು ತಿಳುವಳಿಕೆಯಿಂದ ಭಾವನೆಯನ್ನು ನಾನು ಮಾಡ್ಕೊಂಡಿಲ್ಲಪ್ಪ. ಸರಿಯಾದ ತಿಳುವಳಿಕೆ ಬಂದ್ರೆ ದೇಹದಲ್ಲಿ ಭಾವನೆ ಹೋಗ್ತಾ ಇರ್ತವೆ. ನಮ್ಮೆಲ್ಲ ಎಷ್ಟು ಭಾವನೆ ಮಾಡ್ಕೊಂಡು ಹೋಗಲ್ಲ. ತಪ್ಪು ತಿಳುವಳಿಕೆಯಿಂದ ನಾನು ಬಂದ್ಮೇಲೆ ಭಾವನೆಯಿಂದ ಏನ್ ಮಾಡಿದ್ರು ಹೋಗಲ್ಲ. ಸರಿಯಾದ ತಿಳುವಳಿಕೆ ಬಂದ್ರೆ ಹೋಗೋದು.
ದೇಹ ನಾನು ಭಾವನೆ ಅಲ್ಲ. ದೇಹ ನಾನು ತಪ್ಪಿರೋಕೆ ಭಾವನೆ ಅಲ್ಲ, ಭಾವನೆಯಿಂದ ಬಂದಿಲ್ಲ. ಭಾವನೆ ಬಂದಿಲ್ಲ ಅಲ್ಲ, ಭಾವನಾಂಶ ಇದ್ದೇ ಇಲ್ಲ. ಭಾವನಾಂಶ ಇದ್ದೇ ಇಲ್ಲ. ಏನು ಭಾವನೆ? ದೇಹ ನಾನು ಅನ್ನೋದು ಭಾವನಾಂಶ ಇದ್ದೇ ಇಲ್ಲ. ಇಲ್ಲ. ಹಾಗಾದ್ರೆ ಇದು ಪ್ರಿಯ ಅಪ್ರಿಯ ಇರುತ್ತಲ್ಲ, ಅದು ಈಗ ಪ್ರಿಯ ಪ್ರಿಯ ಭಾವನೆ ಇರುತ್ತೆ. ದೇಹ ಚೆನ್ನಾಗಿದೆ, ಇದಾಗಿದೆ, ಇದೆಲ್ಲ ಭಾವನೆ ಅಲ್ಲ. ಅದೇನೋ ಒಂದು ದೇಹ ನಾನು ಅಂತ ತಿಳ್ಕೊಂಡ್ರೆ ತಪ್ಪಿರೋಕೆ. ಅದು ಗುಣ ಹೇಳ್ಬೇಡ್ರಿ, ನನ್ನ ದೇಹ ಚೆನ್ನಾಗಿದೆ ಅಂತಲ್ಲ. ಗುಣ ಭಾವನೆ ವಸ್ತು ಭಾವನೆ ಅಲ್ವಾ? ಗುಣ ಭಾವನೆ ಗುಣಿ ಭಾವನೆ ಅಲ್ವಾ? ದೇಹ ಚೆನ್ನಾಗಿದೆ ಅನ್ನೋ ಭಾವನೆ ವಸ್ತು ತಪ್ಪು. ದೇಹ ಚೆನ್ನಾಗಿ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ತಾರೆ. ಇದು ಭಾವನೆಯ ಇದು ಇಚ್ಛಾಜ್ಞಾನ, ಇದು ವಸ್ತು ಚೆನ್ನಾಗಿದೆ ಅನ್ನೋದು ಭಾವನೆ ಅಲ್ಲ. ನಾನು ಚೆನ್ನಾಗಿಲ್ಲ ಅಂತ ಭಾವನೆ ಬರೋದೇ ಇಲ್ಲ. ನಾನು ಚೆನ್ನಾಗಿದ್ದೇನೆ, ಈಗ ಯಾವ್ದಾದ್ರು ವಸ್ತು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲ ಅಂತ ಇನ್ನೊಂದು ಇರ್ಬೇಕು. ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಎರಡು ಬರಲ್ಲ. ಎಲ್ಲಗಳೂ ಇದೆ, ವಸ್ತುಗಳಿದೆ, ಯಾವ್ದಾದ್ರು ಭಾವನೆ ಇದೆ. ಯಾವ ತಪ್ಪಲಿದ್ದೇನೆ ದೇಹ ವಿಚಾರ ಬಂದರೆ ಎಲ್ಲ ಇದೆ, ಎಲ್ಲ ತಪ್ಪಲಿದ್ದೇನೆ. ನೀವು ಏನ್ ಬಂದಿರೋದೀಗ ದೇಹ ಭಾವನೆಯಿಂದ ಹೋಗುತ್ತೋ ಇಲ್ಲ ಪ್ರಶ್ನೆ ಬರಲ್ಲ, ಹೋಗಲ್ಲ. ಕರೆಕ್ಟ್ ಕಣ, ಹೋಗೋದಿಲ್ಲ. ನಾನು ಒಂದು ಸರಿಯಾದ ತಿಳುವಳಿಕೆ ಹೋಗಿ ಭಾವನೆ ಏನ್ ಮಾಡೋದು ಹೋಗಲ್ಲ. ಸರಿಯಾಗಿ ನನ್ನ ಪ್ರಶ್ನೆ, ದೇಹ ನಾನು ಅನ್ನೋದು ತಪ್ಪಲಿಕೆ ನೋಡಿಲ್ವಾ? ದೇಹದಲ್ಲಿ ಕ್ರಿಯಾತ್ವಾದಿ ಗುಣಗಳೆಲ್ಲ ಭಾವನೆಯೇ ತಪ್ಪಲಿಕೆಯಾ? ತಪ್ಪಿಳಿಕೆನೆ ಭಾವನೆ. ಈಗ ಇಷ್ಟೆಲ್ಲ ವಿಚಾರ ಮಾಡಿದ್ವಿ. ಈಗ ಭಕ್ತಿ ಅನ್ನೋದು ಯಾವುದಕ್ಕೆ ಸೇರುತ್ತೆ ಈ ನಾಲ್ಕರಲ್ಲೇ? ಅನುಭವ, ಕಲ್ಪನೆಯ, ಭಾವನೆಯ, ನಂಬಿಕೆಯ? ಒಬ್ಬ ಅನುಭವ, ಇನ್ನೊಂದು ಭಕ್ತಿ. ಅನುಭವ ಆದ್ರೆ ಬರ್ಬೇಕು ಅನ್ನೋದಿಲ್ಲ, ಭಕ್ತಿ ಬರಬೇಕು. ಭಕ್ತಿಗಾಗಿ ಇದು ಮಾಡ್ಕೋಬೇಕು. ಅನುಭವ ಇಟ್ಕೊಳ್ಳೋದು. ಅನುಭವಕ್ಕೆ ಯಾವುದೂ ಹಂಗೂ ಇಲ್ಲ. ಅನುಭವನೂ ಸ್ವತಃ ಸಿದ್ಧ, ಯಾವುದೂ ಅಲ್ಲ. ಈಗ ನನ್ನ ಪ್ರಶ್ನೆ ಏನು ಗೊತ್ತಾ? ಈಗ ಭಕ್ತಿಗೆ ಅವ್ರ ಲಕ್ಷಣ ಹೇಳುವಾಗ ಶಾಸ್ತ್ರ ಪರಮ ಪ್ರೇಮ ರೂಪ ಅಂದ್ರು, ಪ್ರೇಮ ವೃತ್ತಿ ಅಂದ್ರು, ಶ್ರದ್ಧಾವೃತ್ತಿ ಅಂತ ಹೇಳಲಿಲ್ಲ. ಪ್ರೇಮ ವೃತ್ತಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮದು ಅಂತ ಯೋಚನೆ ಮಾಡಿದಾಗ ಎದ್ಕೊಳ್ಳೋದು. ಪ್ರಿಯವಾದ ವಸ್ತುವಿನಲ್ಲಿ ಚೆನ್ನಾಗಿದೆ ಅಂತ ಮಾಡಿಕೊಂಡು ನಮ್ಮದು ಮಾಡ್ಕೊಳ್ಳುವಂಥ ಒಂದು ವೃತ್ತಿ. ಅದನ್ನು ಮಾಡ್ಕೊಂಡು ಕೂಡಲೇ ಒಂದು ಸಂತೋಷ ಆಗುತ್ತೆ. ಆ ವೃತ್ತಿ ನಾವು ಇಷ್ಟ ಬಂದ ಮಾಡ್ಕೊಂಡು ಹೋಗ್ಬಹುದಾ, ಅಥವಾ ಅದು ತಾನೇ ಹೇಳುತ್ತಾ? ಪ್ರೇಮ ವೃತ್ತಿ ತಾನೇ ತಾನಾಗಿ ಅವ ಭಕ್ತಿಯನ್ನು ಸಂಪಾದನೆ ಮಾಡಬೇಕು, ಭಕ್ತಿಗೆ ವಿಗ್ರಹ ಭಕ್ತಿ ಸ್ವರೂಪ ಗೊತ್ತಿಲ್ಲ, ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಗೆ ಭಕ್ತಿ ಸಂಪಾದನೆ ಮಾಡಬೇಕು ಅಂತಾನೆ. ಭಕ್ತಿಗೆ ಸಂಸ್ಕಾರ ಯಾವತ್ತಿನ ಪ್ರೇಮವೃತ್ತಿ ಎದ್ದಿಲ್ಲ. ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಪ್ರೇಮ ಇದ್ದೇ ಇರುತ್ತೆ. ಪ್ರೇಮ ವೃತ್ತಿ ಹೇಳದೇ ಇರೋ ಕಡಿಮೆ ಇಲ್ಲ. ನಾನು ಪ್ರೇಮ ಈಗ ಬಂದು ಎಲ್ಲಿ ಕೊನೆಗೆ ಎಲ್ಲಿ ಬಂದ್ರು ನಾನು ಅನ್ನೋದೇ ಭಕ್ತಿ ಅಂತ ಆಯ್ತು. ಈಗ ನಾನು ಅನ್ನೋದೇ ಪ್ರೇಮ, ಪ್ರೇಮ ಅನ್ನೋದೇ ಭಕ್ತಿ, ನಾನು ಅನ್ನೋದೇ ಭಕ್ತಿ. ಅಯ್ಯೋ ನಾನು ಅನ್ನೋದು ಕಲ್ಪಿಸಿದೆ. ನಾನು ಯಾವುದು ಅವಾಗ ಅದು ಭಕ್ತಿ ಆಗ್ಬೇಕು, ಸ್ವಲ್ಪ ಇದಾಗುತ್ತೆ, ದೊಡ್ಡ ಭಕ್ತಿ ಆಗುತ್ತೆ. ಹೇಳಿ ಹೇಳಿ. ನಮ್ಮ ಮನಸ್ಸಿಗೆ ಬುದ್ಧಿಗೆ ಗೋಚರ ಆಗುವಂಥದ್ದು ವೃತ್ತಿ. ಆ ಗೋಚರ ಆಗೋದ್ ಮುಂಚೆ ಅನುಭವಕ್ಕೆ ಗೊತ್ತಾದ ಮೇಲೆ ಗೋಚರ ಆಗೋದು. ಹೌದು, ಸರಿಯಾ. ಜಾತಕ ಶಾಸ್ತ್ರ ಭಕ್ತಿ ಶಾಸ್ತ್ರವನ್ನು ಇಷ್ಟು ಹಾಗಾದ್ರೆ ಅನುಭವದಲ್ಲಿರೋದನ್ನು ಇಷ್ಟು ಒದ್ದಾಡಿ ಯಾಕೆ ಹೇಳಕ್ ಹೋದ್ರು? ಅನುಭವದಲ್ಲೇ ನೋಡ್ಕೋಬೋದಾಯ್ತಲ್ಲ, ಯಾಕೆ ಹೇಳಿದ್ರು ಶಾಸ್ತ್ರದಲ್ಲಿ? ಅವ್ರು ಹೇಳಿದ್ರು ಮಹಾತ್ಮರ ಹತ್ರಕ್ಕೆ ಹೋಗ್ರಿ, ಪುಣ್ಯ ಕಾರ್ಯ ಮಾಡಿರಿ, ಒಳ್ಳೆ ಸಂಸಾರ, ಇಷ್ಟೆಲ್ಲ ಹೇಳಿ ಅನುಭವ ರೂಪ ಇದೆಲ್ಲ ಯಾತಕ್ಕೆ ಹೇಳ್ಬೇಕಾಗಿತ್ತು? ಈಗ ನನಗೆ ಮುಖ್ಯವಾದ ಅಂಶದಲ್ಲಿ ಬಹಳ ಅಂಶ ಬಿಡುಗಡೆಯಾದಾಗ, ಇನ್ನು ಈ ಭಕ್ತಿಯ ಸಾಧನವನ್ನು ಹೇಳುವಾಗ, ಭಕ್ತಿಗೆ ವಿಘ್ನ ಅಂದರೆ ತಡೆ ಹೇಳುವಾಗ ಕೆಲವು ವಿಷಯ ಹೇಳಿದ್ದಾರೆ. ಅದನ್ನು ಕೇಳ್ತೇನೆ. ಯಾವುದಿದ್ರೆ ಭಕ್ತಿ ಬರೋದಿಲ್ಲ, ಭಕ್ತಿ ಮಾಡೋಕ್ಕಾಗೋಲ್ಲ. ಅಹಂಕಾರ ಇದ್ರೆ ಆಗಲ್ಲ. ಆಮೇಲೆ
ವಿಷಯಾಸಕ್ತಿ ಇದ್ರೆ ಆಗೋದಿಲ್ಲ. ಸಂಘ ಆ ದುಷ್ಟ ಸಂಘ ಇದ್ರೆ ಆಗಲ್ಲ. ಆಮೇಲೆ ಸೋಮಾರ್ತನ ಇದ್ರೆ ಆಗಲ್ಲ, ಅಭಿಮಾನ ಇದ್ರೆ ಆಗೋದಿಲ್ಲ. ಕಾರಣ ಅಲ್ಲ, ವಿಘ್ನ ಹೇಳಬೇಕು. ಈಗ ನಾನು ಕೇಳ್ತೀನಿ, ಒಬ್ಬ ತುಂಬ ದುಡ್ಡು ದುಡಿತಾ ಇರ್ತಾನೆ, ದುಡ್ಡಿನ ಚಿಂತೆಯಲ್ಲಿ ಇರ್ತಾನೆ, ಅವನಿಗೆ ಭಕ್ತಿ ಮಾಡೋಕ್ಕಾಗುತ್ತಾ ಇಲ್ವಾ? ಆಗಲ್ಲ. ತುಂಬ ಒಳ್ಳೆ ಚೆನ್ನಾಗಿ ಪ್ರಪಂಚದ ಭೋಗವನ್ನು ಅನುಭವಿಸ್ತಾ ಸಂತೋಷ ಪಡ್ತಾ ಇರ್ತಾನೆ, ಅವನಿಗೆ ಭಕ್ತಿ ಮಾಡೋಕ್ಕಾಗುತ್ತಾ ಇಲ್ವಾ? ಆಗೋದಿಲ್ಲ. ಇನ್ನು ಲೋಕ ವಾರ್ತೆಯನ್ನೇ ಕೇಳ್ತಾ ಸಂತೋಷ ಪಡ್ತಾನೆ, ಅದು ಆಗಲ್ಲ. ಅಧಿಕಾರದಲ್ಲಿ ತುಂಬ ಇರಬೇಕು ಅಂತ ಆಸೆ ಇರುತ್ತೆ. ನೀವು ಎಲ್ಲರನ್ನು ಊರಲ್ಲಿ ಜಗತ್ತಲ್ಲಿರೋ ಬಾದ್ ಮಾಡಿಬಿಡ್ತೀವಿ. ನೀವು ಯಾರಾದ್ರೂ ಒಬ್ರು ಆಗತ್ತೆ ಅಂತ ಹೇಳಿದ್ರೆ, ಅಲ್ಲ ಇವ್ರಿಗೆ ಆಗಲ್ಲ ಇವ್ರಿಗೆ ಆಗಲ್ಲ ಅಂದ್ರೆ ಇವ್ರು ಹೇಳಿದ್ರಲ್ಲ, ಹಾಂ ಯಾರ ಬುದ್ಧಿಯಲ್ಲಿ ರಾಮ ಇರ್ತಾನೋ ಅಲ್ಲಿ ಕಾಮ ಇರಲ್ಲ ಅಂತ, ಎಲ್ಲಿ ಕಾಮ ಇರ್ತಾನೋ ಅಲ್ಲಿ ರಾಮ. ಅದು ಸರಿ, ಅದು ಒಪ್ಕೊಳ್ಳಿ. ಈಗ ರಾಮ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ. ರಾಮ ಇದ್ದ ಮೇಲೆ ಈಗ ಕೇಳಿ, ಇಲ್ಲಿ ಹಾಗೆ ಇರೋದಕ್ಕೆ ಹುಚ್ಚು ಬಿಟ್ಟ ಮೇಲೆ ಮದುವೆ ಆಗತ್ತೆ, ಮದುವೆ ಆದ್ರೂ ಹುಚ್ಚು ಹೋಗುತ್ತೆ. ಆದ್ರೆ ಯಾವ ಮುಂಚೆ ಆಗ್ಬೇಕಾ? ರಾಮ ಇದ್ರೆ ಕಾಮ ಬರಲ್ಲ, ರಾಮ ಇರೋಕ್ಕೆ ಏನ್ ಮಾಡೋಣ? ಕಾಮ ಇದ್ರೆ ರಾಮ ಬರಲ್ಲ. ಈ ಕಾಮ ಇದೆಯಲ್ಲ, ಏನ್ ಮಾಡೋದ? ಬಿಡ್ಬೇಕು. ಅಪ್ಪ ಯಾವ್ದನ್ನ ನಾವು ಇಟ್ಕೊಂಡು ಬಿಡ್ಬೇಕು. ಕರೆಕ್ಟ್ ಹೇಳಿದ್ರಿ, ಬಿಡ್ಬೇಕು. ಏನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಶುರು ಮಾಡಬೇಕು. ಅರ್ಥ ಆಗಲಿಲ್ಲ? ಈಗ ಹೇಳ್ತಿದ್ದೆ, ಭಾವನಾ ಅಂದ್ರೆ ನೀವು ಕೂತ್ಕೊಂಡು ಒಳ್ಳೆಯ ಸುಂದರವಾದ ಪ್ರಪಂಚ ಸುಂದರವಾಗಿದೆ, ನಿಮ್ಗೆ ಇಷ್ಟ ಬಂದ ಹಾಗೆ ಒಂದು ಭಾವನೆಗಳನ್ನು ಏಳಿಸ್ತಾ ಹೋದರೆ ಅದೆಲ್ಲ ಭಾವನೆಗಳ ಪರಂಪರೆ. ಸಿಟ್ಟು ಭಾವನೆಗಳು, ಭಯದ ಭಾವನೆಗಳು, ಪ್ರೇಮದ ಆವೇಶಗಳು ಎಲ್ಲ ಬರ್ತಾನೇ ಇರುತ್ತೆ. ಕೆಲವೊಮ್ಮೆ ನಿಮ್ಗೆ ಇಷ್ಟ ಬಂದಾಗ ಬರುತ್ತೆ, ಕೆಲವು ತಾನಾಗಿ ಬರುತ್ತೆ. ಅದು ಭಾವನೆಗಳು. ಕಲ್ಪನೆಗಳು ಎರಡು ಜಾತಿ ಇದೆ. ಒಂದು ನಿಮ್ಮ ನಿಮ್ಮ ಸ್ವತಂತ್ರವಾದ ಕಲ್ಪನೆಯೂ ಇದೆ, ವಸ್ತು ಹಾಕಿ ಕಾಣಿಸುತ್ತೆ, ನಿಜವಾಗಿ ಬೇರೆ ಥರ ಇರುತ್ತೆ. ಈಗ ನೀರು ನಿಮ್ಗೆ ಕಾಣಿಸ್ತಾ ಇದೆ, ಆದರೆ ಸೈಂಟಿಸ್ಟ್ ಹೇಳ್ತಾರೆ ಅದು ನೀರು ಕಾಣಿಸ್ತಾ ಇದೆಯಲ್ಲ ಅದು ಒಂದಲ್ಲ, ಅದು ಎರಡು ಅಂತಾರೆ. ಆವಾಗ ಅವರ ಪ್ರಕಾರ ನೀರು ಅನ್ನೋದು ಕಲ್ಪನೆ, ಆದರೆ ನೀರು ಅಂತ ಕಾಣಿಸೋ ತಪ್ಪಿಸೋಕ್ಕಾಗಲ್ಲ. ತೋರುವಿಕೆ ಬೇರೆ ಇರುತ್ತೆ, ಇರುವಿಕೆ ಬೇರೆ ಇರುತ್ತೆ. ಆವಾಗ ತೋರುವಿಕೆಯನ್ನು ನಾವು ನಿಜ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಕಲ್ಪನೆ, ನಿಮ್ಮ ಬುದ್ಧಿಯಿಂದ ಅದಕ್ಕೆ ಸತ್ಯತ್ವ ಕೊಟ್ರಿ ಅಂತ. ಇದು ಕಲ್ಪನೆ. ಅನುಭವ ಅನ್ನೋದು ನಿಜವಾಗಿ ಕೇಳಿದರೆ ಇದ್ದ ಕ್ಷಣದಲ್ಲಿ ಇದ್ದಂತೆ ಆ ಕಾಲದಲ್ಲಿ ನಾವೇ ನೇರಾಗಿ ಏನು ಅನುಭವಿಸ್ತೀವೋ ಅದು ಮಾತ್ರ ಅನುಭವ. ಇನ್ನೊಂದು ಸಾಧನ ತಗೋಬಾರ್ದು. ಯಾವುದನ್ನು ತಗೋಬಾರ್ದು? ಇಂದ್ರಿಯಗಳನ್ನು ತಗೋಬಾರ್ದು, ಮನಸ್ಸನ್ನು ತಗೋಬಾರ್ದು. ಎಲ್ಲ ಬಿಟ್ಟು ನಾವು ನೇರಾಗಿ ಪ್ರಪಂಚವನ್ನು ಅನುಭವಿಸಿದ್ರೆ ಅದು ಅನುಭವ. ವರ್ತಮಾನಕ್ಕೆ ಮಾತ್ರ. ವರ್ತಮಾನ ಅನ್ನೋ ಶಬ್ದಕ್ಕೆ ಆ ಕ್ಷಣದಲ್ಲಿ ಏನು ಬರುತ್ತೋ ಹಾಗೆ ಅನುಭವಿಸೋಕ್ಕಾಗತ್ತೋ ಪ್ರಪಂಚವನ್ನು? ಈಗ ಅನುಭವದ ಬಗ್ಗೆ ನಾನು ಹೇಳ್ತೇನೆ. ನಾವು ಕನಸೊಳಗಿದ್ದ ಅನುಭವ ಇದೆ, ಕನಸನ್ನು ನೋಡ್ತಾ ಇರೋ ಅನುಭವ ಇದೆ. ಎರಡೂ ಒಂದೇನೋ ಬೇರೆ ಬೇರೆನೋ ಒಬ್ಬರೇನೋ? ಕನಸೊಳಗೆ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇಟ್ಕೊಳ್ಳೋಣ, ಇದೆಲ್ಲ ಕನಸು ಅಂತ. ಈ ಕನಸನ್ನು ನೋಡ್ತಾ ಇರೋ ನಾನೊಬ್ಬ ಇರ್ತೀನಿ, ಕನಸೊಳಗೆ ಕೂತೊಬ್ಬ ಇರ್ತೀನಿ. ಇಬ್ಬರು ನಾನು ಒಬ್ಬನೇ ನಾನು ಒಳಗೆ ಕೂತಿರಲ್ವಾ? ಆಯ್ತು, ಒಬ್ಬನೇ ನಾನು ಕೂತಿದ್ದೀನಿ ಕಲ್ಪನೆ. ಈಗ ಕನಸು ಆ ಯಾವ ಒಬ್ಬನೇ ನಾನೀಗ ಕಾಣುತ್ತೆ? ಒಳಗೆ ಕೂತವನಿಗೋ ಹೊರಗಿದ್ದವನಿಗೋ? ಈಗ ಕನಸಲ್ಲಿ ನಾವು ಓಡಾಡ್ತಾ ಇರ್ತೀವಿ, ಎಲ್ಲೋ ಗುಡ್ಡಕ್ಕೆ ಹೋಗಿರ್ತೀವಿ, ಎಲ್ಲೋ ಇರ್ತೀವಿ, ಬಿದ್ದು ಬಿಡ್ತೀವಿ, ಎಚ್ಚರ ಆಗ್ಬಿಡುತ್ತೆ. ಕನಸನ್ನು ಹೇಳೋಕೆ ಶುರು ಮಾಡ್ತೀವಿ, ಈಗ ಇದ್ವಿ ಗುಡ್ಡಕ್ಕೆ ಹೋಗಿದ್ದೆ ಬಿದ್ದೆ ಅಂತ. ಈಗ ಗುಡ್ಡಕ್ಕೆ ಹೋದ್ನಲ್ಲ, ಓಡಾಡ್ನಲ್ಲ, ಅವನು ಕನಸು ನೋಡಿದ್ದ, ಎಚ್ಚರ ಆದ್ಮೇಲೆ ಹೇಳ್ತಾನಲ್ಲ ಕನಸು ಹೀಗಿತ್ತು ಅಂತ, ಅವನು ನೋಡಿದ್ನ ಕನಸನ್ನ. ಪ್ರಶ್ನೆ ಬೆಚ್ಚಕನ್ನು ಒಂದೇನ ಬೇರೆ ಇಲ್ಲ. ಕನಸನ್ನು ನೋಡಿದವನು ಯಾರು? ಕನಸನ್ನು ನೋಡಿದವನು ಕನಸೊಳಗಿದ್ದವನ ಯಾರೋ ಒಳಗಿದ್ದವನು ಯಾರಿಗಿದ್ದ ಕನಸು ನೋಡಿದವನು ಓಡಾಡ್ದಲ್ಲ ಅವನ. ಈಗ ಎಚ್ಚರಕ್ಕೆ ಅದನ್ನು ಈ ಕ್ವಶನ್ ಮಾಡೋಣ. ಎಚ್ಚರ ಒಳಗಿರೋ ನಾವು ನೋಡ್ತೀವೋ, ಇಡೀ ಎಚ್ಚರವನ್ನು ನೋಡ್ತಾ ಇರೋ ನಾವು ನೋಡ್ತೀವೋ? ಎಚ್ಚರವನ್ನ ಒಳಗಿದ್ದವ್ರು ನೋಡಲ್ಲ ಎಚ್ಚರನ. ಅಲ್ಲಪ್ಪ, ನಾನು ಗೊತ್ತ ನಿಮ್ಗೆ, ನಾನು ಗೊತ್ತ ಎಚ್ಚರ ನೋಡ್ತಾ ಇರೋ ನನ್ಗೆ ಗೊತ್ತಾ? ಕನಸೊಳಗಿರೋ ನಾನು ಹೇಗೆ
ಅದೇ ಅನುಭವ ಕರೆಕ್ಟ್ ಹೇಳಿದ್ರಿ ಕೆಡವಾಗಿ ಮಾಡುವ ಕರೆಕ್ಟ್ ಹೇಳಿದ್ರಿ. ಇವಾಗ ನಿಮಗೆ ನಾನು ಅಲ್ಲಿ ಲತಾಗಿ ನೋಡ್ತಾ ಇದ್ದು ಮಾತಾಡ್ತೀನಿ ಅನುಭವನ, ಈ ಲತಾ ನಾನಲ್ಲ ಹೆಚ್ಚು ನೋಡ್ತಾ ಇರೋ ನಾನು ಗೊತ್ತಾಗ್ತಾ ಇದೆಯಾ? ನಿಮ್ಮಲ್ಲಿ ಎಚ್ಚರ ಆಗಿದೆ ಅಂತ ಯಾವ್ದು ಗೊತ್ತಾಗ್ತದೆ? ಒಳಗಿರೋ ಲತಾಗೋ ಅನುಭವ, ಅದಕ್ಕೆ ಆ ಅನುಭವಕ್ಕೆ ಲತಾ ಅಂತ ಹೆಸರಿಲ್ಲ. ಮಾತಾಡ್ತಾ ಇರೋದು ಯಾರಮ್ಮ? ನೀವ ಯಾರು ಮಾತಾಡ್ತಾ ಇರೋದು? ನೀವ ಮಾತಾಡ್ತಾ ಇರೋದು ಅದೇ ಅನುಭವ. ಮಾತಾಡ್ತಾ ಇರೋದು ನೀವ ಯಾರು ಹೇಳಿ? ಪ್ರಶ್ನೆ ಮಾತಾಡ್ತಾ ಇರೋದು ನೀವ ನೀವು ಈಗ ಒಂದು ಅನುಭವವನ್ನು ಹೇಳಿದ ಮೇಲೆ ಕಡ್ಬೇಡ್ರಿ ಅನ್ನೋ ತಗೋಣ. ಎರಡು ನಾನಿಲ್ಲ ಅಂತ ನಮ್ಗೆ ಗೊತ್ತಿದೆ, ಒಂದೇ ನಾನಿದೆ ಏನು ಗೊತ್ತಿದೆ, ಒಬ್ಬನೇ ಎಚ್ಚರವನ್ನು ನೋಡ್ತೀನಿ ಗೊತ್ತಿದೆ. ಆದರೆ ನಮ್ಗೆ ಏನು ಅನಿಸಿದೆ, ಅನುಭವ ಬಂದ ಕೂಡಲೇ ನಮ್ಮ ಇಂದ್ರಿಯಗಳಿಗೆ ಹೇಗೆ ಅನುಭವ ಸಿಗುತ್ತೋ, ಬಣ್ಣ ಹಾಳಬೇಕೋ, ಅದಕ್ಕೆ ಮುಟ್ಟಿದ್ರೆ ಗೊತ್ತಾಗಬೇಕೋ, ಅದಕ್ಕೆ ವಾಸನೆ ಬರಬೇಕು ಅಂತೆಲ್ಲ ಒಂದು ನಿಯಮ ಇದೆಯಲ್ಲ ಒಂದು ವಸ್ತುವನ್ನ. ಹಾಗೆ ಎಚ್ಚರವನ್ನು ನೋಡಿದ್ರೆ ಎಚ್ಚರಕ್ಕೆ ಬಣ್ಣ ಇದೆಯಾ, ಅದಕ್ಕೂ ವಾಸನೆ ಇದೆಯಾ, ಕ್ರಿಯೆ ಮುಟ್ಟಕ್ಕೆ ಬರುತ್ತಾ? ಕ್ರಿಯೆ ಎಚ್ಚರ ಇಲ್ಲ. ಅದು ಎಚ್ಚರ ಏನು ಇಲ್ಲದ ಎಚ್ಚರ ಇರ್ಬೋದಾ? ಬಣ್ಣ ಇಲ್ಲ, ವಾಸನೆ ಇಲ್ಲ ಅಂತ ಒಂದು ಎಚ್ಚರ ಇರ್ಬೋದಾ? ನೋಡ್ತಿರೋದಲ್ಲ ಎಚ್ಚರ. ಎಚ್ಚರಕ್ಕೆ ಬಣ್ಣ ಇದೆಯಾ? ಎಚ್ಚರ ಯಾವುದು? ಬಿಡಿ ಬಿಡಿ ಬೇಡಪ್ಪ. ಎಚ್ಚರ ಎಚ್ಚರ ಪೂರ್ತಿ ಕನಸು ಹೋಗ್ತಾ ಇಲ್ವಾ? ಅಲ್ಲಪ್ಪ ಅದು ಎಚ್ಚರ ಹೋಗುತ್ತಾ ಇಲ್ವಾ? ಕರೆಕ್ಟ್ ಅದ. ಎಚ್ಚರ ಹೋಗುತ್ತಾ ಇಲ್ವಾ? ಎಚ್ಚರ ಹೋಗುತ್ತೆ, ಕನಸು ಬರುತ್ತಾ ಇಲ್ವಾ? ಎಚ್ಚರ ಹೋಗುತ್ತೆ, ಕನಸು ಬರುತ್ತೆ. ಹೋಗೋದ್ರೆ ಕ್ರಿಯೆ ಇದೆ. ಆಯ್ತು, ಎಚ್ಚರಿಕೆ ಹೋಗುತ್ತಲ್ಲ, ಆರೋಗುತ್ತೆ. ಎಷ್ಟು ಎಚ್ಚರ ಇದೆ? ಎಷ್ಟು ಎಚ್ಚರ ಇದೆ? ಎಚ್ಚರ ಹೋಗಲ್ವಾ? ಅಲ್ಲಮ್ಮ, ಕನಸಿದ್ದಾಗ ಎಚ್ಚರ ಇರುತ್ತಾ? ನೋಡ್ತಿದ್ದವನಲ್ಲ. ಎಚ್ಚರ ಹೋಗುತ್ತಾ ಇಲ್ವಾ? ಕನಸು ಹೋಗುತ್ತಾ ಇಲ್ವಾ? ಇದ್ರೆ ಹೋಗೋದಲ್ಲ. ಈಗ ದೀಪ ತಗೊಂಡು ಹೋಗ್ತೀವಿ, ಕತ್ಲು ಹೋಯ್ತು ಅಂತೀವಿ, ಅದು ತಪ್ಪು, ಭ್ರಮೆ. ಆಯುಷ್ಯದ ಕಷ್ಟಕ್ಕೆ ನಿಮ್ಮ ಅನುಭವದಲ್ಲಿ ಕನಸು ಹೋಯ್ತು ಹೇಳ್ದ ಎಚ್ಚೆತ್ ಕೂಡ್ಲೆ ಕನಸಿದ್ದಾಗ ಎಚ್ಚ ಇರುತ್ತಾ? ಕ್ರಿಯೆ ಐತಲ್ಲ, ಕ್ರಿಯೆ ಆಗ್ತದೆ. ಎಷ್ಟು ಕ್ರಿಯೆ ಆಗ ಹೋಗೋದು ಕ್ರಿಯೆ ಆಗ್ಬೇಕಾದ್ರೆ ನಿಯಮ ಇದೆ. ಒಂದು ಗೊತ್ತಾದ ಎಲ್ಲಿ ಗೊತ್ತಾದ ಕಾಲದಲ್ಲಿ ಹಿಂಗಾದ್ರೆ ಕ್ರಿಯೆ ಈ ತರ ಕ್ರಿಯೆ, ಈ ತರ ಕ್ರಿಯೆ ಅಂತ ಇದೊಂದು ತರ ಕಲ್ಪನೆ ಅಂತ ಇಟ್ಕೊಂಡ್ರೆ ಈ ತರ ಕ್ರಿಯೆ ಅಂತ ಹೋಯ್ತು ಬಂತು ನಂಬಿಕೆ ಕ್ರಿಯೆ ಅಂತ ಹೇಳಿದ್ರೆ ಸಾಮಾನ್ಯ ನಿಯಮ ಇಟ್ಕೊಂಡ್ರೆ ಇದಕ್ಕೂ ತಗೊಳ್ರಿ ಅವಾಗ, ಅದಕ್ಕೆ ತಗೊಳ್ಳಲ್ಲ. ಈಗ ನಾನು ಯಾತಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಅನುಭವ ಅನ್ನೋದು ಹೀಗೆ ನಾವೇ ನೇರಾಗಿ ಏನನ್ನು ಅನುಭವಿಸ್ತೀವೋ ಅದಕ್ಕೆ ಮಾತ್ರ ಅನುಭವ ಅಂತ ಹೇಳ್ಬೇಕು. ಇನ್ನೊಬ್ಬರಲ್ಲ ಅನುಭವ ಅಲ್ಲ, ನಾವೇ ಸಾಧನ ಇಲ್ಲದೆ ನಡುವೆ ಈ ಮಧ್ಯ ಇದೆ. ನಮಗೂ ಪ್ರಪಂಚಕ್ಕೂ ಮಧ್ಯವರ್ತಿಗಳು ಇರಬಾರ್ದು. ಮಧ್ಯವರ್ತಿಗಳು ಅಂದ್ರೆ ಯಾರೋ? ಇಂದ್ರಿಯಗಳು, ಬುದ್ಧಿ, ಮನಸ್ಸು ಯಾವುದು ಇಟ್ಕೊಳ್ಳದೆ ಎಲ್ಲ ಒಳಗೆ ಹಾಕಿ ಅದನ್ನು ಅನುಭವಿಸ್ಬೇಕು. ಆವಾಗ ಕಾಣುವ ಪ್ರಪಂಚ ಅದು ಕಲರ್ಲೆಸ್. ಪ್ರಪಂಚಕ್ಕೆ ಬಣ್ಣ ಇಲ್ಲ, ಪ್ರಪಂಚಕ್ಕೆ ಬಣ್ಣ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ. ಮೇಲೆ ಪ್ರಪಂಚ ನೋಡುವಾದ್ರೂ ಇದೆಯಾ ಅಲ್ವಾ? ಪ್ರಪಂಚಕ್ಕೆ ಜಾತಿ ಈಗ ನೀವು ಕೇಳಿದ್ರಿ, ಏನ್ ಕೇಳಿದ್ರಿ? ಅನುಭವ ಅಂದ್ರೇನು ಅಂತ ಕೇಳಿದ್ರಿ. ನಾನು ಅದನ್ನು ಮಾತ್ರ ಅನುಭವ ಅಂತೀನಿ. ನೀವು ಅದಕ್ಕೆ ಅಷ್ಟಕ್ಕೆ ಗೊತ್ತಾಗದೆ ಹೋದ್ರೆ ಸ್ವಲ್ಪ ಒಳಗಡೆ ಹೊರಗಡೆ ಬಂದು ಮನಸ್ಸಿಗೆ ಹಸಿವು ಗೊತ್ತಾಗೋದು ಒಂದು ಅನುಭವ. ಇಂದ್ರಿಯಗಳಿಗೆ 5 ಶಬ್ದ ಸ್ಪರ್ಶ ರೂಪಗಳನ್ನು ಕಾಣುತ್ತಲ್ಲ, ಅದು ಅನುಭವ. ಆ ಶಬ್ದ ಸ್ಪರ್ಶ ರೂಪಗಳಿಂದ ಕೂಡಿದ ಒಂದು ವಸ್ತು ಇದೆ ಅಂತೀವಲ್ಲ, ಅದು ಅನುಭವ, ಕಲ್ಪನೆ. ಯಾವುದೋ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಸೇರಿರೋ ಒಂದು ಪದಾರ್ಥ ಇರುತ್ತೋ. ಇವಾಗ ನಿಂಬೆ ಹಣ್ಣಲ್ಲಿ ಇರುತ್ತೆ. ನಿಂಬೆ ಹಣ್ಣಲ್ಲಿ ಸ್ಪರ್ಶ ಇದೆ, ವಾಸನೆ, ಇದು ಬೇಡ, ವಾಸನೆ ಇದೆ, ಸ್ಪರ್ಶ ಇದೆ, ರುಚಿ ಇದೆ, ಎಲ್ಲ ಇದೆಯಲ್ಲ. ಆ ನಿಂಬೆ ಹಣ್ಣು 5ರಿಂದ ಕೂಡಿರೋದು ಹೌದಾ ಅಲ್ವಾ? ಅದು ಅನುಭವ, ಕಲ್ಪನೆನಾ? ಒಂದಲ್ಲ, ಒಂದಲ್ಲ, ಒಂದು ಇಲ್ಲ. ಹಾಗಾದ್ರೆ ಅದನ್ನು ಸೇರುತ್ತೆ. ಅಲ್ಪ ರೂಪ ವಾಸನೆ ಸೇರುತ್ತಾ? ರುಚಿ ವಾಸನೆ ರೂಪ ಸೇರುತ್ತಾ? ಎಲ್ಲಾನು ಮನಸ್ಸು ನಿಶ್ಚಯ ಮಾಡುತ್ತೆ. ಅದೇ ಕಲ್ಪನೆ ಹೇಳಿದ್ದಾವ.
ಬರೀ ಅನುಭವ ಪಡ್ತಾ ಇರೋದು 5, ಅದನ್ನು ಸೇರಿರೋದು ಒಂದು ಅನ್ನೋದು ನಮ್ಮ ಕಲ್ಪನೆ. ಎಷ್ಟು ತರಹ ಕಲ್ಪನೆ ಪ್ರಪಂಚದಲ್ಲಿ ಅಂದರೆ ಬರೀ ಇಂದ್ರಿಯಗಳು ಗುಣಗಳ ಅನುಭವ ಕೊಟ್ಟರು ಅದೆಲ್ಲ ಸೇರಿದೆ, ವಸ್ತು ಇದೆ ಅಂತ ಕಲ್ಪನೆ. ವಸ್ತುಗಳಿದೆ ಅಂತ ಕಲ್ಪನೆ ಆದಮೇಲೆ ಕ್ರಿಯೆ ಅನ್ನೋದು ಒಂದು ಇದೆ ಅನ್ನೋದು ಕಲ್ಪನೆನೂ ಅನುಭವ. ಕ್ರಿಯೆ ಅನ್ನೋದು ಕಲ್ಪನೆ, ವಸ್ತು ಕಲ್ಪನೆ, ಕ್ರಿಯೆ ಕಲ್ಪನೆ, ಇನ್ನು ದೇಶ ಕಲ್ಪನೆ, ಕಾಲ ಕಲ್ಪನೆ, ಪ್ರಪಂಚ ಕಲ್ಪನೆ, ಅನುಭವ ಏನಾಗರ ಒಂದೇ ಅನುಭವ, ಒಂದೇ ಅನುಭವ. ಈಗ ನಾವು ನಿಜವಾಗಿ ಆರಂಭದಲ್ಲಿ ಹೇಳುವಾಗ ಈ ಏನು ಭಕ್ತಿ ಇದೆಯೋ ಅದನ್ನು ಭಾವನೆ ಅಂತ ಒಪ್ಕೋತೀವಿ ಆರಂಭದಲ್ಲಿ. ಯಾಕಂದರೆ ಭಕ್ತಿಯ ಸ್ವರೂಪ ಆತ್ಮಜ್ಞಾನವೇ, ಪರಾಭಕ್ತಿಯ, ಅದು ಅನುಭವದಲ್ಲೇ. ಆದರೆ ಇದನ್ನು ಭಕ್ತಿಯನ್ನು ಚೆನ್ನಾಗಿ ಬೆಳೆಸದೆ ಹೋದರೆ ಈ ಲೌಕಿಕ ಇದನ್ನು ಬಿಡಿಸೋಕೆ ಬರಲ್ಲ. ಭಕ್ತಿ ಒಂದೇ ಸಾಧನ ಪ್ರಾಪಂಚಿಕ ವಿಷಯವನ್ನು ಬಿಡಿಸೋದಕ್ಕೆ. ಆಮೇಲೆ ಇಲ್ಲಿ ಏಕಾಗ್ರತೆ ಬರಬೇಕಲ್ಲ, ರುಚಿ ಹತ್ತಬೇಕಲ್ಲ, ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಭಕ್ತಿಯನ್ನು ಬಹಳ ಆಳವಾಗಿ ಬೆಳೆಸಬೇಕು. ಭಕ್ತಿಗೆ ನೀವು ಏನೇನು ಕೊಡಬಲ್ರಿ ಭಗವಂತನಿಗೆ ಏನೇನು ಕೊಡಬಲ್ರಿ, ಎಷ್ಟನ್ನು ಕೊಡೋಕ್ಕೆ ಸಾಧ್ಯ ನಿಮಗೆ? ಪ್ರಾಮಾಣಿಕವಾಗಿ ನಾನು ಪರಮಾತ್ಮನನ್ನು ಪ್ರೀತಿಸಿದ್ರಿಂದ ನಾನು ಇಷ್ಟು ಕೊಡ್ತೇನೆ, ಎಷ್ಟು ಕೊಡಬಲ್ರಿ? ತಗೊಂಡೋಗಲ್ಲ, ಎಲ್ಲ ಅಲ್ಲ ತಗೊಂಡೋಗಲ್ಲ, ಅದು ಗ್ಯಾರಂಟಿ ಇಲ್ಲ. ತಗೊಂಡೋಗಲ್ಲ ಅಂತ ಹಾಗಿದ್ದು ತಗೊಂಡೋಗಲ್ಲ, ನಾವೇ ಎತ್ಕೊಂಡ್ಬಿಡೋದು. ಈಗ ನಾವಾದ್ರೆ ನಿಮ್ದೇ ಇಲ್ಲ ಅಂತ ತಗೊಂಡ್ರೆ ಇಲ್ಲಿ ತಗೊಂಡೋಗ್ಬಿಡ್ತೀವಿ. ಕೊಟ್ಟಿದ್ದೀವಿ ನಾವು, ಸರಿ. ಆದರೆ ಭಕ್ತಿಯ ಅಭಿವ್ಯಕ್ತಿಯಲ್ಲಿ ಕೊಡೋದಿರಬೇಕು. ಅಭಿವ್ಯಕ್ತಿನೂ ಕಡಿಮೆ. ಈಗ ಭಜನೆ ಮಾಡ್ತೀವಲ್ಲ, ಭಜನೆ ಮಾಡೋದು ಒಂದು ಅಭಿವ್ಯಕ್ತಿ, ಪೂಜೆ ಮಾಡೋದು ಒಂದು ಅಭಿವ್ಯಕ್ತಿ ಅನ್ನೋದು ಒಂದು ಸ್ವಲ್ಪ ಕೆಳಮಟ್ಟದ್ದ, ಒಪ್ಕೋತೀನಿ ನಾನು. ಆದ್ರೆ ಅಭಿವ್ಯಕ್ತಿ ಇರಬೇಕು. ನನಗೆ ಭಕ್ತಿ ಇದೆ ಸುಮ್ಮನೆ ಕೂತ್ರಾಗಲ್ಲ, ಮನಸ್ಸನ್ನು ಕೊಟ್ಬಿಡ್ತಾರೆ. ಆಯ್ತು, ಅಲ್ಲ ಮನಸ್ಸನ್ನು ಕೊಡ್ತೀನಿ, ಅಭಿಮಾನವನ್ನೇ ಕೊಟ್ಬಿಡ್ತೀವಿ. ಏನು ಅಭಿಮಾನ ಕೊಡ್ತೀವಿ? ಅದಕ್ಕೆ ಕಷ್ಟ. ನಾನು ಕೊಟ್ಟಿದ್ದೀವಿ, ಬಾಯಲ್ಲಿ ಹೇಳ್ತೀವಿ ಅಷ್ಟೇ. ನಿಜವಾಗಿ ಪರಮಾತ್ಮನನ್ನು ಆಳವಾಗಿ ಬಲವಾಗಿ ಹಿಡಿದವರಿಗೆ ಯಾವ ವಿಷಯ ಗೊತ್ತಾಗಲ್ಲ ಅನ್ನೋದಿಲ್ಲ, ಅಷ್ಟು ಅರ್ಥ ಆಗ್ಬಿಡುತ್ತೆ. ಏನಪ್ಪ ಅಂದರೆ ನೆಪ ಮಾತ್ರ ಗುರು ಶಾಸ್ತ್ರ ಅಂತ ಇಲ್ಲಿ ಕೂತ್ಕೊಂಡು ಒಬ್ಬರು ಹೊರಗಡೆನೇ ಹೇಳಬೇಕೆ ಹೊರತು ನಿಜವಾದ ಗುರು ಒಳಗೆ ಇದ್ದಾನೆ. ಅನುಭವವೇ ಗುರು, ಅದೇ ದೀಪ, ಅದೇ ಎಲ್ಲ ಸಾಧನ, ಅಲ್ಲೇ ಎಬ್ಬಿಸ್ಬಿಡ್ತಾನೆ ಎಲ್ಲವನ್ನು. ಅದಕ್ಕೆ ಭಗವಂತ ಹೇಳ್ದ, ನೀನು ಭಕ್ತಿಯನ್ನು ಒಂದು ಕಲ್ತ್ಕೋ, ಉಳಿದದ್ದೆಲ್ಲ ನಾನು ಒದಗಿಸ್ಕೊಡ್ತೀನಿ. ಬಹಳ ಕಷ್ಟವಾದ್ದು, ಬಹಳ ದಾರಿ ತಪ್ಪೋದು ಹೌದು. ಯಾಕೆಂದ್ರೆ ನಮಗೆ ಭಕ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಒಂದಷ್ಟು ದಿವಸ ಭಕ್ತಿ ಮಾಡ್ತೀವಿ ನಿಟ್ಕೋಣ, ಲೌಕಿಕವಾಗಿ ಏನೋ ಕಷ್ಟ ಬಂದ್ಬಿಡುತ್ತೆ. ಪರಮಾತ್ಮ ಇದನ್ನು ಪರಿಹಾರ ಮಾಡಬಾರ್ದೇ ಅಂದ್ಬಿಡ್ತೀವಿ. ತಪ್ಪು ಹೌದೋ ಅಲ್ವಾ? ಬರುತ್ತೋ ಇಲ್ವೋ ನಮ್ಮ ಮನಸ್ಸಿನಲ್ಲೇ? ಅದಂಗೆ ಹೊಡೆದಾಗ್ತೀರ, ನಂಗೆ ಇದಾಗಬೇಕು. ಅಲ್ಲ, ಎಷ್ಟೋ ಕಡೆ ಒಪ್ಕೋತೀರಾ, ತುಂಬಾ ನಿಮಗೆ ಆಗೋದಿಲ್ಲ, ಹೋಗೇ ಬಿಡುತ್ತೆ. ಈಗ ನಾನು ನಿಮಗೆ ತುಂಬಾ ಸಿವಿಯರ್ ಕಾಯಿಲೆ ಉಂಟುಕೊಳ್ಳಿ, ವಾಸಿ ಮಾಡ್ಕೊಂಡು ಸೊಕ್ಕ ಆಗ್ತಿಲ್ಲ ಅಂತ ಒಂದೇ ಅಂತೀರಿ, ಗಂಟ ಆಲಿಸ್ಬಿಟ್ಟು ಸಿಕ್ಕಾಪಟ್ಟೆ ತಲೆನೋವು, ಹೊಟ್ಟೆ ನೋವು, ಒದ್ದಾಟ, ಆಲಿಸಿ ಭಕ್ತಿ ಮಾಡ್ಬೋದಲ್ಲ, ಪೂಜೆ ಮಾಡೋದು ಏನಾಗೋದಿಲ್ಲ, ಸಮಾಜದಲ್ಲಿ ವಾಸಿ ಮಾಡೋದು ಅಂತೀರೋ ಇಲ್ವೋ? ಕೇಳ್ರಲ್ಲೇ, ಕಷ್ಟ ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡೋದು ತಪ್ಪಲ್ಲ. ಆದರೆ ಪರಮಾತ್ಮನ ಬಿಟ್ಟು ಬೇರೆದನ್ನು ನಾವು ಕೇಳಿದೀವೋ ಇಲ್ವೋ? ತಪ್ಪೇನಲ್ಲ. ಭಗವಂತನ ಬೇರೆ ಕೇಳ್ಬೋದಾ? ಭಗವಂತನ ಬಿಟ್ಟು ಬೇರೆ ಕೇಳ್ಬೋದಾ? ಗೌಣ ಭಕ್ತಿ ಆಗ್ಬಿಡುತ್ತೆ, ಆದ್ರೆ ಕಷ್ಟ ಪರಿಹಾರ ಮಾಡಿ. ಗೌಣ ಭಕ್ತಿ ಅಲ್ಲ, ಭಗವಂತನಿಂದ ಆಯ್ತು ಅಂತ ಅನ್ಕೋಬಹುದು. ಅಲ್ಲ ಬೆಟರ್ ಇರ್ಬೋದು. ಕಂಪೇರ್ ಮಾಡಿದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಅದು ಬೆಟರ್ ಇರ್ಬೋದು. ಅಲ್ಲ, ಅಭಿವ್ಯಕ್ತಿಯಲ್ಲಿ ಗೌಣ ಭಕ್ತಿಯಲ್ಲ, ಗೌಣ ಭಕ್ತಿಯಲ್ಲೂ ಕೇಳ್ತಾ ಇದ್ದೀನಿ ನಾನು. ಭಾರಿ ಆಳವಾಗಿ ಪರಮಾತ್ಮನೇ ಬೇಕು ಅಂತ ಹಚ್ಕೊಂಡ್ಬಿಟ್ಟಿಯಾನೆ. ಅವಾಗ ಈಗ ಲೋಕದಲ್ಲಿ ಒಬ್ಬರನ್ನ ಇವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಅವರೇ ಬೇಕು ಅಂತ. ಆದ್ರೆ ಅವ್ರು ನಮ್ಮ ಕಷ್ಟ ಪರಿಹಾರ ಮಾಡ್ಲಿ ಅಂತೀನಿ. ಸರಿನಾ ಅಲ್ವಾ? ತಪ್ಪು. ಅಲ್ಲ, ಬರೀ ಅಷ್ಟಕ್ಕೆ ಆದ್ರೆ ಪರದಲ್ಲ ಆಸೆ ಆಗುತ್ತೆ. ಆಯ್ತು. ಈಗ ಕೊನೆಯಲ್ಲಿ ನಿಜವಾಗಿ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಭಕ್ತಿಯ ಅಭಿವ್ಯಕ್ತಿಗೆ
ಮುಖ್ಯವಾದ್ದು ನಮ್ಮ ಭಗವಂತ ನಮಗೆ ವಿಹಿತವಾದ ಕರ್ಮದ ಜೊತೆಯಲ್ಲೇ ಭಕ್ತಿ ಇರಬೇಕು ಅಂತ. ಭಕ್ತಿಗೋಸ್ಕರ ಬೇರೆ ಎಕ್ಸ್ಟ್ರಾ ಟೈಮ್ ತಗೋಬೇಡಿ ನೀವು. ಭಗವಂತ ನಿಮಗೆ ವ್ಯಕ್ತಿಗತವಾದ ಕರ್ಮವನ್ನು ಕರ್ತವ್ಯವನ್ನು ಏನು ಕೊಟ್ಟಿಯಾನೋ ಅಲ್ಲೇ ಭಕ್ತಿಯನ್ನು ತೋರಿಸ್ರಿ. ಅದು ಅಲ್ಲ ಆಗೋಲ್ಲ ಅಂದರೆ ಬೇರೆ ಟೈಮ್ ತಗೊಳ್ಳಿ ಅಂತ. ಈಗ ನಾವು ವ್ಯಕ್ತಿಗತವಾದ ಕರ್ಮ ಅಂದರೆ ಉದಾಹರಣೆಗೆ ಅಡುಗೆ ಮಾಡೋ ಕರ್ಮ. ಅಡುಗೆ ಮಾಡೋ ಕರ್ಮದಲ್ಲಿ ಭಕ್ತಿ ತೋರಿಸ್ಬೇಕು. ಹೇಗೆ ತೋರಿಸೋಕ್ಕಾಗತ್ತೆ? ತುಂಬ ಭಕ್ತಿ ಇದ್ದರೆ ಉಪ್ಪು ಹಾಕೋ ಜಾಗದಲ್ಲಿ ಸಕ್ಕರೆ ಹಾಕ್ತಾರೆ, ಕಾಫಿಗೆ ಉಪ್ಪು ಹಾಕ್ಬಿಡ್ತಾರೆ. ಯಾವುದು ಶ್ರದ್ಧೆಯಿಂದ ಮಾಡಿದ್ರೆ ಶ್ರದ್ಧೆ ಆಗತ್ತಷ್ಟೆ. ಪ್ರೇಮದಿಂದ ಮಾಡ್ಬೇಕಪ್ಪ. ಶ್ರದ್ಧೆಯಿಂದ ಮಾಡಿ ಭಕ್ತಿ ಆಗಲ್ಲಪ್ಪ. ಅದೆಲ್ಲ ಘಟನೆ ಬಿಡಿ. ಅದು ಇಲ್ಲಿ ದೃಷ್ಟಾಂತ ಅಲ್ಲ, ಅದು ಇಲ್ಲಿ ವಿಚಾರ ಇದು ಅನುಭವ ವಿಚಾರ ಹೊರತು ಯಾವುದೋ ಕಥೆ ಆಯ್ತು ವಿಚಾರ ಅಲ್ಲ. ಈಗ ನೋಡಿ ಹೇಗಿದೆ ಅಂದರೆ ಭಕ್ತಿ ಅನ್ನೋದು ಭಾವನಾ ಪ್ರಧಾನ ಗೌಣ ಭಕ್ತಿ. ಪರಾಭಕ್ತಿ ವಿಷಯ ಬಿಡಿ, ಗೌಣ ಭಕ್ತಿ. ಆ ಗೌಣ ಭಕ್ತಿಯು ಈ ಕಡೆಯಲ್ಲಿ ನಂಬಿಕೆಯಿಂದ ಮಾಡುವ ಕರ್ಮವನ್ನು ಆಶ್ರಯಿಸಿಕೊಂಡಿದೆ. ಮುಂದ್ಗಡೆ ಜ್ಞಾನದಿಂದ ಬೆಳೆಸುವ ಅನುಭವಕ್ಕೆ ಸಪೋರ್ಟ್ ಆಗಿದೆ. ಇಲ್ಲಿಂದ ಅಲ್ಲಿವರೆಗೂ ತಗೊಂಡೋಗ್ಬೇಕು ನೀವು. ನಂಬಿಕೆಯಿಂದ ಮಾಡ್ತಾ ಇದ್ದೀವಿ ಕರ್ಮವನ್ನು. ಯಾಕಂದರೆ ಕರ್ಮದಲ್ಲಿ ಫಲ ಭವಿಷ್ಯ ಅಷ್ಟು ಎಷ್ಟೇ ನೀವು ಚರ್ಚೆ ಮಾಡಿದ್ರು ಅನುಭವಕ್ಕೆ ಬರಲ್ಲ. ಅದನ್ನು ಭವಿಷ್ಯವನ್ನು ಏನು ಹೇಳಬೇಕು? ಬರೀ ನಂಬಿಕೆ ಅಂತ ಹೇಳಬೇಕು. ಯಾವತ್ತಿಗೂ ಅನುಭವಕ್ಕೆ ಬರದ ಭವಿಷ್ಯ. ನೀನು ಇವತ್ತು ಅಂದ್ರೆ ನಾಳೆ ನಾವು ಭವಿಷ್ಯ ಹೇಳಿ ನಾಳೆಯಿಂದ ಆಗೋದೇ ಇಲ್ಲ. ನಾಳೆಯಿಂದ ಆಗತ್ತನ? ನಾಳೆನೇ ಆಗಿರುತ್ತೆ. ಆದ್ದರಿಂದ ಈ ನಂಬಿಕೆಯಿಂದ ಮಾಡುವ ಕರ್ಮದಲ್ಲಿ ಭಗವಂತನ ಪ್ರೇಮ ಆಳವಾಗಿರಬೇಕು. ಆ ಪ್ರೇಮ ಮುಂದೆ ನಿಮ್ಮ ಜ್ಞಾನಕ್ಕೆ ಬೇಕಾದ ಯೋಗ್ಯತೆಯನ್ನು ಕೊಟ್ಟು ಅನುಭವವನ್ನು ವಿಚಾರ ಮಾಡೋ ವಿವೇಕ ಶಕ್ತಿ ಸಾಮರ್ಥ್ಯ ಕೊಟ್ಟು ಇದೇ ಪ್ರೇಮವೇ ಪರಾಭಕ್ತಿ ಅನುಭವ ರೂಪವಾಗಿ ಕೊಲ್ಗಾಣಬೇಕು. ಇಷ್ಟನ್ನೇ ನೀವು ದಿವಸ ಬೆಳೆಸಬೇಕು. ಇದಕ್ಕೆ ಎಷ್ಟೆಷ್ಟು ಟೈಮ್ ಕೊಡೋಕ್ಕೆ ಸಾಧ್ಯ? ನಮಗೆ ಎಷ್ಟು ಟೈಮ್ ಕೊಡ್ಬೋದು? ನಾವು ಭಗವಂತನಿಗೋಸ್ಕರ ಬೆಳಗಿನ ಹಂಗೆ ಕೊಡೋಕೆ ನಮಗೇನಾಗಿಲ್ಲ ಅಂದ್ಬಿಡ್ತಾರೆ. ಒಂದು ರಾತ್ರಿ ಪೂರ್ತಿ ಕೊಡ್ತೀರಾ? ಯಾವಾಗಲಾದ್ರೂ ಸರಿ ಅಕ್ಕ. ಪ್ರತಿ ದಿವಸ ರಾತ್ರಿ ಪೂರ್ತಿ. ಆಮೇಲೆ ಪ್ರೇಮ ಆಳವಾಗಿದ್ರೆ ಯಾವಾಗ ಪ್ರೇಮಿಸಿದ ವ್ಯಕ್ತಿ ಸಿಗೋಲ್ಲ ಅಂದರೆ ಹೃದಯದಲ್ಲಿ ಆರ್ದ್ರ ಭಾವ ಬರಬೇಕು. ಅಳಬೇಕು ನಾವು. ಏನು ನೀನು ಬರ್ತಾ ಇಲ್ವಲ್ಲ ಅಂತ ಗೊತ್ತಾಗಬೇಕು. ಹಾಗೆ ಬರುತ್ತೆ ನಮಗೆ. ಪರವಾಗಿಲ್ಲ, ಇರ್ತಾನೆ ಪರಮಾತ್ಮ. ಒಂದಲ್ಲ ಒಂದು ದಿವಸ ಅವನೇ ಭಕ್ತಿ ಕೊಡ್ಲಿ ಅಂತೀವಿ ನಾವು. ಬೇಕಾದ್ರೆ ಅವನೇ ಕೊಡ್ಲಿ, ಅವನು ಬೇಕಾದ್ರೆ. ಯಾಕೆ ಬರ್ತಾ ಇಲ್ಲ ಅವನಿಗೆ? ಅವನು ಯೋಚನೆ ಮಾಡ್ತಾ ಇಲ್ಲ. ತನ್ಮಯತಾ ಯಾಕೆ ಬರುತ್ತೆ? ಹೇಗೆ ಬರುತ್ತೆ? ಅವನೇ ಬೇಕು, ಹೇಗೆ ಬರುತ್ತೆ? ಏನಾದರೂ ಮಾಡಬೇಕಲ್ಲ, ಬಿಡಬೇಕು. ಬಿಡೋದಿಲ್ಲ. ಅವನು ನೋಡ್ತಿದ್ಯಲ್ಲ, ಅದು ಅವನು ನೋಡೋದು ಬಿಡ್ಬೇಕು. ಅವನಲ್ಲ ಇಷ್ಟೊಂದು ನಾನು ಪ್ರಶ್ನೆ, ನೀವೇನಾದ್ರೂ ಪ್ರಶ್ನೆ ಮಾಡ್ರಿ. ಅನುಭವ ಪ್ರಧಾನವಾಗಿಯೋ ಭಕ್ತಿ ಪ್ರಧಾನವೋ ಯಾವುದೋ ಪ್ರಶ್ನೆ ಮಾಡಿ. ದೇವರು ಅಂದ್ರೆ ಏನು? ದೇವರು ಅನ್ನೋ ಶಬ್ದಕ್ಕೆ ಅರಿವಿನ ರೂಪ ಅಂತ ಗುರು ಹೇಳಿದ್ದಾನೆ. ಅರಿವಿನ ರೂಪ ಅಂದ್ರೆ ಒಂದೇ, ಅನುಭವ ಸ್ವರೂಪ ಅಂದ್ರೆ ಒಂದೇ. ಅನುಭವ ಸ್ವರೂಪ ಅದು ವಸ್ತುವೂ ಅಲ್ಲ, ಕ್ರಿಯೆಯೂ ಅಲ್ಲ, ಗುಣವೂ ಅಲ್ಲ. ಅಂಥ ಅನುಭವ. ನೀವು ಅನುಭವ ಅನ್ನೋದು ಒಂದು ಈ ಥರ ವಸ್ತು ಅಲ್ಲ. ಅಥವಾ ಯಾವುದೋ ಒಂದು ಅನುಭವ ಆಗತ್ತೆ ಹೋಗತ್ತೆ ಅಂತ ನಾವು ಆಗೋ ಹೋಗೋ ಅನುಭವ ಅಲ್ಲ. ಅಥವಾ ಅನುಭವ ಅನ್ನೋ ಒಂದು ಅಡ್ಜೆಕ್ಟಿವ್ ಗುಣನೂ ಅಲ್ಲ. ಗುಣವೂ ಅಲ್ಲದ, ಕ್ರಿಯೆಯೂ ಅಲ್ಲದ, ವಸ್ತುವೂ ಅಲ್ಲದ ಅನುಭವ ಸ್ವರೂಪ ಅಂತ ದೇವರಿಗೆ ಹೇಳ್ತೀವಿ ನಾವು. ಯಾವುದೋ ಒಂದು ಶಬ್ದ ಹೇಳಬೇಕು ಅಂತ ನೀವು ದೇವರು ಅನ್ನೋ ಶಬ್ದನ ಹೇಳೋದಾದ್ರೆ ಎಲ್ಲವನ್ನೂ ಬೆಳಗುವವನು ಅರಿವಿನ ರೂಪ ಅಂತ ಅರ್ಥವಾಗತ್ತೆ. ಈಗ ಅದು ಅರಿವಿನ ರೂಪ ಅಂತ ಹೇಳೋಣ. ಅರಿವಿನ ರೂಪ ಅಂದ್ರೆ ಅರಿವು ಅದು ಇಲ್ಲ ಅಂತ ಇಟ್ಕೊಳ್ರೆ ಒಂದು ಎಕ್ಸೆಂಪ್ಷನ್. ಅರಿವು ಅನ್ನೋದಿಲ್ಲ, ಅರ್ಥಿಸ್ಕೊಳ್ಳೋದು ಇರುತ್ತೆ. ಹಾಗೇನಾದ್ರೂ ಅನುಭವ ಬರುತ್ತೆ ಯಾರಿಗಾರು?
ಅರಿವಿಲ್ಲದ ಅರಿಯಲ್ಪಡುವ ಒಂದು ವಸ್ತು ಇದೆ ಅಂತ ಗೊತ್ತಾಗತ್ತಾ? ಸಾಧ್ಯವಾ? ಆದ್ರೆ ಇನ್ನೊಬ್ಬ ಕೇಳ್ತಾನೆ, ಅರಿವು ಇದು ಹೇಗೆ ಗೊತ್ತಾಗತ್ತೋ ಹಾಗೆ ಅರಿವು ಹೀಗೆ ಗೊತ್ತಾಗುವ ಹಾಗೆ ನಂಗೆ ಬಂದ್ರೆ ನಾನು ಅರಿವನ್ನು ಒಪ್ಕೋತೀನಿ ಅಂದ್ರೆ ಏನ್ ಹೇಳ್ತೀನಿ? ಪ್ರಶ್ನೆ ಅರ್ಥ ಆಯ್ತಾ? ಅರಿವಿದೆ ನಮ್ಮಲ್ಲಿ, ಇನ್ನು ಮುಂದೆ ಅರಿವಿಗೆ ಇದೆಲ್ಲ ಗೋಚರ ಆಗ್ತಾ ಇಲ್ಲ. ಇದು ಗೋಚರ ಆಗೋರು ಹೇಗೋ ಹಾಗೆ ಈ ಅರಿವು ಕೂಡ ಈ ತರ ಒಂದ್ಸಲ ಗೋಚರ ಆದ್ರೆ ಆ ಅರಿವನ್ನು ಒಪ್ಕೋತೀನಿ ಅಂತ ಒಬ್ಬ ಚಾಲೆಂಜ್ ಮಾಡ್ದ. ಅದಕ್ಕೆ ನೀವೇನ್ ಹೇಳ್ತೀರಿ ಆನ್ಸರ್? ವಸ್ತು ತರ ಅರಿವು ಗೊತ್ತಾಗಬೇಕು. ಕಣ್ಣನ್ನು ಕಣ್ಣಲ್ಲಿ ಬೇಡಪ್ಪ, ಅರಿವು ಅದೇ ತರ ಅದು ಬರ್ಬೇಕಪ್ಪ, ಅದೇ ತರ ಅದು ಬರ್ಬೇಕು. ಅವಾಗ ಅದು ಇದೇನು ಒಪ್ಪೋದು? ತೋರಿಸಿ ನೀವು ದೇವರನ್ನ ಒಪ್ಕೋತೀವಿ ಅಂತಾರಲ್ಲ, ಅದೇ ತಾನೇ ಅರ್ಥ. ಈಗ ಅರಿವು ಅಂದ್ರೆ ದೇವರು ಅಂತ ಹೇಳಿದ್ವಿ, ತೋರಿಸ್ರಿಪ್ಪ ದೇವರನ್ನ ಅಂತಾರೆ. ತೋರಿಸ್ರಿಂದ ಏನರ್ಥ? ತೋರಿಸೋ ವಸ್ತು ಹ್ಯಾಕ್ ಕಾಣತ್ತೋ ಅರಿವನ್ನು ಹಾಗೆ ನೀವು ತೋರಿಸ್ರಿ. ನೀವೇನ್ ಹೇಳ್ತೀರಿ? ತೋರಿಸಾಗಲ್ಲ ಇಲ್ಲ ಅಂತ ಹೇಳ್ತೀರಾ? ಅರಿವು ಅರಿಯಲ್ಪಡುತ್ತಾ? ಅರಿಸ್ಕೊಳ್ತಾ? ಅರಿವು ಅರಿಸ್ಕೊಳ್ತಾ? ಆಗಲ್ಲ. ಅರಿಸ್ಕೊಂಡ್ರೆ ಯಾವ್ದಿಂದ ಅರಿಸ್ಕೊಳ್ತಾ? ಅರಿವು ಅರಿಸ್ಕೊಂಡ್ರೆ ಏನಾಗುತ್ತಾ? ಅರಿವಾಗುತ್ತಾ? ದೇವರು ಏನು ಗೊತ್ತಾಯ್ತಾ? ಅರಿವೇ ದೇವರು. ಯಾವ್ದು ಅರಿಸ್ಕೊಳ್ತಾ ಅದು ಯಾವ್ದು ಇನ್ನೊಂದು ಅರಿಸ್ಕೊಳ್ಬೇಕು. ಯಾವ್ದು ಅರಿಯತ್ತ ಅಂತಾರೆ ದೇವರು. ಅರಿಸ್ಕೊಂಡ ದೇವರಾಗಲ್ಲ. ಈಗ ಒಬ್ಬ ಚಾಲೆಂಜ್ ಮಾಡ್ತಾನೆ ನಿಂತ್ಕೊಂಡು, ಅರಿವು ಅನ್ನೋದು ನಿಜವಾಗಿ ಇಲ್ಲ ಅಂತ ನಿಮ್ಗೆ ಅರ್ಥ ಮಾಡ್ಕೊಡ್ತೀನಿ ಹೊರಟ. ಆಗತ್ತೋ ಇಲ್ಲ ಅವನಿಗೆ? ಆಗಲ್ಲ. ಅದು ಅರಿವತ್ತಾನೆ ಅಲ್ಲ. ಈಗ ಅರಿವು ಅಂದ್ರೆ ಚಿತ್ತಿದ್ದಾನೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಅದು ಕಾರಣ ಆದ್ಮೇಲೆ ಕಾರ್ಯದಲ್ಲಿ ಅಷ್ಟು ಅನುಸೃತವಾಗಿರ್ಬೇಕು. ಹೊರಗಿನ ಅಷ್ಟು ನೋಡಿದಾಗ ಹೌದು ಚಿತ್ತ ರೂಪ ಅಂತ ಗೊತ್ತಾಗತ್ತೆ, ಸ್ವರೂಪ ಅಂತ ಗೊತ್ತಾಗತ್ತೆ. ಪ್ರತ್ಯೇವೆಲ್ಲ ಅರಿವೇನು ಹೇಳಿದ್ರು ಅವರು. ಚಿತ್ತ ರೂಪ ಅಂತ ಗೊತ್ತಾಗತ್ತೆ, ಸತ್ಸ್ವರೂಪ ಅಂತ ಗೊತ್ತಾಗತ್ತೆ. ಹೊರಗಡೆ ವಸ್ತು ನೋಡಿದ್ರೆ ಆನಂದ ಸ್ವರೂಪ ಅಂತ ಯಾಕೆ ಗೊತ್ತಾಗಲ್ಲ? ಪ್ರಶ್ನೆ ಏನು ಗೊತ್ತಾ? ಆನಂದ ಸ್ವರೂಪ ಗೊತ್ತಾಗಲ್ಲ ಅಂದ್ರೆ ಆ ಅರಿವಲ್ಲಿ ಎಲ್ಲೋ ಒಂದ್ ಕಡೆ ನಾನು ಶುರುವಾಗತ್ತಲ್ಲ. ನಾನ್ ತಾನೇ ಅರಿಯೋನು. ಆ ನಾನು ಅನ್ನೋದು ಎಷ್ಟೋ ದೂರ ದಾಟ್ಕೊಂಡ್ ಬಂದಿದೆ. ಎಲ್ಲಿವರೆಗೆ ಬಂದಿದೆ? ನಾನು ಯೋಚನೆ ಮಾಡೋನು, ನಾನು ಮೂಸೋನು, ಇಂದ್ರಿಯಗಳಿಗೆ ಬಂದಿದೆ, ದೇಹಕ್ಕೆ ಬಂದಿದೆ. ಅಲ್ಲಿಂದ ಮುಂದಿನ ವಸ್ತಿಗೆ ಬಂದಿಲ್ಲ ನಾನು ಅಂತ. ಆದರೆ ಇವುಗಳಿಂದ ನೋಡಿದಾಗ ಆ ನಾನು ನೋಡುವವನು ಇದಾನಲ್ಲ, ಅದು ಎಲ್ಲಿ ನಿಂತಿಯಾನೋ ಅದರ ಛಾಯೆ ಅದ್ರ ಮೇಲಿದೆ. ಅದಕ್ಕೆ ನಂಗೆ ಸಂಬಂಧಪಟ್ಟಿದೆಯಾ, ಅದೆಷ್ಟು ಅನುಕೂಲವಾಗಿದೆ, ಅದಕ್ಕೆ ಎಷ್ಟು ತೊಂದರೆ ಕೊಡುತ್ತೆ, ಹಾಗೆ ನೋಡ್ತಾ ಇದ್ದಾನೆ. ಆದ್ದರಿಂದ ಆನಂದ ಸ್ವರೂಪ ಇದೆ ಅಲ್ಲಿ. ನಿಂಗೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಯಾವ ನಾನು ನೋಡ್ತಾನೋ ಆ ನಾನಿನ ಛಾಯೆ ಅದ್ರ ಮೇಲೆ ಇದೆ. ಉದಾಹರಣೆ ಹೇಳ್ತೀನಿ. ನಾನು ಅನ್ನಮಯ ಅಂತ ಇಟ್ಕೊಳ್ಳಿ. ಅನ್ನಮಯ ನೋಡುವ ನಾನು ಏನು ಮಾಡ್ತೀನಿ ಅಂದರೆ ತಿನ್ನೋಕೆ ಬರುತ್ತೋ ಇಲ್ವೋ ಅಂತ ನೋಡ್ತೀನಿ. ನಾನು ಮನೋಮಯ ಅಂತ ಇಟ್ಕೊಳ್ಳಿ. ನನಗೆ ಕಲ್ಪನೆ ಮಾಡೋದ್ರಲ್ಲೇ ಸಂತೋಷ ಬರುತ್ತೆ. ನಾನು ವಿಜ್ಞಾನ ಆದರೆ ನಾನು ಏನೋ ತಿಳ್ಕೊಂಡು ಆನಂದ ಬರ್ತೀನಿ. ಒಂದು ಗಣಿತದ್ದು ಅರ್ಥವಾದ್ರೆ ಆನಂದ ಬರ್ತೀನಿ. ಪ್ರಾಣಮಯ ಚೆನ್ನಾಗಿ ಕೆಲಸ ಮಾಡ್ತೀನಿ, ಸಂತೋಷ ಪಡ್ತೀನಿ. ಆದರೆ ನಾನು ಏನಾಗ್ತೀನೋ ಅದಕ್ಕೆ ತಕ್ಕಾಗಿ ಆನಂದ ಛಾಯೆ ಹೊರಗೆ ಬರುತ್ತೆ. ಅದನ್ನು ಆನಂದ ಅನ್ನೋದು ನಮ್ಮ ಸ್ವರೂಪ ನಾನು ಅನ್ನೋದ್ರಲ್ಲಿ ಇದೆ. ಆದರೆ ದಾಟ್ಕೊಂಡು ಬರುವಾಗ ಡೆಲ್ಯೂಟ್ ಆಗುತ್ತೆ. ಹಾಗೆ ಅರಿವು ಡೆಲ್ಯೂಟ್ ಆಗ್ತಾ ಹೋಗುತ್ತೋ ಇಲ್ವಾ? ಅಂದ್ರೆ ಈಗ ಚಿತ್ತು ಸತ್ತು ಆ ಥರ ಇದಾಗೆ ಬರ್ತಿರೋದ? ಮೂರು ಒಟ್ಟಿಗೆ ಬರುತ್ತೆ. ಸತ್ಸ್ವರೂಪವು ಹಾಗೆ ಬರ್ತಾ ಇದೆ, ಚಿತ್ ಸ್ವರೂಪ ಇದೆ, ಆನಂದ ಸ್ವರೂಪ ಬರುತ್ತೆ. ಒಟ್ಟಿಗೆ ಬಂದು ಇಲ್ಲಿಂದ ಮತ್ತೆ ಅದು ಮಾತ್ರ ಮುಂದೋಗುತ್ತೆ ಹಂಗೆ ಇಲ್ಲ. ಈಗ ಇದು ನೋಡಿದ ಕೂಡಲೇ ನಮ್ಮವನು ಸೇರ್ಕೊಂಡೆ ಅದು ಚೆನ್ನಾಗಿದೆ ಅಂತ ತೋರುತ್ತೆ ನೋಡು. ಕೆಲವರು ಯಾಕೆ ತೋರಲ್ಲ ಅಂತಾನೆ. ಚೆನ್ನಾಗಿದೆ ಅನ್ನೋ ತೋರುತ್ತೆ ಅಥವಾ ಚೆನ್ನಾಗಿಲ್ಲ ಅಂತ ಏನೋ ತೋರುತ್ತೆ. ಅದು ಯಾವುದೋ ಎರಡರ ಅರಿವು ಇರೋದು ಆನಂದ ಆಗಲ್ವಲ್ಲ. ಆನಂದ ಪ್ರಶ್ನೆ ಅಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತೋರುತ್ತಲ್ಲ, ಅದೇ ಅದರದ್ದು ಛಾಯೆ, ಆನಂದ ಛಾಯೆ. ಹಂಗಲ್ಲ ಪ್ರಶ್ನೆ ಏನ್ ಗೊತ್ತಾ? ಇರುವ ಪಂಚಪಾತ್ರೆ ಅಂತ ತೋರ್ತಿರ್ಬೇಕಾರೆ ಇದು ಪಂಚಪಾತ್ರೆ ಲೋಕದಲ್ಲಿ ವ್ಯವಹಾರದಲ್ಲಿ ಇಟ್ಕೊಂಡು ಎಲ್ಲರೂ ಇರುವ ಪಂಚಪಾತ್ರೆ ಅಂತ ವ್ಯವಹಾರ ಮಾಡ್ತಿರೋದು. ಇದೆಲ್ಲ ಅರಿವಿಗಿದೆ ಅಂತ ಆಗ್ತಾ ಇದೆ. ಅದ್ರದ್ದೇ ಅನಿಶ್ಚಿತ ಆದ್ಮೇಲೆ ಇದ್ರಲ್ಲಿ ಯಾಕೆ ಆನಂದ ವ್ಯಕ್ತ ಆಗ್ತಿಲ್ಲ? ಚೆನ್ನಾಗಿದೆ ಅಂತ ಹೇಳ್ತೀವಿ ನೋಡು. ಚೆನ್ನಾಗಿದೆಯಾ ಇಲ್ವಾ? ಸರಿ, ನನಗೆ ಚೆನ್ನಾಗಿದೆ ಅಲ್ಲ, ಅದು ಆ ವಿಚಾರ ಬೇರೆ. ಈಗ ಅದು ವಸ್ತು ಹೇಳುವಾಗ ಚೆನ್ನಾಗಿದೆ ಅಂತ ಹೇಳ್ತೀಯಲ್ಲ, ಅದು ನಿನ್ನ ಆನಂದದ್ದೇ ಛಾಯೆ. ಚೆನ್ನಾಗಿಲ್ಲ ಅನ್ನೋದು ಇದು ಕಂಪ್ಯಾರಿಟಿವ್ಲಿ ಅದು ಆನಂದದ್ದೇ ಛಾಯೆ. ದುಃಖ ಸುಖ ಎರಡೂ ಸುಖವೇ. ಅದು ಆ ವಿಷಯಕ್ಕೆ ಹೇಳಿದ್ದು. ಈಗ ಕೇಳಿದ್ರೆ ಪರಮಾರ್ಥ ವಿಷಯ. ನಾನು ಹೇಳೋದು ಭಾವನೆ ವಿಚಾರ ಸರಿ, ಅದು ವಿವೇಕದ ಆರಂಭದಲ್ಲಿ. ನಿಜವಾಗಿ ಹೇಳೋದಾದ್ರೆ ಆನಂದ ಸ್ವರೂಪವೇ ಆಗ ಹೊಳಿತಾ ಇದೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರು ಚೆನ್ನಾಗಿಲ್ಲ ನಮಗೆ ಚೆನ್ನಾಗಿದೆ ತಾನೆ.
ಏನು ಹೇಳಿದ? ಪಂಚಪತ್ರೆ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆನಂದ ಛಾಯೆ ಅಂತ ಹೇಳಿರಲ್ಲ, ಈ ಪಂಚಪತ್ರೆ ಚೆನ್ನಾಗಿಲ್ಲ ಅನ್ನೋದು ಆ ವಿಷಯ ನನಗೆ ಚೆನ್ನಾಗಿರ್ದಕ್ಕೆ ತಾನೆ ಆ ಥರ ತೋರಿಸಿರೋದು. ಹಂಗೆ ತಾನೆ ಯಾವ ವಿಷಯ ಚೆನ್ನಾಗಿಲ್ಲ? ಪಂಚಪತ್ರೆ ಚೆನ್ನಾಗಿದ್ದೀನಿ ಅಂದ್ರೆ ಚೆನ್ನಾಗಿ ಬೇರೆ ವಿಷಯ. ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಚೆನ್ನಾಗಿಲ್ಲ ಅನ್ನೋದು ನನಗೆ ಇಷ್ಟವಾಗಿತ್ತು ಹೇಳ್ತಿರೋದು ಅಲ್ವಾ? ಅಲ್ಲ ಆ ವಿಷಯ ಹೇಳಿ. ಆನಂದ ಸ್ವರೂಪ ಅನ್ನೋದಾಯ್ತು, ಅರಿವು ಅನ್ನೋದಾಯ್ತು. ಭಕ್ತಿ ಮಾಡೋದು, ಭಕ್ತಿ ಮಾಡು. ಭಕ್ತಿ ಅಂದ್ರೆ ಏನು? ಭಕ್ತಿ ಮಾಡೋದು, ಭಕ್ತಿ ಅಂದರೆ ಪ್ರೀತಿ ಅಂತ ಅರ್ಥ. ಪ್ರೀತಿಯನ್ನ ಮಾಡೋದು ಅಂದರೆ ನಮ್ಮವನು 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 ಅಂತ ಅಂದ್ಕೊಳ್ತಾ ಹೋಗೋದು. ಈ ಮಗು ನಮ್ಮವನು ನಮ್ಮವನು ಅಂತ ಹೇಳ್ಕೊಂಡ ಹಾಗೆ ಪರಮಾತ್ಮನನ್ನು ಬರೀ ಕೇಳಿದ್ದೀವಿ, ಅವ್ನು ನಮ್ಮವನು, ಪರಮಾತ್ಮನೇ ನಮ್ಮವನು, ಪರಮಾತ್ಮನೇ ನಮ್ಮವನು ದಿವಸ ಅಂದ್ಕೊಂಡು ನಮ್ಮವನು ಅಂತ ಅಂದ್ಕೊಂಡ್ಮೇಲೆ ಆ ನಮ್ಮವನ ಜೊತೆಯಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು ಆ ರೀತಿ ವ್ಯವಹಾರ ಭಗವಂತನ ಜೊತೆಲಿ ಇಟ್ಕೊಳ್ಳೋದು. ಬಾಕಿ ನಮ್ಮವ್ರ ಜೊತೆ ಬಿಡ್ತಾ ಹೋಗೋದು. ಈಗ ನಮ್ಮವ್ರು ಇರ್ತಾರೆ, ನಮ್ಮ ಅಪ್ಪ ಇದ್ದಾನೆ, ನಮ್ಮ ಮಗ ಇದ್ದಾನೆ, ಅವರೆಲ್ಲ ಬಿಡೋದು. ಗೊತ್ತಾಗುತ್ತೆ, ಅವ್ರು ಹೇಳ್ಕೊಡ್ತಾರೆ, ನಾನು ನಿಮ್ಮವನಲ್ಲ, ನಿಂಗೋಸ್ಕರ ಹುಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ನಾವು ಇಷ್ಟು ದಿವಸ ನಮ್ಮವನು ಮಾಡ್ಕೊಂಡು ತಪ್ಪಾಯಿತು, ಇವ್ರನ್ನ ಬಿಡಬೇಕು. ಬಿಟ್ಟೋಗೋ ವಸ್ತುವನ್ನ ನಮ್ಮವನು ಮಾಡ್ಕೋಬಾರ್ದು. ಗೊತ್ತಿದೆಯೋ ಇಲ್ವಾ? ಬಿಟ್ಟೋಗತ್ತೋ ಇಲ್ವಾ? ನಮ್ಮವ್ರನ್ನ ಬೇಡ, ಬಿಟ್ಟು ಹಾಕ್ಬಿಟ್ಟು ನಾವೇ ಬಿಟ್ಬಿಡ. ಭಗವಂತ ಬಿಟ್ಟೋಗಲ್ಲ, ಅವನೇ ನಮ್ಮವನು. ಆಗ್ಬೋದಾ? ಅದೇ ಭಕ್ತಿ. ಸಾಮಾಜಿಕವಾದದ್ದು ಹೇಳ್ಬೋದಾ? ಹೇಳಿ. ಈಗ ಯಾರೋ ಒಬ್ಬ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ, ಅಂದ್ರೆ ಕುಕೃತ್ಯಗಳನ್ನ ಮಾಡ್ತಾ ಇರ್ತಾನೆ. ಅವನು ಇನ್ನೊಬ್ರು ಯಾರೋ ಧರ್ಮ ತತ್ಪರ ಅಂದ್ಕೊಂಡು ನಂಬಿರ್ತಾನೆ. ಆ ಧರ್ಮ ತತ್ಪರನಾದವನು ನಾನು ನಿನಗೆ ಸ್ವರ್ಗ ತೋರಿಸ್ತೇನೆ, ನಿನಗೆ ನೀನು ಮಾಡಿರುವ ಪಾಪಗಳಿಗೆ ಕನ್ಫೆಷನ್, ನೀನು ಇಷ್ಟನ್ನ ಕೊಟ್ಬಿಟ್ರೆ ನಿನ್ನ ಪಾಪ ಮಾಫಿ ಅಂತ. ಇವನು ಪಾಪ ಶ್ರದ್ಧೆಯನ್ನೇ ಅಂತಾನೆ ಅವನು. ಇದರಲ್ಲಿ ಕಡು ಪಾಪಿ ಯಾರು ಮತ್ತೆ ಅವ್ರಿಗೆ ಏನೋ ಶಿಕ್ಷೆ ಇದೆ. ಈ ಪ್ರಶ್ನೆ ಏನಂದ್ರೆ, ಪಾಪ ಮಾಡಿದ್ದನ್ನು ಇನ್ನೊಬ್ಬರು ಎಕ್ಸೆಪ್ಷನ್ ಕೊಡೋದು ಬರಲ್ಲ, ಅದು ಸುಳ್ಳೋದು. ಅದು ಬರೀ ನಂಬಿಕೆ, ಸುಳ್ಳು ಆಶ್ವಾಸನೆ ಅಂತ ಹೇಳ್ತೀವಿ. ದುರುಪಯೋಗ ಮಾಡ್ಕೊಳ್ಳೋದು ನಮ್ಮ ನಂಬಿಕೆನ. ಮುಸಲ್ಮಾನರು ನೀ ಪಾಪ ಬಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡ್ಬಿಡು, ನೀ ಪಾಪ ಹೌದು ಮತ್ತೆ ಮಾಡು ಅಂತ ಹೇಳ್ತಾರೆ. ಮುಸಲ್ಮಾರು ಅವರು ಅಂತ ಒಟ್ಟು ಇದೆ, ಅವ್ರ ಆ ಪದ್ಧತಿ ಇದೆ. ಆ ಕ್ರಿಶ್ಚಿಯನ್ನಲ್ಲಿದೆ, ಕ್ರಿಶ್ಚಿಯನ್ನಲ್ಲಿ ಅದು ಯಾರಿಗೂ ಯಾರದ್ದನ್ನು ತೆಗಿಯೋಕೆ ಬರಲ್ಲ ಪಾಪನ, ಅದು ಸುಳ್ಳದು. ಅವನು ಏನು ಮಾಡ್ತಾನೆ, ಇವನು ಅವನು ನಂಬಿಕೆ ಇಟ್ಟಲ್ಲ, ಅದನ್ನು ದುರುಪಯೋಗ ಮಾಡ್ಕೊಂಡ. ನಂಬಿಕೆ ಇಡುವಾಗಲೂ ವ್ಯಕ್ತಿಯನ್ನು ನಂಬಬೇಕಾದ್ರೆ ತುಂಬಾ ಪರೀಕ್ಷೆ ಮಾಡೋ ನಂಬಬೇಕು. ಆ ನಂಬರ್ ಅದೇ ಆ ದೌರ್ಬಲ್ಯ, ಅವನು ದೌರ್ಬಲ್ಯ ಅಷ್ಟೇ. ಅವನ ದುರುಪಯೋಗ ಮಾಡ್ಕೊಂಡ. ಇವನು ಬ್ಲೈಂಡ್ ನಂಬಿದ್ನಲ್ಲ, ಅವನು ಎಲ್ಲ ದುರುಪಯೋಗ ಮಾಡ್ಕೊಂಡ ಇವನನ್ನ. ಅವ್ ತಪ್ಪು, ಇಬ್ಬರು ಪಾಪಿಗಳೇ, ಇಬ್ಬರು ಪಾಪಿಗಳೇ. ಅದು ಹೆಚ್ಚು ಕಡಿಮೆ ಯಾರು ಅಂತ ಪ್ರಶ್ನೆ ಅವ್ರದ್ದು ಅಷ್ಟೇ. ಇಬ್ಬರು ಪಾಪಿಗಳು ಅವರು ತಪ್ಪು. ಸುಳ್ಳು. ಈಗ ಕರ್ಮದಲ್ಲಿ ಒಂದಕ್ಕೊಂದು ಕ್ಯಾನ್ಸಲೇಷನ್ ಇಲ್ಲ. ನೀವು ಯಾರಿಗೋ ಹೊಡೆದ್ರಿಂದ ಇಟ್ಕೊಂಡ್ರೆ, ಎಲ್ಲೋ ದಾನ ಮಾಡಿದ್ರೆ, ದಾನ ಮಾಡಿ ಪುಣ್ಯ ತಗೊಂಡ್ರೆ ಹೊಡೆದ ಪಾಪ ಅನ್ಬೋದ್ರಿ, ಕ್ಯಾನ್ಸಲೇಷನ್ ಕೊಡಲ್ಲ. ಇಲ್ಲ, ಅದು ಪ್ರಾಯಶ್ಚಿತ್ತ. ಅದೇ ಪ್ರಾಯಶ್ಚಿತ್ತ ಬಿಟ್ಟು ಬೇರೆ ಕಡೆ ಕ್ಯಾನ್ಸಲೇಷನ್ ಇಲ್ಲ. ಅದು ಯಾರಿಗೂ ಕ್ಷಮೆ ಕೊಡೋಕೆ ಬರಲ್ಲ. ಬ್ರಹ್ಮಜ್ಞಾನ ಹೊರತೋ ಯಾವ ಪುಣ್ಯ ಪಾಪು ಹೋಗೋದಿಲ್ಲ. ಈಗ ನಾವೆಲ್ಲ ಇಷ್ಟು ವಿಚಾರ ಮಾಡಿವಾಗ ನಂಬಿಕೆಯಿಂದ ಕರ್ಮ ಮಾಡಬೇಕು, ಅದು ಕರ್ಮಕ್ಷೇತ್ರ ಅಂತ ಇಟ್ಕೊಳ್ಳೋಣ. ನಂಬಿಕೆಯನ್ನು ಭಾವನೆಗಳು ಇದು ಬಂದರೆ ಭಕ್ತಿ ಕ್ಷೇತ್ರಕ್ಕೆ ಹೋಗ್ತೀವಿ. ತುಂಬ ಚೆನ್ನಾಗಿದ್ದರೆ, ನಾವು ತುಂಬ ಬುದ್ಧಿವಂತರಾಗಿ ಅನುಭವದಲ್ಲಿ ಪ್ರಧಾನ ಇದ್ದರೆ ಜ್ಞಾನಕ್ಕೆ ಬರ್ತೀವಿ, ವೇದಾಂತ ವಾಕ್ಯಾರ್ಥ ವಿಚಾರ ಮಾಡ್ತೀವಿ. ನಮಗೆ ನಾವು ಯಾವ ಕ್ಷೇತ್ರ ಆರಿಸ್ಕೊಂಡು ನಾವು ಚೆನ್ನಾಗಿ ಹೆಚ್ಚು ಬಾಳ್ಬೋದು. ನಂಬಿಕೆ ಕ್ಷೇತ್ರದಲ್ಲೋ, ಭಾವನಾ ಕ್ಷೇತ್ರದಲ್ಲೋ, ಅನುಭವ ಕ್ಷೇತ್ರದಲ್ಲೋ. ಈಗ ಇಲ್ಲಿದ್ದವ್ರಿಗೆ ಕೇಳ್ತಾ ಇದ್ದೀನಿ ನಾನು, ಸಹಜವಾಗಿ ಇದೇನು ಪ್ರಶ್ನೆ ಅಲ್ಲ, ತಾತ್ವಿಕ ಪ್ರಶ್ನೆ. ಜ್ಞಾನ ಕರ್ಮ ಎರಡೂ ಕಷ್ಟ, ಭಾವನಾ ಸುಲಭ, ಭಕ್ತಿ ಸುಲಭ. ಭಕ್ತಿ ಅಲ್ಲ, ಕಂಪೇರ್ ಮಾಡಿದ್ರೆ ಅದೆರಡು ಕಷ್ಟ ಅಂದ್ರೆ ಒಂದು ಸುಲಭ ಅಂತಾನೆ ಅರ್ಥ. ಕಂಪೇರ್ ಮಾಡೋದು ಯಾವ ಸುಲಭ ಅಂತ ಯಾಕೆ ಕೇಳ್ತಾ ಇದ್ದೀನಿ ನೀವು? ನಮ್ಮಲ್ಲಿ ನಾವು ಪ್ರವಚನ ಮಾಡ್ತೀವಿ, ಕರ್ಮವನ್ನು ಅನಿವಾರ್ಯ ಅಂತ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ದೇಹ ಉಳಿಬೇಕಾದ್ರೆ ಕರ್ಮ ಮಾಡಲೇಬೇಕಲ್ಲ, ಕರ್ಮ ಇಲ್ಲದೆ ಆಗಲ್ಲ. ಆ ಕರ್ಮದಲ್ಲಿ ಶಾಸ್ತ್ರೀಯ ಕರ್ಮ, ಲೌಕಿಕ ಕರ್ಮ ಅಂತ ಎರಡು. ಶಾಸ್ತ್ರೀಯ ಕರ್ಮದಲ್ಲಿ ಅದು ಹೇಳಿದ ಹಾಗೆ ಮಾಡಬೇಕು. ಲೌಕಿಕ ಕರ್ಮ ಇಲ್ಲೇ ಪ್ರಯೋಜನ ಆಗತ್ತೆ. ಲೌಕಿಕ ವಸ್ತು, ಲೌಕಿಕ ಭಾವನೆ, ಲೌಕಿಕ ಜ್ಞಾನ, ಲೌಕಿಕ ವಿದ್ಯೆ ಅಂದರೆ ಏನೋ ಲೌಕಿಕವಾಗಿ ಏನೋ ಓದಿರ್ತೀವಿ, ಕಲ್ತಿರ್ತೀವಿ.
ಅದಕ್ಕೆ ತಕ್ಕ ಯಾವುದೋ ಒಳ್ಳೆಯದು ಕೆಟ್ಟ ಭಾವನೆ ಮಾಡ್ತೀವಿ, ಅದಷ್ಟು ಒಂದಷ್ಟು ಕೆಲಸ ಮಾಡ್ತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ, ಹೊಟ್ಟೆ ತುಂಬಿಸ್ಕೊತೀವಿ. ಇದಿಷ್ಟು ಲೌಕಿಕ ಕ್ಷೇತ್ರಕ್ಕೆ ಹೋಯ್ತು, ಅದಕ್ಕೆ ಎಂಥದ್ದು ಇಲ್ಲ, ಅದು ಪ್ರಾಣಿ ತರಹ. ಶಾಸ್ತ್ರೀಯ ಕರ್ಮಕ್ಕೆ ಬಂದರೆ ಮಾತ್ರ ನಂಬಿಕೆ ಅಂತ ಆರಂಭ. ಅಲ್ಲಿಂದ ಮುಂದಕ್ಕೆ ಭಾವನೆ, ಅದರಿಂದ ಇನ್ನು ಮುಂದಕ್ಕೆ ಹೋದರೆ ಭಕ್ತಿ ಜ್ಞಾನ. ನೋಡೋಣ. ಗುರುಗಳ ಅನುಗ್ರಹ ಇದ್ದರೆ ಒಳ್ಳೆಯ ಗುರುಗಳ ಶಿಷ್ಯರಾಗಿ ಒಳ್ಳೆಯ ವೇದಾಂತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತಿಳ್ಕೊಂಡು ವಾಕ್ಯಾರ್ಥ ವಿಚಾರ ಮಾಡಿ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಅದೇ ಪರಾಗತಿ. ಕೇಳ್ರೆ ಛತ್ರಿ ಬೇಕಮ್ಮ, ಛತ್ರಿ ಈಗ ಛತ್ರಿ ಹುಟ್ಟು ಕೊಡ್ತಾರೆ ಋಷಿಗಳಿಗೆ. ಅವಾಗ ಇದನ್ನ ಅತ್ಯಾಂಬರವಾಗಿರಂತ ಆಶೀರ್ವಾದ ಮಾಡ್ತಾರೆ. ಮನೆಗೆ ವಸ್ತ್ರಾಪರಣದಲ್ಲಿ ಕೃಷ್ಣ ಪರಮಾತ್ಮ ಬಂದು ಕಾಪಾಡಿದಾನೆ ಅಂತ ಹೇಳ್ತಾರೆ. ಅದು ಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ್ರು ಅಥವಾ ವಾಸ ಬಂದು ಆಶೀರ್ವಾದವು. ಇದು ಪ್ರಶ್ನೆ ಏನಾಯ್ತು ಅಂತ, ಕ್ಷೇತ್ರ ಕಥಾಭಾಗದಲ್ಲಿ ಕಥೆಯನ್ನು ಕೇಳಿರೋದು. ನಾನು ಕೇಳಿರೋ ಕಥೆ ಕೃಷ್ಣ ಕೊಡೋದು, ಕೇಳಿಲ್ಲ ನಾನು. ಆದರೆ ಯಾವ ಕಥೆ ಒಳ್ಳೆಯ ನೀತಿಯನ್ನು ಕೊಡುತ್ತೋ ಆ ಕಥೆ ನಂಬೋದು.